ಇದೂ ಕೂಡ ಒಂದು ನಮ್ಮ ಜೀವನದ ಶ್ರೇಷ್ಠ ಆಗಿರತಕ್ಕಂತಹ ಭಾಗ್ಯದ ಕ್ಷಣ. ಹಿಂದೆ ಅಶ್ವಮೇಧ ಯಾಗ ಇತ್ಯಾದಿಗಳನ್ನು 1 ವರ್ಷದ ಕಾಲಕ್ಕೆ ಮಾಡ್ತಾ ಇದ್ರಂತೆ ರಾಜಋಷಿಗಳೆಲ್ಲ, ಕ್ಷತ್ರಿಯರು. ಅದು ಒಂದು ಚೈತ್ರದಿಂದ ಪ್ರಾರಂಭ ಮಾಡಿ ಚೈತ್ರದವರೆಗೆ ಅದು ಸಮಾಪ್ತಿಯಾಗ್ತಾ ಇತ್ತು. ಬ್ರಾಹ್ಮಣರು ಯಾವುದನ್ನು ಮಾಡಬೇಕು ಅಂತ ಹೇಳಿದರೆ ಇಂಥ ಜ್ಞಾನಸತ್ರ ಕಾರ್ಯವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಬೇಕು ಅಂತ, ಅದೂ ಕೂಡ 1 ವರ್ಷದ ಮಹಾಸತ್ರ ಅನ್ನುವಂಥದ್ದು ಇವತ್ತಿನ ದಿವಸ ಅವಭೃತ ಪರಮ ಪೂಜ್ಯ ಶ್ರೀಪಾದಂಗಳವರ ಆಶೀರ್ವಾದ ಮತ್ತು ಸಮಕ್ಷದಲ್ಲಿ ಅದು ನಡೀತಾ ಇದೆ. ನಾವು ಉತ್ತರಾಖಂಡದ ಕೊನೆಯ ಭಾಗವನ್ನು ನೋಡ್ತಾ ಇದ್ದೇವೆ. ಮತ್ತೆ ಅತ್ಯಂತ ಮುಖ್ಯವಾಗಿ ಉತ್ತರಾಖಂಡದಲ್ಲಿ ಇವತ್ತಿಗೂ ಸ್ವಲ್ಪ ಚರ್ಚೆಯ ವಿಷಯ ಅಂತ ಬಂದದ್ದು ಶಂಭೂಕ ವಧೆಯ ಪ್ರಸಂಗ ಅಂತ. ರಾಮ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾಗ ಒಬ್ಬ ಬ್ರಾಹ್ಮಣ ಬಂದು ತನ್ನ ಮಗನ ಮೃತದೇಹವನ್ನು ಹಿಡ್ಕೊಂಡು ಆಕ್ಷೇಪ ಮಾಡ್ತಾನಂತೆ, ನನ್ನ ಮಗನಿಗೆ ಅಕಾಲ ಮೃತ್ಯು ಪ್ರಾಪ್ತ ಆಗಿದೆ. ಕಾರಣ ಏನು? ರಾಮ ಆಳ್ತಾ ಇದ್ದಾನೆ, ಈ ದೇಶದಲ್ಲಿ ಮತ್ತಿನ್ನೇನೂ ಸಮಸ್ಯೆ ಇಲ್ಲ, ಅಕಾಲ ಮೃತ್ಯು ಪ್ರಾಪ್ತ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಆ ದೇಶದ ರಾಜ ಹೊಣೆಯಾಗ್ತಾನೆ. ನನ್ನ ಮಗ, ಅವನಿಂದ ನಾನು ಕೊನೆಯ ಸಂಸ್ಕಾರಗಳನ್ನು ಉತ್ತರ ಕ್ರಿಯೆಗಳನ್ನು ಮಾಡಿಸ್ಕೊಳ್ಬೇಕಾಗಿತ್ತು. ಆದರೆ ನನ್ನ ಮಗನಿಗೆ ನಾನು ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಒಬ್ಬನೇ ಮಗನನ್ನು ಪಡ್ಕೊಂಡು ಇರುವಂತಹ ನನಗೆ ಮತ್ತಿನ್ಯಾರು ಗತಿ, ನನಗೀಗ ಯಾಗಾಯಿತು ಅನ್ನತಕ್ಕಂತಹ ಪ್ರಶ್ನೆಯನ್ನು ಹಾಕಿದಾಗ ರಾಮಚಂದ್ರ ದೇವರು ಅಲ್ಲಿದ್ದಂತಹ ವ್ಯಕ್ತಿಗಳಲ್ಲೆಲ್ಲ ವಿಚಾರಣೆ ಮಾಡುವಂಥದ್ದು, ಕೃತಯುಗದ ಧರ್ಮ, ತ್ರೇತಾಯುಗದ ಧರ್ಮ, ದ್ವಾಪರದ ಧರ್ಮ, ಆ ಧರ್ಮ ಸೂಕ್ಷ್ಮಗಳ ವಿವೇಚನೆ ಅನ್ನುವಂಥದ್ದಲ್ಲಿ ನಡೆದಾದ ಮೇಲೆ ಮತ್ತೆ ನಮ್ಮ ದೇಶದಲ್ಲಿ ಪ್ರಾಯ ಏನೋ ಒಂದು ಕೆಲಸ, ಯಾರೋ ಒಬ್ಬ ಮಾಡಬಾರದ ಒಂದು ಕೆಲಸವನ್ನು ಮಾಡಿದ ಹಿನ್ನೆಲೆಯಲ್ಲಿ ಇಂಥ ಒಂದು ದುಸ್ಥಿತಿ ಅನ್ನುವಂಥದ್ದು ನಮಗೆ ಪ್ರಾಪ್ತ ಆಗಿದೆ ರಾಜ, ಅದರಿಂದ ನೀನು ವಿಮರ್ಶೆ ಮಾಡಬೇಕು ಅಂತ ಹೇಳಿ ಆ ಮಂಡಳಿಯ ಮಂದಿಗಳೆಲ್ಲ ರಾಮಚಂದ್ರ ದೇವರ ಹತ್ರ ಹೇಳಿ ಆದಮೇಲೆ ಮತ್ತೆ ರಾಮಚಂದ್ರ ಏನಾಗಿದೆ ಅಂತ ನಾನು ಖುದ್ದು ನೋಡುತ್ತೇನೆ ಅಂತ ಹೇಳಿ ಪುಷ್ಪಕ ವಿಮಾನವನ್ನು ಏರಿ 4 ದಿಕ್ಕುಗಳನ್ನು ನೋಡುವಂಥ ಕೆಲಸ ಮಾಡ್ತಾನೆ ಅಂತ. ಪೂರ್ವ ದಿಕ್ಕಿಗೆ ಹೋಗ್ತಾನೆ, ಅಲ್ಲಿ ಯಾರೂ ಕಾಣಲಿಲ್ಲ. ಪಶ್ಚಿಮ ದಿಕ್ಕಿಗೆ ಹೋಗ್ತಾನೆ, ಅಲ್ಲಿ ಯಾರೂ ಕಾಣಲಿಲ್ಲ. ಉತ್ತರ ದಿಕ್ಕಿಗೆ ಹೋಗ್ತಾನೆ, ಅಲ್ಲಿ ಯಾರೂ ಕಾಣಲಿಲ್ಲ. ಆದರೆ ದಕ್ಷಿಣ ದಿಕ್ಕಿಗೆ ಬಂದಾಗ ಒಂದು ಮರಕ್ಕೆ ಕಾಲನ್ನು ಹಾಕಿ ತಲೆಯನ್ನು ಕೆಳಗೆ ಹಾಕಿ ಒಬ್ಬ ವ್ಯಕ್ತಿ ತಪಸ್ಸು ಮಾಡ್ತಾ ಇದ್ದಂತಹ ದೃಶ್ಯವನ್ನು ಕಂಡ. ತ್ರೇತಾಯುಗದಲ್ಲೂ ಪ್ರಾಬ್ಲಮ್ ಕೊಡ್ತಾ ಇದ್ದದ್ದು ಸೌತೆ, ದಕ್ಷಿಣವೇ. ಈಗಲೂ ಕೂಡ ಸೌತೆ, ದಕ್ಷಿಣವೇ. ದಕ್ಷಿಣವನ್ನು ಆಳ್ತಕ್ಕಂತಹ ಮಹಾ ವ್ಯಕ್ತಿಗಳೆಲ್ಲ ಯಾರು ಇರ್ತಾರೆ, ಒಬ್ಬ ರಾಮಸೇತು ಅದಕ್ಕೆ ಪ್ರೂಫ್ ಕೊಡಿ ಅಂತ ಕೇಳ್ತಾನೆ, ಮತ್ತೊಬ್ಬ ನನ್ನ ಹೆಸರಲ್ಲಿ ಸಿದ್ಧನೂ ಇದ್ದಾನೆ, ರಾಮನೂ ಇದ್ದಾನೆ, ಆದರೆ ನಾನು ಇಬ್ಬರನ್ನೂ ನಂಬುವುದಿಲ್ಲ ಅಂತ ಹೇಳ್ತಾನೆ. ಹಿಂಗಿದ್ದೇ ಕತೆ. ಆಗಿನಿಂದ ಪ್ರಾರಂಭ ಆದಂತಹ ಸಮಸ್ಯೆ ಈಗಲೂ ಕೂಡ ಕಂಟಿನ್ಯೂ ಆಗಿದೆ. ಅಲ್ಲಿ ದಕ್ಷಿಣಕ್ಕೆ ಬಂದು ನೋಡಿದಾಗ ಒಬ್ಬನನ್ನು ನೋಡ್ತಾನೆ. ವಿಚಿತ್ರ ಒಂದು ರೀತಿಯ ವೃತ ಆಚರಣೆ ಅನ್ನುವಂಥದ್ದು ನಡೀತಾ ಇದೆ. ರಾಮ ಕೇಳ್ತಾನೆ, ಏನು ಮಾಡ್ತಾ ಇದ್ದೀಯಪ್ಪ? ತಪಸ್ಸು ಮಾಡ್ತಾ ಇದ್ದೇನೆ ಅಂತ ಕೇಳ್ತಾನೆ. ಹೌದಾ, ಯಾರು ನೀನು? ಏನು ತಪಸ್ಸು ಮಾಡ್ತಾ ಇದ್ದಿ? ನಿನ್ನ ಕುಲಗೋತ್ರ ಏನು ಅಂತ ರಾಮ ಕೇಳ್ತಾನೆ. ಜಾತ್ಯ ನಾನು ಶೂದ್ರ, ನಾನು ಸಶರೀರವಾಗಿ ಸ್ವರ್ಗಕ್ಕೇರಬೇಕು ಅನ್ನತಕ್ಕಂತಹ ಸಂಕಲ್ಪದೊಂದಿಗೆ ತಪಸ್ಸನ್ನು ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಗೊತ್ತಾದ ಕೂಡಲೇ ಕತ್ತಿಯನ್ನು ತೆಗೆದಂತಹ ರಾಮಚಂದ್ರ ಮತ್ತೆ ಆ ಶಂಭುಕ ಅನ್ನತಕ್ಕಂತಹ ವ್ಯಕ್ತಿಯ ಶಿರವನ್ನು ತರಿದ ಅನ್ನುವಂಥದ್ದು ವಿಷಯ. ಇದು ಸಮಸ್ಯೆ ಆದದ್ದು ಎಲ್ಲಿವರೆಗೆ ಅಂತ ಹೇಳಿದರೆ ನೋಡಿ, ಶಂಭೂಕನ ಪರ ನಿಲ್ತಕ್ಕಂಥ ಮಂದಿಗಳೆಲ್ಲ ಹೇಳುವಂಥದ್ದು, ಅವ ಕೊನೆಗೆ ರಾಮಚಂದ್ರ ಬಂದು ಕೇಳುವಾಗಲೂ ಕೂಡ ಸತ್ಯವೇ ಹೇಳಿದ, ಅವನಲ್ಲಿ ಸತ್ಯತೆ ಇತ್ತು, ಅದರ ರಾಮನನ್ನಿಲ್ಲ, ಕೊಂದೇ ಬಿಟ್ಟ ಅಂತ. ಅವ ವೃತಕ್ಕೆ ಕೂತ್ಕೊಂಡಿದ್ದಾನೆ, ಅವ ಸುಳ್ಳು ಹೇಳಿದರೆ ವೃತ ಸೋರಿ ಹೋಗ್ತದೆ, ಆದ್ದರಿಂದ ಸತ್ಯ ಹೇಳಲೇಬೇಕಾದ ಅನಿವಾರ್ಯ ಅವನಿಗೆ. ಅದು ಹೇಳಿದ, ಇರಲಿ ಬಿಡಿ. ಆದರೂ ರಾಮಚಂದ್ರ ಕೊಂದದ್ದೇ ದೊಡ್ಡ ತಪ್ಪು. ಯಾಕೆ ಹೇಳಿದರೆ ಒಬ್ಬ ಶೂದ್ರ ತಪಸ್ಸು ಮಾಡ್ತಾ ಇದ್ದದ್ದು, ಅದು ಮಾಡಬಾರದು ಅನ್ನುವಂತಹ ಸಂವಿಧಾನ ಶಾಸನವನ್ನು ರಾಮ ಅವತ್ತು ಮತ್ತೆ ವಿಧಿಸಿದ ಅನ್ನುವಂಥದ್ದು ಇದು ಏನೇನೂ ಕಾರಣ ಅಲ್ಲ, ಇದು ಏನೇನೂ ಅಲ್ಲ. ನಿಜವಾಗಿ ವಿಷಯ ಎಂಥದ್ದು ಅಂತ ಹೇಳಿದರೆ ಅಯೋಗ್ಯ ಕಾಮ ಅಂತ. ಯಾವುದನ್ನು ಬಯಸಬಾರದಂತಹ ರೀತಿಯ ವ್ಯವಸ್ಥೆಗಳಿರ್ತದೆ ಅದನ್ನು ಒಬ್ಬ ವ್ಯಕ್ತಿ ಬಯಸ್ತಾನೆ, ಅದನ್ನು ಪಡಲಿಕ್ಕೆ ಹೋಗ್ತಾನೆ ಅಂತ ಹೇಳಿದರೆ ಆ ಪತ್ತು ಕಟ್ಟಿಟ್ಟ ಬುದ್ಧಿ. ನೋಡಿ, ಎಷ್ಟು ಸಮಸ್ಯೆಯನ್ನು ಶಂಭೂಕ ಒಂದು ಪಕ್ಷ ಜಾತಿ ಹಿನ್ನೆಲೆಯಲ್ಲೇ ಅವನನ್ನು ರಾಮ ಕಡ್ದದ್ದು ಅಂತಾದರೆ, ರಾಮ ಚಿಕ್ಕವನಿರುವಾಗ, ಇನ್ನು ರಾಮ ಹುಟ್ಟದೇ ಇರುವಾಗ ದಶರಥ ಉಂಟಲ್ಲ, ಒಂದು ಕಾಡಲ್ಲಿದ್ದುಕೊಂಡು ಶಬ್ದವೇದಿಯ ಆ ವಿದ್ಯೆಯ ಪ್ರಭಾವದಿಂದ ಒಬ್ಬ ಮುನಿಕುಮಾರನ ಸಂಹಾರವನ್ನು ಮಾಡ್ತಾನೆ ಅಂತ ಕಥೆಯನ್ನು ಕೇಳಿದ್ದೇವೆ, ಶ್ರವಣಕುಮಾರನ ಕತೆ. ಅವ ನಿಜವಾಗಿ ಯಾರು? ಅವನ ಅಪ್ಪ ಇದ್ದಾನಲ್ಲ, ಅವ ವೈಶ್ಯ. ಅವನ ಅಮ್ಮ ಇದ್ದಾಳಲ್ಲ, ಅವಳು ಶೂದ್ರ ಸ್ತ್ರೀ.
ಅವರಿಬ್ಬರೇ ಮಿಶ್ರ ಸಂತಾನಕ್ಕೆ ಧರ್ಮಶಾಸ್ತ್ರ ಕರ್ಣ ಅನ್ನತಕ್ಕಂಥ ಹೆಸರು ಕೊಡ್ತದೆ. ಇಂಥ ರೀತಿಯ ಒಬ್ಬ ವ್ಯಕ್ತಿ ತಪಸ್ಸು ಮಾಡ್ತಾಗಿದ್ದ. ಅಂಥ ತಪಸ್ಸಿಗೆ ದಶರಥ ಯಾವತ್ತೂ ಅಡ್ಡಿ ಮಾಡಲಿಲ್ಲ. ಹಾಗಿದ್ದರೆ ಯಾವುದೋ ಜಾತಿಯ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ತಪಸ್ಸು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಅದವನ ಸಂಹಾರಕ್ಕೆ ಕಾರಣ ಆದದ್ದಲ್ಲ. ಮತ್ತು ಸಂಹಾರಕ್ಕೆ ಕಾರಣ ಏನು ಅಂತ ಹೇಳಿದರೆ ಅವನ ಆಲೋಚನೆ, ಅವನ ಉದ್ದೇಶ ಉಂಟಲ್ಲ, ಅದು ಬಹಳ ಕೆಟ್ಟದ್ದಾಗಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಅತ್ಯಂತ ಹೃದಯಕ್ಕೆ ತಟ್ಟತಕ್ಕಂತಹ ಮತ್ತೆ ನಿಜವಾಗಿ ಶಂಭೂಕನ ಇತಿಹಾಸವನ್ನು ಕೊಟ್ಟದ್ದು ಶ್ರೀಮದಾಚಾರ್ಯರು. ಅವರು ಹೇಳ್ತಾರೆ ನೋಡಿ, ಜಂಗನಾಮ ಅಸುರ ಪೂರ್ವಂ ಗಿರಿಜಾ ವರದಾನತಃ ಬಭೂವ ಶೂದ್ರ ಕಲ್ಪಾಯು ಸಲೋಕ ಕ್ಷಯ ಕಾಮ್ಯಯ ತಪಶ್ಚಚಾರ ದುರ್ಬುದ್ಧಿರ್ ಇಚ್ಛನ್ನ ಮಾಹೇಶ್ವರಂ ಪದಂ ಅನನ್ಯವದ್ಯಂತು ತಸ್ಮಾತ್ ಜಘಾನ ಪುರುಷೋತ್ತಮ ಅಂತ ಹೇಳಿ ತಾತ್ಪರ್ಯ ನಿರ್ಣಯದಲ್ಲಿ ಈ ಸಂಗತಿಯನ್ನು ಹೇಳ್ತಾರೆ. ಯಾರವ? ಶಂಭೂಕ ಅಂತ ಕೇಳಿದರೆ ಅವ ಉಂಟಲ್ಲ, ಜಂಘ ಅನ್ನತಕ್ಕಂಥ ಹೆಸರಿನ ಒಬ್ಬ ಅಸುರಪ್ಪ. ಪಾರ್ವತಿಯಿಂದ ವರವನ್ನು ಪಡೆದು ದೀರ್ಘಾಯುಷ್ಮಂತನಾದ. ಪಾರ್ವತಿಯಿಂದ ವರ ಪಡೆದದ್ದು, ಪಾರ್ವತಿಯಿಂದ ವರ ಪಡೆದು ಬಯಸಿದ್ದೇನು ಗೊತ್ತಾ? ಮಾಹೇಶ್ವರ ಪದವನ್ನು, ಶಿವನ ಸ್ಥಾನವನ್ನು. ಅಂದರೆ ಗಿರಿಜೆಯಿಂದ ವರವನ್ನು ಪಡೆದು ಗಿರಿಜಾ ಪತಿತ್ವವನ್ನು ಬಯಸಿದಂತಹ ದುರ್ಬುದ್ಧಿಯ ವ್ಯಕ್ತಿ ಅವ ಇರಬೇಕಾ? ಅವ ಭೂಮಿಯಲ್ಲಿರಬೇಕಾ? ಇಂಥದ್ದೊಂದು ಸಂಗತಿಯನ್ನು ಒಪ್ಪಿಕೊಳ್ಳಿಕ್ಕಾಗ್ತದ? ಆದ್ದರಿಂದ ಮತ್ತಿನ್ಯಾರಿಂದಲೂ ಕೂಡ ಅವನ ಸಂಹಾರ ಅಸಾಧ್ಯ ಅನ್ನುವಂಥದ್ದಾದದ್ದರಿಂದ ಜಘಾನ ಪುರುಷೋತ್ತಮ ಸ್ವಯಂ ಭಗವಂತ ಮತ್ತೆ ಭೂಮಿಗೆ ಅವತಾರ ಇಳಿದು ಬಂದಾಗ ಅವನ ಸಂಹಾರವನ್ನು ಮಾಡಿ ಲೋಕಕಂಟಕನಾಗಿರತಕ್ಕಂಥ ವ್ಯಕ್ತಿಯಿಂದ ಲೋಕಕ್ಕೆ ಒಂದು ರೀತಿಯ ಆ ದುಷ್ಕೃತ್ಯದ ಪೂರ್ಣ ವಿರಾಮಕ್ಕೆ ರಾಮದೇವರು ನಾಂದಿ ಹಾಡಿದ್ರು. ಇದು ನಿಜವಾಗಿ ಕಥೆ ಅಂತ. ಮತ್ತು ಅವನ ಉದ್ದೇಶಕ್ಕೆ ಶಿಕ್ಷೆ ಹೊರತು ಅವನ ತಪಸ್ಸಿಗೆ ಶಿಕ್ಷೆಯಲ್ಲ. ನಮಗೆ ಬೇಕಾದಷ್ಟು ಇತಿಹಾಸದಲ್ಲಿ ಸಿಗ್ತದೆ. ಅಣಿಮಾಂಡವ್ಯರ ಕಥೆಯನ್ನು ನೋಡ್ತೇವೆ. ಅವರು ಬ್ರಾಹ್ಮಣರೇ ಅಣಿಮಾಂಡವ್ಯರು. ಹಾಗಿದ್ದರೂ ಕೂಡ ವಸಿಷ್ಠರ ಸಾಮ್ಯ ಬೇಕು ಅಂತ ಬಯಸಿದಾಗ ಸ್ವಯಂ ಯಮದೇವ ಅವರ ತಪಸ್ಸನ್ನು ಕ್ರಾಸ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾನೆ. ವೃತ್ರ ಸ್ವರ್ಗಕ್ಕೆ ಲಗ್ಗೆಗಿಡಬೇಕು, ಸ್ವರ್ಗಾಧಿಪತ್ಯ ಸಿಗಬೇಕು ಅಂತ ಹೊರಟಾಗ ಸ್ವಯಂ ವೃತ್ರನ ಸಂಹಾರ ಅನ್ನುವಂಥದ್ದಾಗ್ತದೆ. ಎಷ್ಟು ಬೇಕು ಇತಿಹಾಸ, ಎಷ್ಟು ಬೇಕು ಉದಾಹರಣೆಗಳು. ಆದ್ದರಿಂದ ರಾಮದೇವರು ಏನು ಮಾಡ್ತಾನೆ, ತಾನು ರಾಜನಾಗಿದ್ದಾನೆ, ರಾಜನ ಕೈಯಲ್ಲಿ ನಿಜವಾಗಿ ಸಾವು, ತಪ್ಪಿತಸ್ಥ ವ್ಯಕ್ತಿಗೆ ಬರತಕ್ಕಂತಹ ಸಾವು ಕೂಡ ಅದು ಶಿಕ್ಷೆಯಲ್ಲ, ಅದು ವರ ಅಂತ ಧರ್ಮಶಾಸ್ತ್ರ ಹೇಳುತ್ತದೆ. ಅದು ನೋಡಿ, ರಾಜಭಿಹಿ ಧೃತದಂಡಾಸ್ತು ಕೃತ್ವಾ ಪಾಪಾನಿ ಮಾನವಾಹ ನಿರ್ಮಲಾಹ ಸ್ವರ್ಗಮಾಯಾಂತಿ ಸಂತಹ ಸುಕೃತಿನೋಯತ. ಸಂತರು ಯಾವ ರೀತಿ ಸ್ವರ್ಗದ ಕಡೆಗೆ ತಮ್ಮ ಸುಕೃತ ಕರ್ಮದ ಪ್ರಭಾವದಿಂದ ತೆರಳುತ್ತಾರೋ ಅದೇ ರೀತಿ ಒಬ್ಬ ಪಾಪಿಷ್ಟ ವ್ಯಕ್ತಿಯನ್ನು ಕಂಡಂತಹ ರಾಜ ಅವನಿಗೆ ಅವನ ಪಾಪಕ್ಕನುಗುಣವಾದ ಶಿಕ್ಷೆಯನ್ನು ಕೊಟ್ಟ ಅಂತ ಹೇಳಿದರೆ ಅದು ಶಿಕ್ಷೆಯಲ್ಲ, ಅವನ ಜೀವನಕ್ಕೊಂದು ಶಿಕ್ಷಣ, ಮತ್ತವ ಸ್ವರ್ಗಕ್ಕೆ ಹೋಗ್ತಾನೆ ಅಂತ. ಆದ್ದರಿಂದ ರಾಮ ಕೊಟ್ಟದ್ದವನಿಗೆ ಶಿಕ್ಷೆಯಲ್ಲ, ನಮಗೆ ಕಂಡದ್ದು ಹಾಗೆ. ರಾಮ ನಿಜವಾಗಿ ಅವನನ್ನು ಸ್ವರ್ಗಕ್ಕೆ ಹೋಗ್ತಕ್ಕಂತಹ ಭಾಗ್ಯ ಕೊಡುವ ರೀತಿ ಎಲ್ಲೋ ಎಂಬಂತೆ ಅವನ ಸಂಹಾರವನ್ನು ಮಾಡ್ತಾನೆ ಅಂತ. ಇದು ಮತ್ತೆ ನೋಡಿ, ಅದೇ ಭಗವಂತ ರಾಮಚಂದ್ರನ ಮತ್ತು ವಂಶದ ಹಿನ್ನೆಲೆಯನ್ನು ಪೂರ್ವಕ್ಕೆ ಹೋಯಿತು ಅಂತ ಹೇಳಿದರೆ, ಮನು ತಪಸ್ಸು ಮಾಡಿದ್ದಾನೆ, ಅವ ಕ್ಷತ್ರಿಯ. ಇಕ್ಷ್ವಾಕು ತಪಸ್ಸು ಮಾಡಿದ್ದಾನೆ, ಅವ ಕ್ಷತ್ರಿಯ. ತಪಸ್ಸು ಬ್ರಾಹ್ಮಣರಿಗೆ ಮಾತ್ರ ಸಂಬಂಧಪಟ್ಟದ್ದು, ಬಾಕಿಯವರಿಗೆ ಸಂಬಂಧ ಇಲ್ಲ ಅಂತ ಹೇಳಿದರೆ ಬೇಕಾದಷ್ಟು ಕಣ್ಣೆದುರಿಗೆ ಇತಿಹಾಸಗಳೇ ಬೇಕಾದಷ್ಟು ಹೇಳ್ತದೆ. ಆದ್ದರಿಂದ ಶಂಭೂಕನ ವಧೆ ಅನ್ನುವಂಥದ್ದು ಜಾತಿಯ ಹಿನ್ನೆಲೆಯಲ್ಲಿ ಅಲ್ಲ, ಅವನ ಉದ್ದೇಶದ ಹಿನ್ನೆಲೆಯಲ್ಲಿ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾರೆ ಆಚಾರ್ಯರು ಅಂತ. ಮತ್ತು ಮುಂದಕ್ಕೆ ಶುಕ್ರಾಚಾರ್ಯರ ಮಗಳು ಅರಜೆ ಅಂತ, ಆಕೆಯನ್ನು ದಂಡ ಅನ್ನತಕ್ಕಂತಹ ರಾಜ ಆಕೆ ಆಶ್ರಮದಲ್ಲಿದ್ದಾಗ ಬಯಸಬಾರದ ರೀತಿಯಲ್ಲಿ ಬಯಸಿ ಮಾಡಬಾರದ ಕ್ರಿಯೆಯನ್ನು ಮಾಡಿದ ಹಿನ್ನೆಲೆಯಲ್ಲಿ ಅರಜೆ ಶುಕ್ರಾಚಾರ್ಯರ ಮಗಳಲ್ಲವ. ಶುಕ್ರಾಚಾರ್ಯರು ಸಿಟ್ಟಿಗೆದ್ದು ಶಾಪ ಕೊಡ್ತಾರೆ, ಇನ್ನು 7 ದಿವಸದಲ್ಲಿ ಇಲ್ಲಿದ್ದಂತಹ ಮಂದಿಗಳೆಲ್ಲ ಜಾಗ ಖಾಲಿ ಮಾಡಿ ಎಲ್ಲಿಂದ 100 ಯೋಜನದಷ್ಟು ವಿಸ್ತೀರ್ಣ ಅಷ್ಟು ದೀರ್ಘ ಆಗಿರತಕ್ಕಂಥ ಭೂಪ್ರದೇಶ ಅನ್ನುವಂಥದ್ದು ಧೂಳಿನ ಮಳೆಯಿಂದ ಆವೃತ ಆಗ್ತದೆ, ಮತ್ತಿಲ್ಲಿ ಯಾರೂ ಬದುಕುವ ಹಾಗಿಲ್ಲ, ನಿನಗಂತೂ ಶಾಪ ಕಟ್ಟಿಟ್ಟ ಬುತ್ತಿ, ನಿನ್ನ ಸರ್ವವೂ ಕೂಡ ನಾಶ ಆಗಲಿ ಅಂತ ಹೇಳಿ ದಂಡಕನಿಗೆ ಶಾಪ ಕೊಡ್ತಕ್ಕಂಥ ವಿಚಾರವನ್ನು ನಾವು ನೋಡ್ತೇವೆ. ಮುಂದಕ್ಕೆ ರಾಜಸೂಯ ಯಾಗದ ಪ್ರಸ್ತಾವ ಬರ್ತದೆ. ರಾಮಚಂದ್ರ ದೇವರು ಒಂದು ರಾಜಸೂಯ ಯಾಗ ಮಾಡಬೇಕು ಅಂತ ಪ್ರಸ್ತಾವ ಮಾಡಿದಾಗ ಆಗ ಭರತ ಹೇಳ್ತಾನೆ, ನೋಡಿ ಅಣ್ಣ ಬೇಕ ರಾಜಸೂಯ ಯಾಗ, ಭರತನಿಂದ ಈ ಮಾತು ಬರಬೇಕಾಗಿತ್ತು, ಆದ್ದರಿಂದ ರಾಮಚಂದ್ರ ದೇವರು ಹೇಳಿದ್ದು ಅಂತ. ಅಣ್ಣ ಬೇಕ ರಾಜಸೂಯ ಯಾಗ, ಯಾಕೆ
ಪ್ರಾಣಿಗಳನ್ನು ಹಿಂಸೆ ಮಾಡಿ ಅವುಗಳನ್ನು ಕೊಂದು ಆ ಹಿಂಸೆಯಿಂದ ನಮಗೆ ಸ್ವರ್ಗ ಸಿಗ್ತದೆ ಅನ್ನುವಂತಹ ಆ ಭಾವ ನಾವು ಯಾಕಿಟ್ಕೊಳ್ಬೇಕು? ಆದ್ದರಿಂದ ಬೇಡ ಅಲ್ವಾ? ಹಿಂಸ್ರ ಪ್ರಧಾನ ಆಗಿರತಕ್ಕಂತಹ ಯಜ್ಞಗಳು ಯಾಗಗಳು ಬೇಡ ಅಲ್ವಾ ಅಣ್ಣ? ಯೋಚನೆ ಮಾಡು, ನಿನಗೆ ಬಿಟ್ಟಿದ್ದೇನೆ, ನೀನು ದೊಡ್ಡವ, ನೀನು ಮತ್ತೆ ಹೇಳಿದಂತೆ ನಡೆಯುವಂಥದ್ದು ಅಂತ ಹೇಳಿದಾಗ ಭರತನ ಮಾತನ್ನು ಆಲಿಸಿದಂತಹ ರಾಮಚಂದ್ರ ದೇವರು ಮತ್ತೆ ಹೇಳ್ತಾರೆ, ಲೋಕಪೀಡಾ ಕರಂಕರ್ಮ ನಕರ್ತವ್ಯಂ ವಿಚಕ್ಷಣೀ ಬಾಲಾನಂತು ಶುಭಂ ವಾಕ್ಯಂ ಗ್ರಾಹ್ಯಂ ಲಕ್ಷ್ಮಣ ಪೂರ್ವಜ. ಅಯ್ಯ, ನೀನು ಹೇಳಿದ ಮಾತನ್ನು ನಾನು ಕೇಳ್ತೇನಪ್ಪ, ಕರೆಕ್ಟ್ ಹೇಳಿದ್ದಿ, ನೀನು ಕರೆಕ್ಟ್ ಹೇಳಿದ್ದಿ. ಲೋಕಕ್ಕೆ ಒಳ್ಳೆಯದಾಗ್ತಕ್ಕಂತಹ ಬೇಕಾದಷ್ಟು ಇನ್ನಿತರ ಕೆಲಸಗಳು ಇರುವಾಗ, ಕರ್ಮಗಳಿರುವಾಗ ಹಿಂಸ್ರ ಪ್ರಧಾನ ಆಗಿರತಕ್ಕಂಥ ಕರ್ಮವನ್ನು ಮಾಡುವ ಹಿನ್ನೆಲೆಯಾದರೂ ಯಾಕೆ? ಅದರಿಂದ ಅದು ಬೇಡ. ತಸ್ಮಾತ್ ಶೃಣೋಮಿತೇ ವಾಕ್ಯಂ ಸಾಧುಯುಕ್ತಂ ಮಹಾಬಲ. ಅದರಿಂದ ಹಿಂಸೆ ಬೇಡ ಅನ್ನತಕ್ಕಂತಹ ನಿನ್ನ ಈ ಮಾತನ್ನು ನಾನು ಕೇಳ್ತೇನೆ, ಇನ್ನು ಮುಂದಕ್ಕೆ ಹಾಗೆ ಮಾಡುವ ಅಂತ ಹೇಳಿ ರಾಮಚಂದ್ರ ಅದನ್ನು ಒಪ್ಕೊಂಡ ಅಂತ. ಇದು ಯಾಕೆ ಮುಖ್ಯ ಆಗ್ತದೆ ಗೊತ್ತಾ? ದಾರ್ಶನಿಕರ ಪಟ್ಟಿಯಲ್ಲಿ ಶ್ರೀಮದಾಚಾರ್ಯರು ಮಾತ್ರ ಪ್ರಾಣಿ ಹಿಂಸೆಯನ್ನು ಕಂಠತಃ ಅದನ್ನು ಮಾಡಬಾರದು ಅಂತ ಉದ್ಘೋಷಣೆ ಮಾಡಿದ ಮಹಾನುಭಾವರು ಅಂತ. ಯಜ್ಞದಲ್ಲಿ ಪ್ರಾಣಿ ಹಿಂಸೆ ಇತ್ತು. ಆ ಗವಾಲಂಬನ ಅನ್ನತಕ್ಕಂತಹ ಪ್ರಕ್ರಿಯೆಗಳೆಲ್ಲ ಶ್ರೌತಯಾಗದಲ್ಲಿ ಬರುವಾಗ ಶ್ರೀಮದಾಚಾರ್ಯರು ಹೇಳ್ತಾರೆ, ಗವಾಲಂಬನ ಅಂತ ಹೇಳಿದರೆ ಗೋವನ್ನು ಕಡಿಯೋದು, ವೃಷಭವನ್ನು ಕಡಿಯೋದು ಅನ್ನತಕ್ಕಂತಹ ಅರ್ಥವನ್ನು ಯಾಕೆ ಮಾಡ್ತೀರಿ? ಮತ್ತು ಗೋವನ್ನು ಹಿಂಗೆ ಆ ವೇದಿಕೆಗೆ ಸುತ್ತ ಕರ್ಕೊಂಡು ಬಂದು ಬಿಟ್ಟು ಬಿಡುವಂಥದ್ದು ಮಾಡಬೇಕಲ್ಲ. ಗೋ ಸಂತಾನ ಅನ್ನುವಂಥದ್ದನ್ನು, ಅದರಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಅಂತ ಭಾವಿಸ್ತಕ್ಕಂತಹ ನಮಗೆ ಶ್ರೌತದ ಹಿನ್ನೆಲೆಯಲ್ಲಿ ಅದರ ಸಂಹಾರ ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ದೀರಿ ಅಂತ ಹೇಳಿದರೆ, ನಮ್ಮ ಧರ್ಮಶಾಸ್ತ್ರ, ನಮ್ಮ ಶ್ರೌತ, ನಮ್ಮ ಶುಲ್ಬ ಇತ್ಯಾದಿ ಶಾಸ್ತ್ರಗಳ ವಿಷಯದಲ್ಲೇ ಪ್ರಮಾಣ ಅಪ್ರಮಾಣದ ವಿಷಯದ ಕುರಿತಾಗಿ ಸಂಶಯ ಬರುತ್ತದೆ. ಆದ್ದರಿಂದ ಇದಕ್ಕೆ ಹಿಂಗೆ ಅರ್ಥ ಮಾಡಬಾರದು, ಹಿಂಸೆ ಮಾಡಬಾರದು, ಅಹಿಂಸಾ ರೂಪದ ಯಜ್ಞಕ್ಕೆ ಪ್ರಾಧಾನ್ಯ ಕೊಡಬೇಕು ಅಂತ ಇದನ್ನು ಮೊಟ್ಟ ಮೊದಲ ಬಾರಿಗೆ ದಾರ್ಶನಿಕರಲ್ಲಿ ಹೇಳಿದವರು ಆಚಾರ್ಯರು ಅಂತ ನೋಡಿ. ಅಲ್ಲಿ ರಾಮಚಂದ್ರ ಒಪ್ಪಿಕೊಂಡ ವಿಷಯವನ್ನು ಮತ್ತೆ 13ನೇ ಶತಮಾನದಲ್ಲಿ ಆಚಾರ್ಯರು ಉದ್ಘೋಷಣೆ ಮಾಡಿಬಿಟ್ರು ಅಂತ. ಇಂದ್ರ ಮತ್ತು ವೃತ್ರ ಇವರ ಮಧ್ಯೆ ನಡೆದಂತಹ ಗಟ್ಟಿಯಾದಂತಹ ಯುದ್ಧ, ವೃತ್ರ ಸಂಹಾರ, ಅದರಿಂದ ಇಂದ್ರನಿಗೆ ಪ್ರಾಪ್ತ ಆದಂತಹ ಬ್ರಹ್ಮಹತ್ಯ ಶಾಪ, ಆ ದೋಷ, ಆ ಬ್ರಹ್ಮಹತ್ಯ ದೋಷಕ್ಕನ್ನು 4 ಮಂದಿ ಪಾಲು, ಅದು ಪ್ರಸಿದ್ಧ. 4 ಮಂದಿ ಯಾರಿಗೆ ಪಾಲು ಮಾಡ್ತಾನೆ ಅಂತ, ಒಂದು ಪಾಲು ನೀರಿಗೆ ಮಾಡ್ತಾನೆ, ಒಂದು ಪಾಲು ಭೂಮಿಗೆ ಮಾಡ್ತಾನೆ, ಒಂದು ಪಾಲು ಸ್ತ್ರೀಗೆ ಮಾಡ್ತಾನೆ ಅಂತ. ಅದು ರಾಮಾಯಣದಲ್ಲಿ ಒಂದು ಸ್ವಾರಸ್ಯ ಉಂಟು. 4ನೇ ಒಂದು ಪಾಲು ಉಂಟಲ್ಲ, ಅದು ಯಾರಿಗೆ ಮಾಡಿದ್ದು ಅಂತ ಹೇಳಿದರೆ, ಯಾರನ್ನೂ ಕೂಡ ದ್ವೇಷ ಮಾಡದ, ಯಾರಿಗೂ ಕೂಡ ತೊಂದರೆಯನ್ನು ಕೊಡದ ಒಂದು ಬ್ರಾಹ್ಮಣರು ಇರ್ತಾರಲ್ಲ, ಆ ಬ್ರಾಹ್ಮಣರಿಗೆ ಮನೋಹಿಂಸೆಯನ್ನು ಕೊಡ್ತಕ್ಕಂತಹ, ದೇಹ ಹಿಂಸೆಯನ್ನು ಕೊಡ್ತಕ್ಕಂತಹ ಒಂದು ವರ್ಗ ಇರ್ತದಲ್ಲ, ಅವರಿಗೆ ಬ್ರಹ್ಮಹತ್ಯದ 4ನೇ ಒಂದು ಶಾಪ ಹೋಗ್ತದೆ ಅಂತ ರಾಮಾಯಣ ಹೇಳ್ತದೆ. ಇದೊಂದು ಹೊಸ ವಿಷಯ, ಇದೊಂದು ಸಂಗತಿ. ಆದಮೇಲೆ ರಾಮದೇವರು ಅಶ್ವಮೇಧ ಯಾಗವನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡ್ತಾರೆ. ಅಭೂತಪೂರ್ವವಾಗಿರ್ತಕ್ಕಂಥ ದಾನ ಕೊಡುವಂಥದ್ದಾಗ್ತದೆ. 1 ವರ್ಷಕ್ಕೆ ಮಿಗಿಲಾಗಿ ಆ ಅಶ್ವಮೇಧ ಯಾಗ ಅನ್ನುವಂಥದ್ದು ನಡೀತಾ ಇರುವಾಗ, ಆ ರಾಮದೇವರ ಅಶ್ವಮೇಧ ಯಾಗಕ್ಕೆ ಸ್ವಯಂ ಲವಕುಶರು ಬರ್ತಾರೆ. ಯಾರು ಲವಕುಶರು? ಸ್ವಯಂ ರಾಮಚಂದ್ರನ ಪ್ರತಿಬಿಂಬಗಳು. ವಾಲ್ಮೀಕಿಗಳು ಇಡೀ ರಾಮಾಯಣವನ್ನು ಮಕ್ಕಳಿಗೆ ಉಪದೇಶ ನೀಡ್ತಾ ಆ 2 ಮಕ್ಕಳನ್ನು ಕರ್ಕೊಂಡು ಬಂದು ಅವಕ್ಕೆ ಹೇಳ್ತಾರಂತೆ ವಾಲ್ಮೀಕಿಗಳು, ದಿನಕ್ಕೆ 20 ಸರ್ಗ ಪಾರಾಯಣ ಮಾಡಬೇಕು ನೀವು, ಚಂದದಲ್ಲಿ ಎಷ್ಟು ಸಾಧ್ಯ, ಎಲ್ಲೆಲ್ಲ ಅವಕಾಶ ಸಿಗ್ತದಲ್ಲೆಲ್ಲ ಹಾಡ್ರಿ, 20 ಸರ್ಗ ಮಾಡಿ, ಅದಕ್ಕಿಂತ ಹೆಚ್ಚು ಜೀರ್ಣ ಆಗೋದಿಲ್ಲ ನಮ್ಮ ಜನಕ್ಕೆ ಅಂತ ಅದರ ಅರ್ಥ. 20 ಸರ್ಗ ಮಾಡಿ ಆಯಿತಾ. ಮತ್ತೆ ನೀವು ಪಾರಾಯಣ ಮಾಡಿ ಆದಮೇಲೆ ಖುಷಿಯಿಂದ ಯಾರಾದರೂ ದಕ್ಷಿಣೆ ಕೊಟ್ಟರೆ ತಗೊಳ್ಬೇಡ್ರಿ ಅಂತ ಹೇಳ್ತಾನೆ ವಾಲ್ಮೀಕಿಗಳು. ದಕ್ಷಿಣೆ ಕೊಟ್ಟರೆ ತಗೊಳ್ಬೇಡ್ರಿ, ನಿಮ್ಮ ಪಾರಾಯಣ ಖುಷಿಯಾಗ್ತದೆ, ನಿಮ್ಮ ಹಾಡು ಖುಷಿಯಾಗ್ತದೆ, ನಿಮ್ಮ ಅರ್ಥ ವಿವರಣೆ ಬಹಳ ಖುಷಿಯಾದಾಗ ಏನಾದರೂ ಯಾರಾದರೂ ಕೈಯಿಂದ ನಿಮಗೆ ಕೊಟ್ಟರೆ, ನಮಗೆ ತಪಸ್ವಿಗಳಿಗೆ ಯಾಕ್ರಿ ಬೇಕು ಹಣ, ಯಾಕ್ರಿ ಬೇಕು ಬಂಗಾರ, ಯಾಕ್ರಿ ಬೇಕು ಇನ್ನಿತರ ವಸ್ತುಗಳು, ಹಿಂಗೆ ಹೇಳ್ತಾ ಅದನ್ನು ಬಹಳ ಪೊಲೈಟಾಗಿ ಅದನ್ನು ಅವಾಯ್ಡ್ ಮಾಡಿ, ಅದು ಬೇಡ ನಿಮಗೆ. ಮತ್ತು ನಿಮ್ಮದು ಉದ್ದೇಶ ಏನು? ರಾಮಾಯಣ ಹೇಳೋದು ಅಂತ ರಾಮಾಯಣ ಹೇಳ್ತಾ ಇದ್ದರು. ಇದನ್ನು ಆಗ ರಾಮದೇವರು ಮಾಡತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಮಹಾ ಅಶ್ವಮೇಧ ಯಾಗದಲ್ಲಿ ಎಲ್ಲ ಪಂಡಿತ ಮಂಡಳಿಗಳೆಲ್ಲ ಬಂದಾಗಿದೆ. ಅವರೆಲ್ಲ ಕೂತ್ಕೊಂಡು ಶ್ರವಣೆಯನ್ನು ಮಾಡ್ತಾಗಿದ್ದಾರೆ. ಏನದ್ಭುತ! ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ಅನೇಕ ಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದವರು ಈ ಮಕ್ಕಳ ಹಾಡನ್ನು ಕೇಳ್ತಾರೆ. ಏನು ಚೆನ್ನಾಗಿ ಹಾಡ್ತಾ ಇದ್ದಾವೆ, ಎಷ್ಟು ಚಂದದ ಹಾಡು. ಅದನ್ನೆಲ್ಲ ಕೇಳಿ ಆದಮೇಲೆ
ಸಭೆಯಲ್ಲಿದ್ದಂತಹ ಮಂದಿಗಳು ಹಾಡುವಂತಹ ಈ ಈರ್ವರು ಕುಮಾರರನ್ನು ಕಂಡು ಪರಸ್ಪರ ಮಾತನಾಡ್ಕೊಳ್ತಾರಂತೆ. ಉಭೌ ರಾಮಸ್ಯ ಸದೃಶವು ಬಿಂಬಾತ್ ಬಿಂಬ ವಿವೋತ್ತಿಥೌ. ಇದು ನೋಡಿ, ಆ ಎರಡು ಮಕ್ಕಳನ್ನು ನೋಡ್ರಿ. ನೋಡುವಾಗ ನಿಮ್ಗೆ ಏನು ಅನ್ನಿಸ್ತದೆ? ಮಾತನಾಡಿಕೊಳ್ಳೋದಂತೆ ಪರಸ್ಪರ. ಆ ಎರಡು ಮಕ್ಕಳನ್ನು ನೋಡಿ ನಿಮಗೇನು ಅನ್ನಿಸ್ತದೆ? ರಾಮನಾಗೇ ಇಲ್ವಾ ಅವ? ಇನ್ನೊಬ್ಬನ ನೋಡಿ, ಇನ್ನೊಬ್ಬನ ಕಿವಿ ರಾಮನಾಗಿ, ಇನ್ನೊಬ್ಬನ ಮೂಗು ರಾಮನಾಗಿ, ಇನ್ನೊಬ್ಬನ ಕಣ್ಣು ರಾಮನಾಗಿ ಪರಸ್ಪರ ಮಾತನಾಡ್ಕೊಳ್ತಾ. ಇಲ್ಲೊಬ್ಬ ನಮ್ಮ ರಾಜ್ಯಕ್ಕೆ ಭಾರಭೂತ ವ್ಯಕ್ತಿ ಒಬ್ಬ ಇದ್ದಾನೆ, ಅವನಿಗೆ ಪ್ರೊಟೆಕ್ಷನ್ ಕೊಡ್ತದೆ ಗೌರ್ಮೆಂಟು. ಅವ ಹೇಳ್ತಾನೆ, ಸೀತೆ ಋಷಿಗಳ ಆಶ್ರಮದಲ್ಲಿದ್ದ ಸಂದರ್ಭದಲ್ಲಿ ಅಲ್ಲಿ ಮಲ್ಕೊಂಡಿದ್ಲು, ಆದ್ದರಿಂದ ಅವಳಿಗೆ ಹುಟ್ಟಿದ ಮಕ್ಕಳು ಸೀತೆಯ ಮಕ್ಕಳೇ, ರಾಮನ ಮಕ್ಕಳೇ ಅಲ್ಲ ಅಂತ. ದುರಂತ, ನಮ್ಮ ರಾಜ್ಯದ ದುರಂತ. ಅವಾಗ ಹೇಳ್ತಾನೆ, ಹಿಂದೆ ಎಲ್ಲ ಹೆಸರು ಕೇಳ್ತಾ ಇದ್ದರೆ ರಾಕ್ಷಸರು ಅಂತ ಗೊತ್ತಾಗ್ತಾ ಇದ್ದು. ಕಂಸ ಅವ ರಾಕ್ಷಸ, ಶಿಶುಪಾಲ ಅವ ರಾಕ್ಷಸ, ದಂತವಕ್ತ್ರ ಅವ ರಾಕ್ಷಸ, ರಾವಣ ಅವ ರಾಕ್ಷಸ. ಈಗ ಭಗವಾನ್ ಅಂತ ಹೆಸರು ಇಟ್ಕೊಳ್ತಾರೆ, ಗೊತ್ತೇ ಆಗೋದಿಲ್ಲ ಅವ ರಾಕ್ಷಸ ಅಂತ. ಹೆಸರು ಭಗವಾನ್. ಹಂಗಾಗ್ತದೆ ನೋಡಿ. ಅವನು ಹೇಳ್ತಾನೆ ಇಲ್ಲಿ ನೋಡಿ, ಸ್ವಯಂ ಮಾತನಾಡ್ಕೊಳ್ತಾರೆ. ಮತ್ತು ಎಲ್ಲಿವರೆಗೆ ಆಗ್ತದೆ ಹೇಳಿದರೆ, ರಾಮಾಯಣದ ಯಾವುದೋ ಒಂದು ಶ್ಲೋಕವನ್ನು ಹಿಡ್ಕೊಂಡು ನಾವು ಜಾಲಾಡೋದು ನೇತಾಡೋದು ಮಾಡಬಾರ್ದು. ಯಾಕೆ ಹೇಳಿದರೆ, ಯಾವ ರಾಮಾಯಣವನ್ನು ಉಲ್ಲೇಖಿಸಿಕೊಂಡು ಹಿಂಗೆ ಹೇಳಿದ್ದಾನೆ ವಾಲ್ಮೀಕಿ, ಆದ್ದರಿಂದ ರಾಮನ ಮಕ್ಕಳು ಲವಕುಶರಲ್ಲ ಅಂತ ಹೇಳುವ ವ್ಯಕ್ತಿಗಳಿಗೆ ರಾಮಾಯಣದಲ್ಲಿ ಸ್ವಯಂ ವಾಲ್ಮೀಕಿಗಳೇ ಮುಂದಕ್ಕೆ ಸೀತೆಯನ್ನು ಎದುರಿಟ್ಟುಕೊಂಡು ಉದ್ಘೋಷಣೆ ಮಾಡುವಂತಹ ಭಾಗ ಮುಂದಕ್ಕೆ ಬರುತ್ತದೆ. ವಾಲ್ಮೀಕಿಗಳೇ ಹೇಳುತ್ತಾರೆ, ಅಯ್ಯ ನಿನ್ನ ಹೆಂಡತಿ ನಿಷ್ಪಾಪೆ, ನೋಡು ಈ ಎರಡು ಮಕ್ಕಳು ಕೂಡ ನನ್ನ ಆಶ್ರಮದಲ್ಲಿ ಜನ್ಮ ಕಂಡದ್ದು, ಈ ಎರಡು ಮಕ್ಕಳು ಕೂಡ ನಿಂದೆ ಅಂತ ಕಂಠತಃ ಉದ್ಘೋಷಣೆ ಮಾಡ್ತಾರೆ. ಇಡೀ ಸಭೆ ವಿರಾಜಮಾನ ಆಗಿದ್ದಾಗ ವಾಲ್ಮೀಕಿಗಳು ಇದಕ್ಕೆ ಗೊತ್ತೇ ಆಗೋದಿಲ್ಲ, ನಮಗೆ ಇದಕ್ಕೆ ಕಾಣೋದೇ ಇಲ್ಲ. ವಾಲ್ಮೀಕಿ ಬೇರೆ ಸಂಗತಿಗಳೆಲ್ಲ ಬಹಳ ರಂಗೀಟಾಗಿ ಕಾಣುತ್ತದೆ, ಇದು ಕಾಣೋದೇ ಇಲ್ಲ. ವಾಲ್ಮೀಕಿಗಳ ಬಗ್ಗೆ ಆಕ್ಷೇಪ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ. ವಾಲ್ಮೀಕಿಗಳ ಬಗ್ಗೆ ಏನಾದರೂ ಆಕ್ಷೇಪ ಮಾಡಿದರೆ ಅಟ್ರಾಸಿಟಿ ಕೇಸ್ ಬರ್ತದೆ, ಒಳಗೆ ಹೋಗ್ಬೇಕಾಗ. ಆದರೆ ರಾಮನ ಬಗ್ಗೆ ವಾಲ್ಮೀಕಿಗಳ ಬಗ್ಗೆ ಹೇಳಲಿಕ್ಕಿಲ್ಲ. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜನ. ಆದರೆ ಯಾರ ಬಗ್ಗೆ ಹೇಳ್ಬೋದು? ರಾಮನ ಬಗ್ಗೆ ಹೇಳ್ಬೋದು. ಅವ OBC ಅಲ್ಲವ, ಜನರಲ್ ಕ್ಯಾಟಗರಿಯಲ್ಲಿ ಬರ್ತಾನೆ. ನಮ್ಮ ಪ್ರಾರಬ್ಧ ಇದು, ನಮ್ಮ ದುರಂತ. ಇಷ್ಟಾಯ್ತಲ್ಲ. ಇಷ್ಟು ಹೇಳಿ ಆದಮೇಲೆ ಜನಗಳೆಲ್ಲ ಪರಸ್ಪರ ಮಾತನಾಡ್ತಾ ಇರುವಾಗ ರಾಮ ಮಕ್ಕಳ ಹತ್ರ ಕೇಳ್ತಾನಂತೆ, ಏನು ಚೆನ್ನಾಗಿ ಹಾಡ್ತೀರಿ, ಕಿಂ ಪ್ರಮಾಣಂ ಇದಂ ಕಾವ್ಯಂ ಕಾ ಪ್ರತಿಷ್ಠಾ ಮಹಾತ್ಮನಃ ಕರ್ತಾ ಕಾವ್ಯಸ್ಯ ಮಹತಃ ಕ್ವಾಚಾಸೋ ಮುನಿಪುಂಗವಃ. ಯಾರು ಈ ಕಾವ್ಯವನ್ನು ಮಾಡಿದ್ದಪ್ಪ? ಏನು ಚೆಂದಾಗಿದೆ, ನನ್ನ ಕತೆ ಕಣ್ಣಿಗೆ ಕಟ್ಟಿದಾಗಿದೆ, ನನಗೂ ಕೂಡ ಮರ್ತು ಹೋಗಿರ್ಬೋದು, ನಾವು ಇಳಿಸೋದು ಹಾಗೆ ಮರ್ತು ಇರ್ಬೋದು ಅನ್ನುವಂಥ ಸಂಗತಿಯನ್ನು ಕೂಡ ಕಣ್ಣಿಗೆ ಕಟ್ಟುವ ಹಾಗೆ ಇದನ್ನು ಕಣ್ಣು ಮುಂದೆ ಇಡ್ತಾ ಇದ್ದೀರಲ್ಲ. ಯಾರು? ಕಿಂ ಪ್ರಮಾಣಂ ಇದಂ ಕಾವ್ಯಂ, ಎಷ್ಟಿದೆ ಗಾತ್ರ, ಕಾ ಪ್ರತಿಷ್ಠಾ ಮಹಾತ್ಮನಃ, ಯಾರು ರಚನೆ ಮಾಡಿದ್ದು, ಕರ್ತಾ ಕಾವ್ಯಸ್ಯ ಮಹತಃ ವಾಚಾಸೋ ಮುನಿಪುಂಗವಃ, ಯಾವ ಮುನಿಯಿಂದ ಈ ಕಾವ್ಯ ರಚನೆಯಾಗಿದೆ, ಯಾವ್ದಿದನ್ನು ನಿಮಗೆ ಕೊಟ್ಟದ್ದು ಅದನ್ನು ಹೇಳಿ ಅಂತ ಹೇಳುವಾಗ ಇಡೀ ಕಾವ್ಯದ ಬಗ್ಗೆ ಮಕ್ಕಳು ಹೇಳ್ತಾವೆ ನೋಡಿ. ಬಹಳ ಅದ್ಭುತ ಇದು. ವಾಲ್ಮೀಕಿರ್ ಭಗವಾನ್ ಕರ್ತ ಸಂಪ್ರಾಪ್ತೋ ಯಜ್ಞ ಸಂವಿಧಂ ಏನೇದಂ ಚರಿತಂ ತುಭ್ಯಂ ಅಶೇಷಂ ಸಂಪ್ರದರ್ಶಿತಂ. ಸ್ವಾಮಿ, ಈ ಕಾವ್ಯವನ್ನು ರಚನೆ ಮಾಡಿದ್ದು ಮಹಾತ್ಮರಾಗಿರತಕ್ಕಂತಹ ವಾಲ್ಮೀಕಿಗಳು ಎಲ್ಲೆಲ್ಲಿ ಹುಡುಕಬೇಕು ಅಂತ ಇಲ್ಲ. ಯಜ್ಞ ಸಂವಿಧಂ ಇಲ್ಲೇ ಬಂದಿದ್ದಾರೆ. ನಮ್ಮ ಯಜ್ಞದ ಆ ವೇದಿಕೆಯ ಹತ್ತಿರದಲ್ಲಿ ನೀನು ಏನು ಡೇರೆ ಶಿಬಿರವನ್ನು ಮಾಡಿಕೊಟ್ಟಿದ್ದಿ, ಒಂದು ನಮ್ಮ ಗುರುಗಳದ್ದು, ವಾಲ್ಮೀಕಿಗಳದ್ದು ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಏನೇದಂ ರಚಿತಂ ತುಭ್ಯಂ ಅಶೇಷಂ ಸಂಪ್ರದರ್ಶಿತಂ. ಎಲ್ಲವನ್ನೂ ಕೂಡ ನಿನಗೆ ಸಂಬಂಧಪಟ್ಟ ಎಲ್ಲ ಸಂಗತಿಗಳನ್ನು ಕೂಡ ತೋರಿಸಿಬಿಟ್ಟಿದ್ದಾರೆ. ಸನ್ನಿಬದ್ಧಂ ಹಿ ಶ್ಲೋಕಾನಾಂ 24,000. ಎಷ್ಟು ಶ್ಲೋಕ ಇದೆ ರಾಮಾಯಣದಲ್ಲಿ? 24,000 ಶ್ಲೋಕ ಇದೆ. ಗಾಯತ್ರಿ ಮಂತ್ರದ ಒಂದೊಂದು ಅಕ್ಷರಕ್ಕೂ ಒಂದೊಂದು ಸಹಸ್ರ ಶ್ಲೋಕ ಎಂಬಂತೆ 24,000 ಶ್ಲೋಕ ಇದೆ. ಮತ್ತು ಉಪಾಖ್ಯಾನ ಶತಂಚೈವ ಭಾರ್ಗವೇಡ ತಪಸ್ವಿನ. ವಾಲ್ಮೀಕಿಗಳು ಬೇಡದ ಜನಾಂಗದವರು ಅಂತ ತಿಳ್ಕೊಂಡ್ರೆ ಇಲ್ಲೇ ಹೇಳ್ತಾರೆ, ಭಾರ್ಗವೇಡ ತಪಸ್ವಿನ. ಭಾರ್ಗ ಭೃಗುಗೋತ್ರದವರಪ್ಪ ಅವರು, ವರುಣಪುತ್ರ. ಆದ್ದರಿಂದ ಭಾರ್ಗವ ಆ ಮಹಾನುಭಾವರು ಈ ಗ್ರಂಥದಲ್ಲಿ 100 ಕಥೆಗಳಿಗೂ ಮಿಕ್ಕಿ ಇರತಕ್ಕಂತಹ ಕಥೆಗಳ ಪುಂಜವನ್ನು ಇಟ್ಟಿದ್ದಾರೆ. ಕಥೆಗಳು ಅಂತ ಹೇಳಿದರೆ ಯಾವುದ್ಯಾವುದೋ ಬೇಡದಿದ್ದ ವ್ಯಥೆಯನ್ನು ಕೊಡುವಂಥದ್ದಲ್ಲ, ಇದೇ ಭೂಮಿಯಲ್ಲಿ ನಡೆದಂತಹ ಘಟನೆಗಳ ಸರಣಿಯನ್ನು ತಮ್ಮ ಕಾವ್ಯದಲ್ಲಿ ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾರೆ ಅಂತ ಆಯಿತಾ.
ಆದಿಪ್ರವೃತ್ತಿ ವೈರಾಜನ್ ಪಂಚಸರ್ಗ ಶತಾನಿ ಚ ಕಾಂಡಾನಿ ಷಟ್ ಕೃತಾನೀಹ ಸೋತ್ತರಾಣಿ ಮಹಾತ್ಮನ. ಎಷ್ಟಿದೆ ನೋಡಿ, 7ನೇ ಕಾಂಡವನ್ನು ಪ್ರಕ್ಷಿಪ್ತ, ಅದು ಮತ್ತೆ ಅದು ಸಂಬಂಧ ಪಡೆದಿದ್ದದ್ದು ಅಂತ ಯಾರು ಒಬ್ಬನು ಕೂಡ ಹೇಳಲಿಕ್ಕಿಲ್ಲ. ಯಾಕೆ ಹೇಳಿದರೆ ಸ್ವಯಂ ಉದ್ಘೋಷ ಮಾಡ್ತಾರೆ, ಮೊದಲ ಆದಿಕಾಂಡದಿಂದ ಪ್ರಾರಂಭ ಮಾಡಿ 500 ಸರ್ಗಗಳು 7 ಕಾಂಡ ಮುಗಿಯುವವರೆಗಿದೆ. 6 ಕಾಂಡ ಹೇಗೂ ಆಯ್ತಲ್ಲ. ಕೃತಾನೀಗ ಸೋತ್ತರಾಣಿ ಮಹಾತ್ಮನ ಉತ್ತರಕಾಂಡವನ್ನು ಸೇರಿಸ್ಕೊಂಡೇ 24,000 ಶ್ಲೋಕ ಆದದ್ದು, 500 ಸರ್ಗಗಳಾದದ್ದು ಅಂತ. ಕೊನೆಯ ಕಾಂಡದಲ್ಲೇ, ಉತ್ತರಕಾಂಡದಲ್ಲೇ 111 ಸರ್ಗ ಇದೆ. ದೊಡ್ಡ ದೊಡ್ಡ ಕಾಂಡ ನಿಜವಾಗಿ ಉತ್ತರಕಾಂಡ. 111 ಸರ್ಗ ಇದೆ. ಅದನ್ನು ಬಿಟ್ಟರೆ ಮತ್ತೆ 500 ಎಲ್ಲಾಯಿತು? ಲೆಕ್ಕ ತಪ್ಪಿ ಹೋಯ್ತಲ್ಲ. ಅದು ಬಿಟ್ಟರೆ 24,000 ಶ್ಲೋಕ ಎಲ್ಲಾಯಿತು? ಲೆಕ್ಕ ತಪ್ಪಿ ಹೋಯ್ತಲ್ಲ. ಆದ್ದರಿಂದ ಉತ್ತರಕಾಂಡ ಪ್ರಕ್ಷಿಪ್ತ ಅಲ್ಲ, ವಿಶೇಷವಾಗಿ ನೋಡಲಿಕ್ಕೆ ಇರತಕ್ಕಂಥ ಕಾಂಡ ಅನ್ನುವಂಥದ್ದು ಅಂತ ಹೇಳಿ ಗಾನವನ್ನು ಮಕ್ಕಳು ಹೇಳ್ತಾ ಇದ್ದಾವೆ. ಪ್ರತಿಯೊಂದು ಘಟ್ಟಗಳು ಕೂಡ ಮಕ್ಕಳು ಕಣ್ಣಿಗೆ ಕಟ್ಟಿದಾಗ ಹೇಳ್ತಾ ಇದ್ದಾವೆ. ಸೀತೆಯ ಶುದ್ಧ ಚಾರಿತ್ರ್ಯದ ಸಂಗತಿಯನ್ನು ರಾಮಚಂದ್ರ ಪ್ರಾಯ ಮಕ್ಕಳು ಹೇಳ್ತಾ ಇರುವಾಗ ಕೇಳಿದ್ದಾನೆ. ಈ ಮಕ್ಕಳು ಹೇಳ್ತಕ್ಕಂಥ ಈ ಕಥೆಯನ್ನು ಕೇಳ್ತಾ ಇದ್ದಂತಹ ರಾಮಚಂದ್ರ ತೀರ್ಮಾನ ಮಾಡ್ತಾನೆ, ಈಗ ಒಂದು ಸಂದರ್ಭ ಬಂದಿದೆ. ಏನು? ನನ್ನ ಮಡದಿ, ನನ್ನ ಧರ್ಮಪತ್ನಿ ಸೀತೆಯ ಶುದ್ಧ ಚಾರಿತ್ರ್ಯವನ್ನು ಲೋಕಕ್ಕೆ ಪ್ರಕಟ ಮಾಡತಕ್ಕಂತಹ ಒಂದು ಸಂದರ್ಭ ಬಂದಿದೆ. ಆದ್ದರಿಂದ ಹೇಗೂ ಮಕ್ಕಳಿದ್ದಾವೆ, ಮತ್ತು ಹೇಗೂ ವಾಲ್ಮೀಕಿ ಮಹರ್ಷಿಗಳು ಇಲ್ಲೇ ಇದ್ದಾರೆ, ಅವರು ಮತ್ತೆ ಆಕೆಯನ್ನು ಸಾಕಿದ್ದು. ಆದ್ದರಿಂದ ಧರ್ಮಪತ್ನಿಯಾಗಿರತಕ್ಕಂತಹ, ಲೋಕಕ್ಕೆ ಜನನಿಯಾಗಿರ್ತಕ್ಕಂತಹ ಸೀತೆಯ ಶುದ್ಧ ಚಾರಿತ್ರ್ಯದ ಹಿನ್ನೆಲೆಯನ್ನು ಅದನ್ನು ತೋರಿಸ್ಬೇಕು ಅಂತ ಹೇಳಿ ನಾನು ಒಂದು ಮಾತು ವಾಲ್ಮೀಕಿಗಳಿಗೆ ಹೇಳಿಸ್ತೇನೆ ಅಂತ ದೂತರ ಮುಖಾಂತರವಾಗಿ ಮಾತನ್ನು ಹೇಳಿ ಕಳಿಸ್ತಾನೆ. ವಾಲ್ಮೀಕಿಗಳು ಬಹಳ ಸಂತೋಷದಿಂದ ಮರುದಿವಸ ಬೆಳಿಗ್ಗೆಯೇ ತುಂಬಿದ ಸಭೆಯಲ್ಲಿ ಸೀತೆಯನ್ನು ಕರ್ಕೊಂಡು ಬಂದು ಈ ಕೆಲಸವನ್ನು ಮಾಡಿಸುವ ಅಂತ ಸಂಕಲ್ಪ ಮಾಡಿದರು. ಸೀತೆಯ ಶುದ್ಧ ಚಾರಿತ್ರ್ಯದ ಪರೀಕ್ಷೆ ಮಾತ್ರ ಅಲ್ಲ, ಆಕೆ ಶುದ್ಧ ಚರಿತ್ರಳು ಅನ್ನುವಂತಹ ಉದ್ಘೋಷಣೆ ಅದನ್ನು ಮಾಡೋದು ಅಂತ ಸಂಕಲ್ಪ ಆಗ್ತದೆ. ಮರುದಿವಸವೇ ರಾಮಚಂದ್ರ ಎಷ್ಟು ಹೇಳಿ ಆದ ಕೂಡಲೇ ತೀರ್ಮಾನ ಆಗ್ತದೆ. ತಲೆಯನ್ನು ಕೆಳಗೆ ಹಾಕಿ ಸೀತಾದೇವಿ ಬರ್ತಾ ಇದ್ದಾಳೆ, ಸಭೆಯ ಮಧ್ಯದಲ್ಲಿದ್ದಾಳೆ. ಎಲ್ಲರೂ ಸಾಧು ಸೀತೆ ಅಂತ ಉದ್ಘೋಷಣೆ ಮಾಡ್ತಾ ಇದ್ದಾರೆ. ಆಕೆಯನ್ನು ಕಂಡಾಗ ರಾಮಚಂದ್ರ ದೇವರ ಕಣ್ಣಂಚು ತುಂಬ್ತದಲ್ವಾ? ರಾಮಚಂದ್ರ ಪ್ರಭುವನ್ನು ಕಂಡು ಲೋಕ ಎಲ್ಲ ಅಲ್ಲಿದ್ದಂತಹ ಜನರೆಲ್ಲ ಸಾಧುರಾಮ ಅಂತ ಹೇಳ್ತಾ ಇದ್ದಾರೆ. ಈಗ ಮಾತನಾಡುವಂತಹ ಸಂದರ್ಭ ವಾಲ್ಮೀಕಿಗಳದ್ದು. ವಾಲ್ಮೀಕಿಗಳು ಹೇಳ್ತಾರೆ, ಇಯಂ ದಾಶರಥೆ ಸೀತಾ ಸುವೃತ ಧರ್ಮಚಾರಿಣಿ ಅಪವಾದಾತ್ ಪರಿತ್ಯಕ್ತ ಮಮಾಶ್ರಮ ಸಮೀಪತಃ. ರಾಮಚಂದ್ರ ನೋಡು, ನಾನು ಉದ್ಘೋಷಣೆ ಮಾಡ್ತಾ ಇದ್ದೇನೆ, ನಾನು ವಾಲ್ಮೀಕಿ, ನಾನು ಉದ್ಘೋಷಣೆ ಮಾಡ್ತಾ ಇದ್ದೇನೆ. ಇಯಂ ಸೀತಾ, ಈ ಸೀತೆ ಇದ್ದಾಳಲ್ಲ, ಧರ್ಮಚಾರಿಣಿ, ಧರ್ಮಕ್ಕೊಂದು ಚೂರು ಕೂಡ ಕೊಂಕು ಲೋಪವನ್ನು ತರದಂತಹ ಹೆಣ್ಮಗಳಪ್ಪ. ಅಪವಾದಾದ ಪರಿತ್ಯಕ್ತ, ಲೋಕಾಪವಾದಕ್ಕೆ ಭಯಭೀತನಾದಂತಹ ನೀನು ಈಕೆಯನ್ನು ಬಿಟ್ಟಿಯಲ್ಲ, ಬಿಟ್ಟ ಮೇಲೆ ಎಲ್ಲೆಲ್ಲೋ ಹೋಗಿ ಈಕೆ ಬದುಕಿದ್ದಲ್ಲ, ನನ್ನ ಆಶ್ರಮದ ಸಮೀಪದಲ್ಲಿ ಬಿಟ್ಟದ್ರಿಂದ ನಾನೇ ಮತ್ತೆ ಇವಳನ್ನು ಪಾಲನೆ ಪೋಷಣೆ ಮಾಡುವಂತಹ ಕೆಲಸವನ್ನು ಮಾಡಿದೆ. ಈಕೆ ಶುದ್ಧ ಚರಿತ್ರಳು ಅನ್ನುವಂಥದ್ದನ್ನು ನಾನು ಹೇಳಿದೆ, ಇನ್ಯಾರು ಹೇಳಬೇಕು? ನಾನು ಹೇಳ್ತಾ ಇದ್ದೇನೆ. ಇಮೌತು ಜಾನಕಿ ಪುತ್ರೌ ಉಭೌ ಚ ಯಮಜಾತಕವು ಸುತೌ ತವೈವ ದುರ್ದರ್ಶವು ಸತ್ಯಮೇತಬ್ರವೀಮಿತೆ ಅಂತ ಹೇಳ್ತಾನೆ. ವಾಲ್ಮೀಕಿಗಳು ಹೇಳ್ತಾರೆ, ಈ ಮಕ್ಕಳನ್ನು ನೋಡ್ತಾ ಇದ್ದೀಯಲ್ಲ ನೀನು, ಮೊನ್ನೆಯಿಂದ ಕೇಳ್ತಾ ಇದ್ದಿ ರಾಮಾಯಣವನ್ನು ಈ ಮಕ್ಕಳ ಬಾಯಿಂದ, ಈ ಮಕ್ಕಳನ್ನು ನೋಡ್ತಾ ಇದ್ದೀಯಲ್ಲ, ಈ ಮಕ್ಕಳು ಜಾನಕಿಯ ಮಕ್ಕಳು. ಜಾನಕಿ ಮಕ್ಕಳು ಅಂತ ಹೇಳಿದರೆ ಮತ್ತೆ ಅದಕ್ಕೊಂದು ಅಪ್ಪ ಬೇಡವಾ? ತವೈವ, ಜಾನಕಿದ ಮಕ್ಕಳು ಮಾತ್ರ ಅಲ್ಲ, ನಿನ್ನ ಮತ್ತೆ ಜಾನಕಿಯ ಮಕ್ಕಳಪ್ಪ, ನಿನ್ನ ಮತ್ತೆ ಸೀತೆಯ ಮಕ್ಕಳು. ಯಮ ಜಾತಕವು, ಯುಗ್ಮ ಅವಳಿ ಮಕ್ಕಳು ಮಾತ್ರ ಅಲ್ಲ, ದುರ್ದರ್ಶವು, ಕೆಟ್ಟ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲದ ಮಕ್ಕಳು. ನಿನ್ನ ಮಕ್ಕಳೇ ಇಂಥ ಪ್ಯೂರಿಟಿಯನ್ನು, ಇಂತಹ ಶುದ್ಧತೆಯನ್ನು ತಮ್ಮ ಶರೀರದಿಂದ ಹೊರಗೆ ಸೂಸ್ತಾ ಇದ್ದಾವೆ ಅಂತ ಹೇಳಿದರೆ, ಅದನ್ನು ಧಾರಣೆ ಮಾಡಿದ ನಿನ್ನ ಹೆಂಡತಿಯ ಪರಿಶುದ್ಧತೆಯನ್ನು ಮತ್ತು ನಾನು ಕಂಠತಃ ಹೇಳಬೇಕಾ? ಎಲ್ಲಿ ತನಕ ಹೇಳ್ತಾರೆ ಗೊತ್ತಾ? ನಾನು ನಿಜವಾಗಿ ತಪಸ್ಸು ಮಾಡಿದ್ದು ಹೌದಾದರೆ, ಲೋಕಕ್ಕೆ ಯಾವ ಕಂಟಕವನ್ನು ತರದ ವ್ಯಕ್ತಿ ನಾನು ಹೌದಾದರೆ, ಇಷ್ಟುವರೆಗೆ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅನ್ನತಕ್ಕಂಥ ಆರ್ಷವಾಣಿಗೆ ಅನುಗುಣವಾಗಿ ನಾನು ಬದುಕಿದ್ದು ಹೌದಾದರೆ,
ಇಷ್ಟುವರೆಗೆ ನಾನು ಸುಳ್ಳು ಹೇಳಲಿಲ್ಲ ಅನ್ನುವಂಥದ್ದು ಹೌದಾದರೆ ನಾನು ಇನ್ನೊಂದು ಸತ್ಯದ ಮಾತನ್ನು ಹೇಳ್ತಾಗಿದ್ದೇನೆ, ನಂಬು, ಈಕೆ ಶುದ್ಧ ಚಾರಿತ್ರಳು, ಇವಳ ಬಗ್ಗೆ ನಿನಗೆ ಯಾವ ರೀತಿಯ ಅಭಿಪ್ರಾಯ ಭೇದವೂ ಕೂಡ ಬೇಡ ಅನ್ನತಕ್ಕಂತಹ ಸಂಗತಿಯನ್ನು ವಾಲ್ಮೀಕಿಗಳು ಉದ್ಘೋಷ ಮಾಡ್ತಾರೆ. ಇಯಂ ಶುದ್ಧ ಸಮಾಚಾರ ಅಪಾಪ ಪತಿದೇವತ ಲೋಕಾಪವಾದ ಭೀತಸ್ಯ ಪ್ರತ್ಯಯಂ ತವ ದಾಸ್ಯತಿ. ಇಂಥ ಸೀತೆ ತನ್ನ ಕುರಿತಾದಂತಹ ಶುದ್ಧ ಸಮಾಚಾರದ ವಿಷಯವನ್ನು, ಯಾವ ಪಾಪವನ್ನೂ ಮಾಡದಂತಹ ಇಂಥ ಸೀತೆ ತನಗೆ ಏಕಮಾತ್ರ ದೈವಾಂತ ನಿನ್ನನ್ನು ನಂಬಿಕೊಂಡು ನಿನ್ನ ಮುಂದೆ ಲೋಕಾಪವಾದ ಭೀತಸ್ಯ, ತನ್ನ ಲೋಕ ತನ್ನ ಕಡೆಗೆ ಮಾಡಿರತಕ್ಕಂಥ ಅಪವಾದದ ಭೀತಿಯ ಪರಿಹಾರಕ್ಕೋಸ್ಕರವಾಗಿ ತನ್ನ ಶುದ್ಧ ಚಾರಿತ್ರ್ಯದ ಕುರಿತಾಗಿ ಈಗ ಉದ್ಘೋಷ ಮಾಡ್ತಾಳೆ ಅಂತ ಸೀತೆಯನ್ನು ತೋರಿಸ್ತಾ ಮತ್ತೆ ವಾಲ್ಮೀಕಿಗಳು ಹೇಳ್ತಾರೆ, ಸೀತೆ ಹೇಳಬೇಕಿತ್ತಲ್ಲ, ನಾನು ತಪ್ಪು ಮಾಡಲಿಲ್ಲ, ನಾನು ಏನೂ ಕೂಡ ನನ್ನ ಚರಿತ್ರೆಗೆ ಕಳಂಕ ಅನ್ನುವಂಥದ್ದು ಅಂಟುಕೊಳ್ಳಿಲ್ಲ ಅಂತ ಸೀತೆ ಹೇಳಬೇಕಿತ್ತಲ್ಲ. ಎಲ್ಲರೂ ನೋಡ್ತಾ ಇದ್ದಾರೆ ಸೀತೆ ಏನು ಉದ್ಘೋಷ ಮಾಡ್ತಾಳೆ. ಆದರೆ ಆದ ಘಟನೆಯೇ ಬೇರೆ ಸ್ವಾಮಿ, ಘಟನೆಯೇ ಬೇರೆ. ಸೀತೆ ಬರ್ತಾಳಂತೆ, ಬಂದು ನಿಲ್ತಾಳೆ. ಆ ಹೆಣ್ಣುಮಗಳು ಬಿಟ್ಟದ್ದೇ ಕಷ್ಟ, ಸಾಕು ಅಂತ ಖಂಡಿತಲ್ಲ. ಅದರಿಂದ ಏನು ಹೇಳ್ತಾಳೆ ಗೊತ್ತಾ? ಯಥಾಹಂ ರಘುವಾದನ್ಯಂ ಮನಸಾಪಿನ ಚಿಂತೆಯೇ ತಥಾ ಮೇ ಮಾಧವಿ ದೇವಿ ವಿವರಂ ದಾತುಮರ್ಹತಿ. ಮನಸಾ ಕರ್ಮಣಿ ವಾಚ ಯಥಾ ರಾಮಂ ಸಮರ್ಚಯೇ ತಥಾ ಮೇ ಮಾಧವಿ ದೇವಿ ವಿವರಂ ದಾತುಮರ್ಹತಿ ಅಂತ ಹೇಳ್ತಾಳೆ. ಇದು ಯಾರೂ ಎಣಿಕೆ ಮಾಡದೇ ಇರತಕ್ಕಂಥ ಒಂದು ರೀತಿಯ ಘೋರಾಗಿರ್ತಕ್ಕಂತಹ ಪ್ರತಿಜ್ಞಾವಚನವನ್ನು ಸೀತೆ ಹೇಳಿಬಿಟ್ಲಲ್ಲ. ನಾನು ರಾಮಚಂದ್ರನನ್ನು ಬಿಟ್ಟು ಮತ್ತೊಬ್ಬನನ್ನ ಮನಸ್ಸಿನಲ್ಲಿ ಲವಲೇಶವೂ ಯೋಚನೆ ಮಾಡಲಿಲ್ಲ ಅನ್ನುವಂಥದ್ದು ಸತ್ಯ ಆದರೆ ಭೂಮಿ ಒಡಿಲಿ, ಭೂದೇವಿ ನನಗೆ ತನ್ನ ಒಡಲಲ್ಲಿ ಜಾಗ ಕೊಡಲಿ ಅಂತ ಹೇಳ್ತಾಳೆ. ಕೊನೆಗೆ ಹೇಳ್ತಾಳೆ ನೋಡಿ, ಮನಸ ನಾನು ಮನಸ್ಸಿನಿಂದ, ಕರ್ಮಣ ನಾನು ಕ್ರಿಯೆಯಿಂದ, ವಾಚ ನನ್ನ ಮಾತಿನಿಂದ ಯಾವ ರೀತಿ ನಾನು ರಾಮನನ್ನು ಪೂಜೆ ಮಾಡಿದ್ದೇನೆ, ರಾಮನನ್ನು ಬಿಟ್ಟು ಇನ್ನೊಂದು ಕಡೆಗೆ ನನ್ನ ಈ ತ್ರಿಕರಣಗಳು ಸಾಗಲಿಲ್ಲ, ಇದು ಸತ್ಯ ಅಂತಾದರೆ ಭೂದೇವಿ ತನ್ನ ಒಡಲಲ್ಲಿ ನನಗೊಂದು ಜಾಗ ಕೊಡಲಿ, ಭೂಮಿ ಒಡಿಲಿ, ನಾನು ಹೊರಡ್ತೇನೆ, ಎಲ್ಲಿಂದ ಬಂದದ್ದು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾಳ್ರಿ. ನೋಡ್ತಾ ಇದ್ದಾರೆ ಏನು ಹೇಳ್ತಾಳೆ ಈ ಸೀತಾದೇವಿ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಭೂಮಿ ಬಿರಿತದೆ, ಎರಡು ಭಾಗ ಆಗ್ತದೆ. ಒಳಗಿನಿಂದ ಭೂದೇವಿ ಮೇಲಕ್ಕೆ ಬರ್ತಾ ಇದ್ದಾಳೆ. ಅದರೊಟ್ಟಿಗೊಂದು ಸಿಂಹಾಸನ, ಅದನ್ನು ಇಟ್ಕೊಂಡಿದ್ದಾಳೆ. ಸೀತೆಯನ್ನು ಆಲಿಂಗನ ಮಾಡಿ ಸ್ವಾಗತ ಮಾಡ್ತಾ ಇದ್ದಾಳೋ ಎಂಬಂತೆ ಆಲಿಂಗನವನ್ನು ಮಾಡಿ ಸೀತೆಯನ್ನು ಸಿಂಹಾಸನದಲ್ಲಿ ಕೂರಿಸಿ ಹೆಂಗೆ ಬಂದಿದ್ಲೋ ಹಾಗೇ ಒಳಗೆ ಹೋಗ್ತಾಳೆ. ನೋಡ್ತಾ ಇದ್ದದ್ದು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಸೀತಾರಾಮಚಂದ್ರರ ಮತ್ತೊಮ್ಮೆ ನವಜೀವನ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ. ವಿಯೋಗ ಮುಗಿಯಿತು, ಮತ್ತು ಸಂಯೋಗ ಅಂತ ಎಲ್ಲ ನೋಡ್ತಾ ಇದ್ದರೆ ಪರ್ಮನೆಂಟ್ ವಿಯೋಗ. ಭೂದೇವಿ ಕರ್ಕೊಂಡು ಹೋದಲೇ ಬಿಟ್ಲಲ್ಲ. ರಾಮಚಂದ್ರ ಮತ್ತೆ ವಿಲಾಪ ಮಾಡುವಂತಹ ನಾಟಕ, ವಿಲಾಪ ಮಾಡುವಂಥದ್ದೆಲ್ಲ ಮುಂದಿನ ಸಂಗತಿಯಲ್ಲಿ. ಭೂಮಿದೇವಿಗೆ ತಾಕತ್ತು ಮಾಡ್ತಾನಂತೆ, ಒಂದು ಪಕ್ಷ ಸೀತೆಯನ್ನು ಕೊಡಲಿಲ್ಲ ಹೇಳಿದರೆ ಕತೆ ಬೇರೆ ಆಗ್ತದೆ ಅಂತ. ಆಗ ಬ್ರಹ್ಮದೇವರು ಬಂದು ಸಮಾಧಾನ ಮಾಡ್ತಾರೆ, ರಾಮ ನಿನಗೆ ನಾನು ಹೇಳಬೇಕಾ, ಧೈರ್ಯ ತಾಳ್ಕೊಳ್ಬೇಕಲ್ಲ, ಇದು ಬೇಡ. ಒಂದು ಕೆಲಸ ಮಾಡು, ಈ ಮಕ್ಕಳು ಇಷ್ಟುವರೆಗೆ 6 ಕಾಂಡದ ಕಥೆಯನ್ನು ಮಾತ್ರ ಹೇಳಿದ್ದು, 7ನೇ ಕಾಂಡದ ಕತೆ ಬಾಕಿ ಇದೆ. ಆದ್ದರಿಂದ ರಾಮಚಂದ್ರ ಮಕ್ಕಳ ಬಾಯಲ್ಲಿ 7ನೇ ಕಾಂಡದ ಕಥೆಯನ್ನು ಕೇಳಪ್ಪ. ಅಂದರೆ 6 ಕಾಂಡ ಉಂಟಲ್ಲ, ಅದು ಪ್ರೆಸೆಂಟ್ ಟೆನ್ಸು, ವರ್ತಮಾನ ಕಾಲದ್ದು. 7ನೇ ಕಾಂಡದ ಕಥೆ ಉಂಟಲ್ಲ, ಅದು ವಾಲ್ಮೀಕಿಗಳು ಆಲ್ರೆಡಿ ಬರೆದಾಗಿದೆ. ಆ ಕಾಲಕ್ಕೂ ಆಗುವಾಗ ಅದು ಭವಿಷ್ಯತ್ ಕಾಲದ ಸಂಗತಿ. ಕೇಳು, ಅಂದರೆ ಮುಂದಕ್ಕೇನು ಮಾಡಬೇಕು, ರಾಮಚಂದ್ರನಿಗೆ ಗೊತ್ತಿಲ್ಲ ಅಂತಲ್ಲ, ಮುಂದಕ್ಕೇನು ಮಾಡಬೇಕು ಅಂತ, ಕಥೆಯಲ್ಲಿ ಏನು ಬಂದಿದೆ ಅಂತ ಕೇಳು. ನಿನ್ನ ಅಭಿಪ್ರಾಯಕ್ಕೆ ಅನುಗುಣವಾಗಿಯೇ ಮತ್ತೆ ವಾಲ್ಮೀಕಿಗಳು ಬರೆದಿದ್ದಾರ ನೋಡು, ಕಥೆಯನ್ನು ಕೇಳು ಅಂತ ಕೇಳಿ ಮಕ್ಕಳು ಮತ್ತೆ ಮುಂದುವರಿಸೋದು. ಇನ್ನೆಲ್ಲ ಉಂಟಲ್ಲ, ಹಿಂಗೆ ಮಾಡ್ತಾನೆ ರಾಮ, ಹೀಗೀಗ ಆಗ್ತದೆ ರಾಮನ ಕೈಯಿಂದ, ಎಲ್ಲ ಭವಿಷ್ಯತ್ ಕಾಲದ ರೂಪದಲ್ಲಿ ಆ ಕಥೆಯನ್ನು ಹೇಳುವಂಥದ್ದಾಗ್ತದೆ. ಹೇಗಿತ್ತು, ಸೀತೆ ಬಿಟ್ಟು ಹೋಗಿ ಆಯ್ತಲ್ಲ, ರಾಮಚಂದ್ರ ಮತ್ತೆ ದರ್ಬಾರನ್ನು ನಡೆಸ್ತಾ ಇದ್ದ, ತನ್ನ ರಾಜ್ಯಭಾರ ಆಗ್ತಾ ಇತ್ತಲ್ಲ, ಹೇಗಿತ್ತು ಸೀತಾ
ಪರಿತ್ಯಾಗದ ನಂತರ ರಾಮನ ರಾಜ್ಯಭಾರ ಅಂತ ಹೇಳಿದರೆ, ಕಾಲೇ ವರ್ಷತಿ ಪರ್ಜನ್ಯ ಸುಭಿಕ್ಷಂ ವಿಮಲಾಹ ದಿಶಃ. ಕಾಲದಲ್ಲಿ ಮಳೆ ಬರ್ತಾ ಇತ್ತಂತ. ದೃಷ್ಟಾಂತ ನೋಡಿ, ಇದು ಹೇಳುವಾಗಲೇ ಮಳೆ ಬಂತು. ಕಾಲಕ್ಕೆ ಮಳೆ. ಅಂದರೆ ನಮ್ಮದು ಹವಾಮಾನ ಇಲಾಖೆ ಮಳೆ ಇಲ್ಲ ಅಂತ ಹೇಳಿದೆ, ಬರೋದಿಲ್ಲ ಈ ಸರ್ತಿ ಅಂತ. ರಾಮಕಥೆ ಇದ್ದರೆ ಸ್ವಲ್ಪ ಆದರೂ ಬಂದೇ ಬರ್ತದೆ ಅಂತ. ಆದ್ದರಿಂದ ಕಾಲೇ ವರ್ಷದು ಪರ್ಜನ್ಯ, ಕಾಲಕ್ಕೆ ಸರಿಯಾಗಿ ಮಳೆ ಬರ್ತದಂತೆ. ವಿಮಲಾಹ ದಿಶಾಹ ಸುಭಿಕ್ಷಂ, 8 ದಿಕ್ಕುಗಳಲ್ಲೂ ಕೂಡ ಸುಭಿಕ್ಷೆ, ಯಾವುದೇ ಕೆಟ್ಟ ಕೆಲಸಗಳ ಕಿಂಚಿತ್ತೂ ಪಂಚಾತಿಗೆ ಇಲ್ಲದ ರೀತಿಯಲ್ಲಿ ರಾಮನ ರಾಜ್ಯ ಅನ್ನುವಂಥದ್ದು ನಡೀತಾ ಇತ್ತು ಅಂತ. ನಾಕಾಲೇ ಮ್ರಿಯತೆ ಕಶ್ಚಿತ್ ವ್ಯಾಧಿ ಪ್ರಾಣಿನಂ ತಥಾ, ಮತ್ತು ನಾನರ್ಥೋ ವಿದ್ಯತೆ ಕಶ್ಚಿತ್ ರಾಮೇ ರಾಜ್ಯಂ ಪ್ರಶಾಸ್ಯತಿ ಅಂತ ಹೇಳಿ, ರಾಮರಾಜ್ಯದ ಸಂದರ್ಭದಲ್ಲಿ ಯಾರಿಗೂ ಕೂಡ ಅಕಾಲದಲ್ಲಿ ಮೃತ್ಯು ಬರ್ತಾ ಇರಲಿಲ್ಲ ಅಂತೆ. ಎಲ್ಲ ಪ್ರಾಯ ತೀರಿಯೇ, ಯಾರು ಬೇಸರ ಮಾಡ್ತಾ ಇರಲಿಲ್ಲ. ಅಯ್ಯೋ 120 ವರ್ಷ ಆಯ್ತು ರೀ ನಿಯಂತದ್ದು ಅಂತ ಹೇಳ್ತೇವಲ್ಲ, ಹಾಗೆ ಎಲ್ಲ ಪ್ರಾಯ ತೀರಿಯಾದ್ಮೇಲೆ ಮತ್ತೆ ದೇಹ ಬಿಡ್ತಾ ಇದ್ದದ್ದು. ಮತ್ತೆ ಒಬ್ಬ ವ್ಯಕ್ತಿಗೆ ರೋಗ ಬರ್ತಾ ಇರಲಿಲ್ಲಂತೆ. ಹುಟ್ಟುವಾಗಲೇ ಶುಗರ್ ಇರ್ತದೆ ನೋಡಿ, ಅಂಥದ್ದೆಲ್ಲ ಇಲ್ಲ ಆ ಕಾಲದಲ್ಲಿ, ಇಲ್ಲವೇ ಇಲ್ಲ. ಯಾವ ವ್ಯಾಧಿಗಳೂ ಕೂಡ ಇಲ್ಲ. ಮತ್ತಿನ್ಯಾವುದೋ ಮಾಡುವ ಉದ್ದೇಶದಲ್ಲಿ ಇನ್ಯಾವುದೂ ಕೆಲಸ ಮಾಡುವಂತಹ ಪಂಚಾತಿಕೆ ಇರಲಿಲ್ಲ. ಯಾರಿಗೆ ಏನೇನು ಕೆಲಸ ಮಾಡಬೇಕು ಸ್ಪಷ್ಟ ಗೊತ್ತಿತ್ತು, ಅದರಂತೆ ಕೆಲಸ ಮಾಡ್ತಾಗಿದ್ರು. ಇದು ರಾಮರಾಜ್ಯದ ಚಿತ್ರಣ. ಸೀತೆ ಬಿಟ್ಟು ಹೋದ ಮೇಲೂ ಕೂಡ ಕಂಗೆಡ್ಲಿಲ್ಲ ರಾಮ, ತನ್ನ ಕೆಲಸವನ್ನು ಮಾಡ್ತಾನೆ ಅಂತ. ಸ್ವರ್ಣ ಸೀತಾ ಮೂರ್ತಿಯನ್ನು ಇಟ್ಟುಕೊಂಡು ಮತ್ತೆ ಅನೇಕ ಅಶ್ವಮೇಧ ಯಾಗವನ್ನು ಶ್ರೀರಾಮಚಂದ್ರ ಮುಂದಕ್ಕೂ ಕೂಡ ನಡೆಸುವಂಥದ್ದಾಗ್ತದೆ ಅಂತ ಹೇಳಿ ಇದೆಲ್ಲ ಸಂಗತಿಯನ್ನು ಹೇಳ್ತಾರೆ. ಮತ್ತು ರಾಮಚಂದ್ರನ 3 ತಾಯಂದಿರು, ಅವರು ಕೂಡ ಸ್ವರ್ಗ ಗಮನವನ್ನು ಮಾಡುವಂಥದ್ದಾಗ್ತದೆ. ಇದೆಲ್ಲ ಮುಗಿದಾದ ಮೇಲೆ ಭರತ, ಲಕ್ಷ್ಮಣ ಇವರೆಲ್ಲ ತಮ್ಮ ಮಕ್ಕಳಿಗೆ ತಮ್ಮ ಜವಾಬ್ದಾರಿಯನ್ನು ಕೊಡುವಂಥದ್ದಾಗ್ತದೆ. ಮಕ್ಕಳಿಗೆ ಉತ್ತರಾಧಿಕಾರತ್ವವನ್ನು ಕೊಡುವಂಥದ್ದಾಗ್ತದೆ. ಎಲ್ಲ ಕೊಡ್ತಾರೆ. ಅದಾದಮೇಲೆ ರಾಮಚಂದ್ರ ದೇವರ ಅರಮನೆಗೆ ಕಾಲಪುರುಷ ಯಮನಿಂದ ಆದಿಷ್ಟನಾಗಿ ಬರುವಂಥದ್ದಾಗ್ತದೆ ಅಂತ. ತಪಸ್ವಿಯ ವೇಷದಲ್ಲಿ ಬರ್ತಾನೆ. ಇದು ಬಹಳ ಸ್ವಾರಸ್ಯ. ಇದು ಬಂದವ ಲಕ್ಷ್ಮಣನ ಹತ್ರ ಹೇಳ್ತಾನೆ, ದೂತೋಖ್ಯತಿ ಬಲಸ್ಯಾಹಂ ಮಹರ್ಷೇ ರಮಿತೌಜಸಃ ರಾಮಂ ದಿದೃಕ್ಷುರಾಜಾತಃ ಕಾರ್ಯೇಣ ಹಿ ಮಹಾಬಲ ಅಂತ. ಅಪ್ಪ, ಅತಿಬಲರ ದೂತನಾಗಿ ನಾನು ಬಂದಿದ್ದೇನೆ. ರಾಮನನ್ನು ನೋಡಬೇಕು ಅನ್ನುವಂತಹ ಅಪೇಕ್ಷೆ ಇದೆ. ರಾಮನ ಹತ್ರ ಮಾತನಾಡಬೇಕು, ಈ ಸಂಗತಿಯನ್ನು ತಿಳಿಸು ಅಂತ. ಲಕ್ಷ್ಮಣ ಹೋಗಿ ರಾಮಚಂದ್ರನ ಹತ್ರ ತಿಳಿಸ್ತಾನೆ, ಒಬ್ಬ ಮಹಾಮುನಿ ಬಂದಿದ್ದಾನೆ, ನಿನ್ನ ಹತ್ರ ಮಾತನಾಡಬೇಕು ಅಂತ ಹೇಳ್ತಾ ಇದ್ದಾನೆ, ಏನು ಮಾಡಲಿ, ಕಳಸಯ್ಯ ಒಳಗೆ ಅಂತ ರಾಮಚಂದ್ರ ಹೇಳ್ತಾನೆ. ಬಂದದ್ದಾಯಿತು. ಸಮಾಚಾರ ಏನು ಅಂತ ಕೇಳಿದ ರಾಮ. ಲಕ್ಷ್ಮಣ ಅಲ್ಲೇ ಇದ್ದ. ಆಚೆ ಈಚೆ ದ್ವಾರಪಾಲಕರು ದ್ವಾರವನ್ನು ಕಾಯ್ತಾ ಇದ್ದದ್ದಾಯಿತು. ಆಗ ಕಾಲಪುರುಷ ಹೇಳ್ತಾನೆ, ಸನ್ಯಾಸಿ ವೇಷದಲ್ಲಿದ್ದಂಥವ ಅವ ಹೇಳ್ತಾನೆ, ದ್ವಂದ್ವೇ ಕೇತತ್ ಪ್ರವಕ್ತವ್ಯಂ ಹಿತಂ ವೈ ಯದ್ಯವೇಕ್ಷಸೆ ಯ ಶೃಣೋತಿ ನಿರೀಕ್ಷೇದ್ವಾ ಸವದ್ಯೋ ಭವಿತಾತ್ವ. ರಾಮಚಂದ್ರ, ದ್ವಂದ್ವೇ, ನಾನು ಮತ್ತೆ ನೀನು ಇಬ್ಬರು ಇರುವಾಗ ಮಾತ್ರ ಹೇಳುವಂತಹ ವಿಷಯ ಇದು, ಮತ್ತೆ ಕೇಳುವಂಥ ವಿಷಯ ಇದು. 4 ಕಿವಿಗಳು ಮಾತ್ರ ಇರಬೇಕಿಲ್ಲಿ, 2 ದೇಹಗಳು ಮಾತ್ರ ಇರಬೇಕು. ಈಗ ನಾನು ಹೇಳುವಂಥ ಸಂದರ್ಭದಲ್ಲಿ ಇನ್ನು ಯಾರಾದರೂ ಒಬ್ಬ ಹೆಚ್ಚಿಗೆ ವ್ಯಕ್ತಿ ಬಂದರೆ ನಿನ್ನಿಂದ ಅವನಿಗೆ ಮರಣದಂಡನೆ ಶಿಕ್ಷೆ ಆಗಬೇಕಾಗ್ತದೆ. ಇದನ್ನು ಗಟ್ಟಿ ಮಾಡು, ಆ ನಂತರ ನಾನು ವಿಷಯ ಹೇಳ್ತೇನೆ ಅಂತ ಬಂದವ ಹೇಳ್ತಾನೆ. ರಾಮಚಂದ್ರ ಹೇಳ್ತಾನೆ ಲಕ್ಷ್ಮಣನಿಗೆ, ದ್ವಾರಿತಿಷ್ಠ ಮಹಾಬಾಹೋ ಪ್ರತಿಹಾರಂ ವಿಸರ್ಜಯ. ಲಕ್ಷ್ಮಣನಿಗೆ ಅರ್ಥ ಆಯ್ತಲ್ಲ, ಕಾಲಪುರುಷನೊಡನೆ ರಾಮಚಂದ್ರ ಪ್ರಭು ಮಾತನಾಡುವ ಹೊತ್ತಿಗೆ ಲಕ್ಷ್ಮಣನೂ ಮಧ್ಯಕ್ಕೆ ಬರಲಿಕ್ಕಿಲ್ಲ. ಯಾಕೆ? ಒಂದು ರೀತಿ ರಾಮಾಜ್ಞೆ ಆಗಿದೆ. ರಾಮ ಹೇಳ್ತಾನೆ, ಹೊರಗೆ ನಿಲ್ಲಯ್ಯ ತಮ್ಮ ಲಕ್ಷ್ಮಣ, ಪ್ರತಿಹಾರಿಗಳು ದ್ವಾರಪಾಲಕರೆಲ್ಲ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಹೊರಗೆ ಕಳಿಸು. ಅಷ್ಟು ಮಾತ್ರ ಅಲ್ಲ, ಸಮೇವಾದ್ಯ ಕಲು ಭವೇದ್ ವಾಚಂ ದ್ವಂದ್ವ ಸಮೀರಿತಾಂ ಋಷೇರ್ ಮಮಚ ಸೌಮಿತ್ರೇ ಪಶ್ಯೇದ್ವಾ ಶೃಣುಯಾದ್ವಾಚವ. ಯಾರಾದರೂ ಒಂದು ಪಕ್ಷ ನಮ್ಮಿಬ್ಬರ ಮಾತನ್ನು ಕೇಳಿದರೆ, ನಾವಿಬ್ಬರು ಮಾತನಾಡುವಾಗ ಮಧ್ಯದಲ್ಲಿ ಬಂದರೆ ಅವ ಮೃತ್ಯುದಂಡನೆಗೆ ಒಳಗಾಗ್ತಾನೆ. ನಿನಗೆ ನಾನು ಮತ್ತೆ ಸಪ್ರೇಟ್ ಹೇಳಬೇಕು ಅಂತ ಇಲ್ಲ, ಇದು ನಿನ್ನ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಆದ್ದರಿಂದ ಲಕ್ಷ್ಮಣ ಸ್ವಲ್ಪ ಹೊತ್ತು ಹೊರಗೆ ನಿಲ್ಲಿ ಅಂತ. ಒಂದು ಪ್ರಭುವಿನ ಮಹಾಪ್ರಸ್ಥಾನಕ್ಕೂ ಒಂದು ಪೀಠಿಕೆ ಆಗಬೇಕಲ್ಲ, ಅದು ಹೇಗೆ ಆಗ್ತಾ ಉಂಟು ನೋಡಿ. ಅದೇ ದಿವಸ ದೂರ್ವಾಸರು ಬರ್ತಾರೆ. ಲಕ್ಷ್ಮಣನ ಹತ್ರ ಹೇಳ್ತಾರೆ, ನನಗೀಗ ಅರ್ಜೆಂಟ್ ರಾಮಚಂದ್ರನನ್ನು ನೋಡಬೇಕು ಅಂತ. ಅದೇ ಹೊತ್ತು
ಕಾಲಪುರುಷ ಮತ್ತು ರಾಮಚಂದ್ರ ಮಾತ್ರ. ಕಾಲಪುರುಷ ಹೋಗಿ ಹೇಳ್ತಾನೆ, ಬ್ರಹ್ಮದೇವರ ಆದೇಶ ಆಗಿದೆ ಅಪ್ಪ, ನೀನು ಮೂಲ ರೂಪಕ್ಕೆ ಬರಬೇಕಂತೆ, ನಿನ್ನ ಸಮಯ ಆಯ್ತಂತೆ, ನಿನಗೆ ನೆನಪಿಲ್ಲ ಅಂತ ಅಲ್ಲ, ಆದರೂ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳುವ ರೀತಿಯಲ್ಲಿ ಕಾಲಪುರುಷ ಬಂದು ಹೇಳಿದ. ದುರ್ವಾಸರು ಬಂದರು. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಸ್ವಲ್ಪ ಅರ್ಜೆಂಟ್ ಮೀಟಿಂಗಲ್ಲಿದ್ದಾನೆ ಸ್ವಾಮಿ, ನಿಮಗೇನು ಬೇಕು ಹೇಳ್ರಿ, ನಾನು ಮಾಡಿಕೊಡ್ತೇನೆ, ಸಮಸ್ಯೆ ಇಲ್ಲ, ನಾನು ಮಾಡಿಕೊಡ್ತೇನೆ, ಸ್ವಲ್ಪ ಹೊತ್ತು ಈಗ ಮುಗೀತದೆ, ಸ್ವಲ್ಪ ಕಾಯಿರಿ ಅಂತ. ನನಗೆ ಕೂಡಲೇ ರಾಮಚಂದ್ರನನ್ನು ನೋಡಬೇಕು, ನನಗೆ ಅವನತ್ರವೇ ಕೆಲಸ ನೋಡು. ಒಂದು ಪಕ್ಷ ರಾಮಚಂದ್ರನನ್ನು ಒಡನೆ ನನಗೆ ಮಾತನಾಡ್ಲಿಕ್ಕೆ ನೀನು ಈಗ ಬಿಡಲಿಲ್ಲ ಹೇಳಿದರೆ ಇಡೀ ನಿಮ್ಮ ವಂಶವನ್ನು ಸರ್ವನಾಶ ಆಗಲಿ ಅಂತ ಶಾಪ ಕೊಡ್ತೇನೆ ಅಂತ. ಈ ದೂರ್ವಾಸರದ್ದು ಗೊತ್ತುಂಟು, ದೂರೇ ವಾಸ, ಅವರು ದೂರದಲ್ಲೇ ಚಂದ, ಹತ್ತಿರ ಬಂದರೆ ಕಷ್ಟ. ಆದ್ದರಿಂದ ಏನು ಯೋಚನೆ ಮಾಡ್ತಾನೆ ಲಕ್ಷ್ಮಣ, ಈಗ ಏನು ಮಾಡೋದು? ರಾಮಚಂದ್ರನ ಹತ್ರ ಹೋಗಿ ವಿಷಯ ಮುಟ್ಟಿಸ್ಬೇಕು, ನಾನೇ ಹೋಗಬೇಕು. ನಾನು ಹೋದರೆ ನಾನು ಒಬ್ಬನೇ ಸಾಯೋದು, ಅಣ್ಣ ಹೇಳಿದ್ದಾನೆ. ನಾನು ಹೋಗಲಿಲ್ಲ ಹೇಳಿದರೆ ಎಲ್ಲ ಇಡೀ ವಂಶಕ್ಕೆ ಶಾಪ ಕೊಡ್ತಾರೆ ಈ ಪುಣ್ಯಾತ್ಮ. ಆದ್ದರಿಂದ ವಂಶದ ಉಳುವಿಕೆಗೋಸ್ಕರವಾಗಿ ನಾನು ತೆರಳುವಂಥದ್ದು ಉತ್ತಮ ಅಂತ ಭಾವಿಸಿದ ಲಕ್ಷ್ಮಣ ತೆರಳುತ್ತಾನೆ. ತೆರಳಿ ರಾಮಚಂದ್ರನ ಹತ್ರ, ಏಕಸ್ಯ ಮರಣಮೇಸ್ತು ಮಾ ಭೂತ್ ಸರ್ವ ವಿನಾಶನಂ, ನನ್ನ ಒಬ್ಬನ ಸಾವಾದರೂ ಅಡ್ಡಿಲ್ಲ, ಎಲ್ಲರ ಇಡೀ ವಂಶದ ನಾಶ ಬೇಡ ಅಂತ ಭಾವಿಸಿದ ಲಕ್ಷ್ಮಣ ಹೋಗ್ತಾನೆ. ಹೋಗಿ ದೂರ್ವಾಸರ ಆಗಮದ ವಿಚಾರವನ್ನು ಹೇಳುವಂಥದ್ದಾಗ್ತದೆ. ವಿಷಯ ಎಂತ ಗೊತ್ತುಂಟ ದೂರ್ವಾಸರದ್ದು? ನೋಡಿ, ಇದೆಲ್ಲ ಡಿವೈನ್ ಪ್ಲ್ಯಾನ್. ಇದು ದೂರ್ವಾಸರದ ಸಂಗತಿ ಏನು ಹೇಳಿದರೆ, 1000 ವರ್ಷದ್ದೊಂದು ಉಪವಾಸ ಮಾಡಿದ್ರಂತೆ ಅವರು. ಅದು ಇವತ್ತಿಗೆ ಮುಗಿದಿದೆ. ಯಾವ ದಿವಸ ಬಂದಿದ್ದಾರೆ ಆ ದಿವಸ ಉಪವಾಸ ಮುಗಿದಿದೆ, ಪಾರಣೆ. ಊಟ ಮಾಡಬೇಕು. ಊಟ ಮಾಡಲಿಕ್ಕೆ ರಾಮಚಂದ್ರನ ಅರಮನೆಯಲ್ಲೇ, ರಾಮಚಂದ್ರನ ಸಮಕ್ಷದಲ್ಲೇ ಊಟ ಮಾಡಬೇಕು ಅಂತ ಆ ಮಹಾನುಭಾವನಿಗೆ ಕಂಡಿದೆ. ಅಷ್ಟೇ ಊಟ, ಮತ್ತೇನು ದೊಡ್ಡ ಸಂಗತಿ ಏನಿಲ್ಲ, ಕಾರ್ಬಾರಿದ್ದು ಮಾತನಾಡಲಿಕ್ಕಿಲ್ಲ, ಚಿಕ್ಕದು ವಿಷಯ. ಆದರೆ ಪಾಪ ಒಂದು ಜೀವ ಉಂಟಲ್ಲ ಶೇಷ, ಅವ ತನ್ನ ಮೂಲ ಸ್ಥಾನಕ್ಕೆ ಹೋಗ್ಲಿಕ್ಕೆ ಕಾರಣ ಆಯ್ತದು. ಇಷ್ಟ ಆಯ್ತಲ್ಲ, ಸರಿ, ಭೋಜನಕ್ಕಾಗಿ ಸಿದ್ಧಪಡಿಸುವಂತ ಎಲ್ಲ ಹೇಳುವಂಥದ್ದಾಗ್ತದೆ. ಲಕ್ಷ್ಮಣ ರಾಮವಚನವನ್ನು ಮುರಿದದ್ದಾಯಿತು, ಮತ್ತೆ ತಮ್ಮನನ್ನು ಕಳ್ಕೊಳ್ಬೇಕಲ್ಲ ಅಂತ ವ್ಯಥೆ ಆವರಿಸಿಯಾಗಿ ಬಿಟ್ಟಿತು. ಇದರೊಟ್ಟಿಗೆ ಮಧ್ಯದಲ್ಲಿ ಏನಾಗಿದೆ, ಬಂದವನಿಗೂ ಕೂಡ ದುಃಖ ಮಾಡಲಿಕ್ಕಿಲ್ಲ, ನಗುಮುಖದಿಂದ ಆತಿಥ್ಯವನ್ನು ಕೊಡಬೇಕಾದಂಥ ಪರಿಸ್ಥಿತಿಯೂ ಕೂಡ ಬಂತು. ಆಯಿತು, ಲಕ್ಷ್ಮಣ ಹೊರಡಲಿಕ್ಕೆ ಸಿದ್ಧನಾದ. ಪ್ರಾಣಾಯಾಮದಿಂದ ಶ್ವಾಸವನ್ನು ಸ್ತಂಭ ಮಾಡಿ ಸಶರೀರವಾಗಿ ಸ್ವರ್ಗ ಪ್ರವೇಶವನ್ನು ಮತ್ತೆ ಮಾಡ್ತಾನೆ. ಸರಯೂ ನದಿಯ ತೀರದಲ್ಲಿ ಅಂತ. ಅಯೋಧ್ಯೆ ಸರಯೂ ನದಿ ಬಹಳ ಪ್ಯೂರ್ ವಾಟರ್, ಅದು ಬಹಳ ಚಂದದ ನೀರು. ಆ ಸರಯೂ ನದಿಯ ತೀರದಲ್ಲಿ ಹೋಗಿ ಲಕ್ಷ್ಮಣ ಹೊರಡ್ತಾನೆ. ಆಗ ಏನಾಗ್ತದೆ ಗೊತ್ತಾ? ತಥೋ ವಿಷ್ಣೋಶ್ಚತುರ್ಭಾಗಂ ಆಗತಂ ಸುಸತ್ತಮಾಹ ಕೃಷ್ಟಾಹ ಪ್ರಮುದಿತಾಹ ಸರ್ವೇ ಪೂಜೆಯಂತಿ ಸ್ಮ ರಾಘವಂ ಅಂತ. ಭಗವಂತನೇ ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ಭಗವಂತನ ರೂಪದಲ್ಲೂ ಒಂದು ರೂಪ ಅಂತ. ಆ ಹಿನ್ನೆಲೆಯಲ್ಲಿ ಅವ ಮತ್ತೆ ಮೇಲಕ್ಕೆ ತೆರಳಿದಾಗ ಭಗವಂತನ 4 ಭಾಗಗಳಲ್ಲೂ ಒಂದು ಭಾಗ ಅನ್ನುವಂಥದ್ದು ಮೇಲಕ್ಕೆ ಬಂದ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ ದೇವಾನುದೇವತೆಗಳೆಲ್ಲ ಬಹಳ ಸಂತೃಪ್ತರಾಗಿ ಸಂತುಷ್ಟರಾಗಿ ಪ್ರಮುದಿತಾಹ ಬಹಳ ಸಂತೋಷದಿಂದ ಅವನನ್ನು ಮತ್ತೆ ಸ್ವಾಗತ ಮಾಡಿ ಅವನಿಗೆ ಪೂಜೆ ಕೊಡುವಂಥದ್ದನ್ನು ಮಾಡ್ತಾರಂತೆ. ಲಕ್ಷ್ಮಣ ತೆರಳಿದ ನಂತರ ಮತ್ತೆ ರಾಜ್ಯಭಾರ ಮಾಡಬೇಕು ಅನ್ನತಕ್ಕಂಥ ಬಯಕೆ ರಾಮನಲ್ಲೂ ಉಳಿಲಿಲ್ಲ. ರಾಮನೂ ಕೂಡ ಭರತನಿಗೆ ಪಟ್ಟ ಕಟ್ಟಿ ಮತ್ತೆ ತೆರಳುವುದು ಅಂತ ಸಂಕಲ್ಪ ಮಾಡ್ತಾನೆ. ಭರತನನ್ನು ಬರಲಿಕ್ಕೆ ಹೇಳುವಂಥದ್ದಾಗ್ತದೆ. ಭರತ ಹೇಳ್ತಾನೆ, ಅಣ್ಣ ನೀನು ಹೊರಡ್ತಾ ಇದ್ದಿ, ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಿ, ನೀನು ಹೋಗೋದು ನಾನಿಲ್ಲಿರೋದಾ? ಆಗೋದೇ ಇಲ್ಲ ಅಂತ ಹೇಳ್ತಾನೆ. ನಿನ್ನ ಮಕ್ಕಳಿದ್ದಾರಲ್ಲ ಇಬ್ಬರು, ಅವರಿಗೆ ಒಬ್ಬನಿಗೆ ದಕ್ಷಿಣ ಕೋಸಲ ಮತ್ತೊಬ್ಬನಿಗೆ ಉತ್ತರ ಕೋಸಲ ದೇಶವನ್ನು ಹಂಚು. ಅಯೋಧ್ಯೆಯನ್ನು ಯಾರಿಗೂ ಕೊಡಲಿಲ್ಲವ, ದಕ್ಷಿಣ ಕೋಸಲ ಉತ್ತರ ಕೋಸಲವನ್ನು ಇಬ್ಬರಿಗೆ ಹಂಚು. ಮತ್ತು ನಂದು ಕತೆ ನಾನು ಹೇಳ್ತಾ ಇದ್ದೇನೆ ನೋಡು. ಸತ್ಯೇನಾಹಂ ಶಪೇರಾಜನ್ ಸ್ವರ್ಗಭೋಗೇನ ಚೈವಹಿ ನ ಕಾಮಯೇ ಯಥಾರಾಜ್ಯಂ ತ್ವಾಂ ವಿನಾ ರಘುನಂದನ. ನನಗೆ ಯಾವ ರಾಜ್ಯವೂ ಬೇಡ, ಯಾವ ರಾಜ್ಯಾಧಿಪತ್ಯವೂ ಕೂಡ ಬೇಡ, ಯಾವ ಸ್ವರ್ಗ ಭೋಗವೂ ಕೂಡ ಬೇಡ. ಎಲ್ಲಿ ನನ್ನ ಅಣ್ಣ ಹೋಗ್ತಾನೆ ಅಲ್ಲಿ ಅವನ ಹಿಂದಕ್ಕೆ ನಾನು ಹೋಗಬೇಕು, ಅದು ಬಿಟ್ಟು ಮತ್ತಿನ್ನೇನೂ ನನಗೆ ಅಪೇಕ್ಷೆಗಿಲ್ಲ, ಇದು ನನ್ನ ಶಪಥ ಅಂತ ಹೇಳ್ತಾನೆ. ಆಯ್ತಲ್ಲ, ಒಬ್ಬ ಹೊರಟಾಯಿತು. ಮತ್ತು ರಾಮ ಮತ್ತು ಭರತನಿಗೆ ಶತ್ರುಘ್ನಿಗೂ ಕೂಡ ತಿಳಿಸುವಂತಹ ಸಂಗತಿ ಆಗ್ತದೆ. ಅವನೂ ಕೂಡ ಅದೇ ಮಾತನ್ನು ಹೇಳ್ತಾನೆ, ನಾನೂ ಕೂಡ ಬರುವಂಥದ್ದಾಗ್ತದೆ ಅಂತ. ಸರಿ, ಎಲ್ಲಿವರೆಗಾಗ್ತದೆ ಹೇಳಿದರೆ ರಾಮ ತೆರಳುತ್ತಾಗಿದ್ದಾನೆ ಅನ್ನುವಂಥ ಸಂಗತಿ ಪುರಜನರಿಗೆ ಗೊತ್ತಾಗ್ತದೆ. ಎಲ್ಲ ಪುರಜನರು ಕೂಡ ರಾಮ ತೆರಳುತ್ತಾ ಇದ್ದಾನೆ ಅನ್ನುವಂಥದ್ದನ್ನು ಮನಗಂಡಾಗ
ಗಚ್ಚಂತ ಮನುಗಚ್ಚಾಮು ಯತ್ರ ರಾಮ ಗಮಿಷ್ಯತಿ ಅಂತ ಎಲ್ಲ ಹೇಳ್ತಾರ್ರಿ. ರಾಮ ಎಲ್ಲಿಗೆ ಹೋಗ್ತಾನೆ, ನಾವೆಲ್ಲ ಅವನ ಹಿಂದೆ ಹೋಗೋದು, ನಮಗೆ ಬೇಡ ಅಂತ. ಅಯೋಧ್ಯೆಯಲ್ಲಿ ಸಮಸ್ಯೆ ಇಲ್ಲ, ನೀರಿಗೆ ಸಮಸ್ಯೆ ಇಲ್ಲ, ಹಾಲಿಗೆ ಸಮಸ್ಯೆ ಇಲ್ಲ, ಅನ್ನಕ್ಕೆ ಸಮಸ್ಯೆ ಇಲ್ಲ, ಏನೇನು ಸಮಸ್ಯೆ ಇಲ್ಲ. ಆದರೆ ಅಷ್ಟು ಸಂಭ್ರಮದ ಸಂತೋಷದ ಜೀವನವನ್ನು ಪಡ್ಕೊಳ್ತಿದ್ದಂಥ ಮಂದಿಗಳು ಕೂಡ ರಾಮ ಇಲ್ಲದ ಜೀವನ ಬೇಡ ಅಂತ ಭಾವಿಸಬೇಕಿದ್ರೆ ರಾಮಚಂದ್ರ ಹೆಂಗಿದ್ದ ಅಲ್ಲ. ತಪೋವನಂ ವಾ ದುರ್ಗಂ ವಾ ನದೀ ಮಂಭೋ ನಿಧಿಂ ತಥಾ ವಯಂತೆ ಯದಿನ ತ್ಯಾಜ್ಯಾ ಸರ್ವಾನ್ನೋ ನಯಗೀಶ್ವರ ಅಂತ ಹೇಳಿ ರಾಮಚಂದ್ರನ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ. ನೀನು ತಪೋವನಕ್ಕೆ ಹೋಗ್ತೀಯಾ, ಅಲ್ಲಿ ನಿನ್ನ ಹಿಂದೆ ನಾವು ಬರ್ತೇವೆ. ನೀನು ಯಾವುದು ಕೋಟೆಗೆ ಹೋಗ್ತೀಯಾ, ಅಲ್ಲಿ ನಿನ್ನ ಹಿಂದೆ ನಾವು ಬರ್ತೇವೆ. ನದಿಯ ಕಡೆಗೆ ನೀನು ತೆರಳುತ್ತಿ, ನಿನ್ನ ಹಿಂದೆ ನಾವಿದ್ದೇವೆ. ನೀನು ಸಮುದ್ರಕ್ಕೆ ಹೋಗ್ತಿ, ನಿನ್ನ ಹಿಂದೆ ನಾವಿದ್ದೇವೆ. ಸ್ವಾಮಿ, ಎಲ್ಲಿ ನೀನು ಹೋಗ್ತಿ ಅಲ್ಲಿ ನಾವಿರ್ತೇವೆ. ನ ತ್ಯಾಜ್ಯ, ನಮ್ಮನ್ನು ಬಿಟ್ಟು ಹೋಗುವ ಹಂಗಿಲ್ಲ ಅಂತ ಹೇಳ್ತಾರೆ ನೋಡಿ ಪುರಜನರು. ಆಯ್ತಲ್ಲ, ರಾಮನ ಜೊತೆ ಪ್ರಯಾಣ ಮಾಡಬೇಕು ಅಂತ ಹೇಳಿ ಅವನ ಅನುಜರರೆಲ್ಲ ಸಂಕಲ್ಪ ಮಾಡ್ತಾರೆ. ಶತ್ರುಘ್ನ, ಭರತ, ಲಕ್ಷ್ಮಣ ಆಲ್ರೆಡಿ ಹೋಗಿ ಆಗಿದೆ. ರಾಮ ಮೇಲಕ್ಕೆ ಹೋದರೆ ಬೆಡ್ ಬೇಕಲ್ಲ, ಬೆಡ್ ಲಕ್ಷ್ಮಣ, ನಿಮಗೆ ಗೊತ್ತಿದೆ ಅದು. ಆದ್ದರಿಂದ ಅವ ಹೊರಟಾಗಿದೆ. ಸುಗ್ರೀವ, ರಕ್ಷ, ವಾನರರು ಇವರೆಲ್ಲ ನಿಶ್ಚಯ ಮಾಡ್ತಾರೆ ರಾಮಚಂದ್ರನ ಹಿಂದೆ ಹೋಗೋದು ಅಂತ. ವಿಭೀಷಣ, ಹನುಮಂತ, ಜಾಂಬವಂತ, ವೈಂದ ದ್ವಿವಿಧರಿಗೆ ನೀವು ಭೂಮಿಯಲ್ಲೇ ಇರಬೇಕು ಅಂತ ರಾಮ ಅಪ್ಪಣೆಯನ್ನು ಕೊಡ್ತಾರೆ. ನಿಮ್ಮ ಕೆಲಸ ಬಾಕಿ ಇದೆ, ನಿಮಗೆ ಇನ್ನೂ ಕೂಡ ಒಂದಷ್ಟು ಕರ್ತವ್ಯಗಳು ಬಾಕಿ ಇದೆ, ಸೊ ನೀವು ಹೊರಡುವ ಹಾಗಿಲ್ಲ ಅಂತ ಹೇಳಿ ಇಷ್ಟು ಮಂದಿಗೆ ಹೇಳ್ತಾನೆ. ಇಷ್ಟು ಹೇಳುವಾಗ ಮತ್ತೆ ಆ ಸಂದರ್ಭದಲ್ಲಿ ಆಂಜನೇಯ ಪ್ರಾಣದೇವರು ಹೇಳ್ತಾರಂತೆ, ಮುಖ್ಯ ಪ್ರಾಣ, ಮತ್ಕಥಾ ಪ್ರಚರಿಷ್ಯಂತಿ ಯಾವಲ್ಲೋಕೆ ಹರೀಶ್ವರ ತಾವದ್ರಮಸ್ವ ಸುಪ್ರೀತೋ ಮದ್ವಾಕ್ಯ ಮನುಪಾಲಯನ್. ಇದು ಹನುಮಂತನಿಗೆ ಮತ್ತು ರಾಮಚಂದ್ರ ದೇವರು ಹೇಳ್ತಕ್ಕಂಥ ಮಾತು. ಅಯ್ಯ, ನನ್ನ ಕತೆ ಎಲ್ಲಿ ತನಕ ಅದು ಭೂಮಿಯಲ್ಲಿ ಪ್ರಸಾರ ಆಗ್ತಾ ಆಗಿರ್ತದೆ, ಅಲ್ಲಿ ತನಕ ನೀನಿರಬೇಕು ಅಂತ. ಅಷ್ಟು ಮಾತ್ರ ಅಲ್ಲ, ತಾವದ್ರಮಸ್ವ. ನಿನಗೆ ಈಗ ನಮಗೆಲ್ಲ ವರ ಯಾಕೆ ಬೇಕು ಹೇಳಿ? ನಮ್ಮ ಖುಷಿಗೋಸ್ಕರ. ಆಂಜನೇಯನಿಗೆ ಖುಷಿ ಏನು? ರಾಮನ ಕಥೆಯೇ. ರಾಮನ ಕಥೆ ನಮಗೆ ರಾಮನ ಕಥೆಗೆ ಪೂರ್ತಿ ಖುಷಿ ಕೊಟ್ಟಿದೆಯಿಲ್ವೋ ಗೊತ್ತಿಲ್ಲ. ನಿಜವಾಗಿ ಖುಷಿ ಆಂಜನೇಯನಿಗೆ ರಾಮನ ಕಥೆ ಅನ್ನುವಂಥದ್ದು ರಮಸ್ವ ಅಂತ. ನೀನು ನಿರಂತರವಾಗಿ ರಾಮನ ಕಥೆಯನ್ನು ಆಸ್ವಾದನೆ ಮಾಡಿ ರಮಿಸು ಅಂತ ಹೇಳಿ ಸುಪ್ರೀತೋ ಮಧ್ವಾಕ್ಯ ಮನುಪಾಲೆಯನ್ನು ನಾನು ಹೇಳಿದ ಎಲ್ಲ ಮಾತುಗಳನ್ನು ಪಾಲಿಸ್ತಾಗಿರಪ್ಪ. ಯಾವತ್ತವ ಕಥಾಲೋಕೆ ವಿಚರಿಷ್ಯತಿ ಪಾವನಿ ತಾವಸ್ತಾಸ್ಯಾಮಿ ಮೇದಿನ್ಯಾಂ ತವಜ್ಞಾನ ಮನುಪಾಲಯನ್. ಸ್ವಾಮಿ, ಎಲ್ಲಿ ತನಕ, ಇದು ಹನುಮಂತ ಹೇಳೋದು, ಎಲ್ಲಿ ತನಕ ನಿಮ್ಮ ಕತೆ ಭೂಮಿ ಮೇಲೆ ಇರ್ತದೆ ಅಲ್ಲಿ ತನಕ ನಾನಿರುವಂಥದ್ದಾಗ್ತದೆ ಅಂತ ಹೇಳಿ ಮತ್ತೆ ಪ್ರಾಣದೇವನು ಕೂಡ ಹೇಳುವಂಥದ್ದು. ನೆಕ್ಸ್ಟ್ ಇದೆಲ್ಲ ಆಗ್ತದಲ್ಲ, ಮರುದಿವಸ ಬೆಳಿಗ್ಗೆ ರಾಮಚಂದ್ರನ ಮಹಾಪ್ರಸ್ಥಾನ. ರಾಮಚಂದ್ರ ಹೊರಡ್ತಾ ಇದ್ದಾನೆ. ಮುಂಜಾನೆ ಮಹಾಪ್ರಸ್ಥಾನದ ಸಂಕಲ್ಪ ಮಾಡಿದ್ದಾನೆ. ಸ್ವರ್ಗಾರೋಹಣದ ಮಂತ್ರಗಳನ್ನು ಉಚ್ಚಾರ ಮಾಡ್ತಾ ಇದ್ದಾನೆ. ಕೈಯಲ್ಲಿ ದರ್ಬೆ ಎಲ್ಲ ಹಿಡ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ರಾಮಚಂದ್ರ ದೇವರು ಹೋಗ್ತಾ ಇರುವಾಗ ಅವರ ಚಿತ್ರಣ ಹೇಗಿತ್ತು? ಇಡೀ ಲೋಕಕ್ಕೆ ರಾಮಾಯಣದಲ್ಲಿ ರಾಮ ಬರೀ ಒಬ್ಬ ಮನುಷ್ಯ ಅಂತ ಭಾವಿಸಿದರೆ ಅಂಥ ಮಂದಿಗೆ ಉತ್ತರ ಕೊಡುವ ಹಾಗೆ ಈ ಶ್ಲೋಕ ನೋಡಿ. ರಾಮಸ್ಯ ದಕ್ಷಿಣೆ ಪಾರ್ಶ್ವೇ ಸಪದ್ಮಾ ಶ್ರೀರುಪಸ್ಥಿತ ಸವ್ಯೇತು ಕ್ರೀರ್ದೇವಿ ವ್ಯವಸಾಯಸ್ತದಾಗ್ರತಃ. ಎಡಬಲದಲ್ಲಿ ಶ್ರೀಭೂಮಿ ದೇವತೆಗಳಿದ್ರಂತೆ. ರಾಮಚಂದ್ರ ಮಹಾಪ್ರಸ್ಥಾನಕ್ಕೆ ತೆರಳುವಾಗ ಎದುರಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಇದ್ದಂತೆ, ರಾಮಚಂದ್ರ ಎದುರುಳಿಗೆ ತೆರಳುವಾಗ ಅಂತ. ಅಂದರೆ ಸ್ಪಷ್ಟ ಆಗಿರತಕ್ಕಂತಹ ಚಿತ್ರಣ. ರಾಮಚಂದ್ರ ಮನುಷ್ಯ ಅಲ್ಲಪ್ಪ, ಅವ ಮನುಷ್ಯೋತ್ತಮನೂ ಅಲ್ಲ, ಅವ ನರೋತ್ತಮನೂ ಅಲ್ಲ, ಅವ ಸರ್ವೋತ್ತಮ ಅಂತ. ಅವ ಮೇಲಿಂದ ಕೆಳಗೆ ಅವತರಣೆ ಮಾಡಿದ ಮಹಾಪುರುಷ ಅನ್ನುವಂಥದ್ದನ್ನು ಎಲ್ರಿಗೂ ತೋರಿಸುವ ರೀತಿಯಲ್ಲಾಗ್ತದೆ. ಎಲ್ಲಿ ತನಕ ಅಂತ ಹೇಳಿದರೆ ಪೌರಜನಪದರು ಕೂಡ ಶ್ರೀರಾಮನ ಅನುಕರಣೆಯನ್ನು ಮಾಡ್ತಾರಂತೆ. ಅಷ್ಟು ಮಾತ್ರ ಅಲ್ಲ, ಜನರು ಮಾತ್ರ ಅನುಕರಣೆ ಮಾಡಿದ್ದಲ್ಲ, ಕಣ್ಣಿಗೆ ಕಾಣದ ಕೆಲವೊಂದು ಶಕ್ತಿಗಳು ಕೂಡ ಅವ ಕಣ್ಣು ಕಾಣ್ತದಲ್ಲ ರಾಮಚಂದ್ರನನ್ನು ಫಾಲೋ ಮಾಡ್ತಾವೆ ಅಂತ. ರಾಮನನ್ನು ಬಿಟ್ಟು ನಾವು ಬದುಕಲಿಕ್ಕಿಲ್ಲ ಅಂತ. ಅದರಿಂದ ದೃಷ್ಟುಕಾಮೋತ ನಿರ್ಯಾಂತಂ ರಾಮಂ ಜನಪದೋ ಜನಃ ಯಪ್ರಾಪ್ತಃ ಸೋಪಿ ದೃಷ್ಟೈವ ಸ್ವರ್ಗಾಯಾನುಗತೋ ಮುದಾ ಅಂತ ಹೇಳಿ ಒಂದು ಸಂಗತಿಯನ್ನು ಹೇಳ್ತಾರೆ. ರಾಮಚಂದ್ರ ಹೋಗುವುದನ್ನು ನೋಡ್ಬೇಕ್ರಿ. ರಾಮಚಂದ್ರ ಮಹಾಪ್ರಸ್ಥಾನ ಮಾಡ್ತಾನಂತೆ. ನಮ್ಮ ಕೇರಿ ಮುಂದೆ ಹೋಗುವಂಥದ್ದು ರಾಮ. ಆದ್ದರಿಂದ ನಾವೊಮ್ಮೆ ನೋಡುವ ಅಂತ ಹೇಳಿ ಮನೆ ಮುಂದೆ ಎಲ್ಲ ಬಂದು ಜನರು ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದವರು ಮಂತ್ರಮುಗ್ಧರಾಗಿ ನೋಡಲಿಕ್ಕೆ ಅಂತ ಬಂದವರು ತಾವು ನೋಡಲಿಕ್ಕೆ ಬಂದವರು ಅನ್ನುವಂಥದ್ದನ್ನು ಮರೆತು ಬಿಟ್ಟು ರಾಮಚಂದ್ರನ ಹಿಂದೆಯೇ ತೆರಳುತ್ತಾರೆ. ಎಲ್ಲರೂ ಕೂಡ ಹೋದದ್ದೇ.
ಯಾರೂ ನಿಲ್ಲಿಲ್ಲ. ಆಯಿತಾ? ಸರಯೂ ನದಿಗೆ ತೆರಳುವಂಥದ್ದಾಗ್ತದೆ. ಎಲ್ಲರೂ ಕೂಡ ಶ್ರೀರಾಮಚಂದ್ರನನ್ನು ಅನುಸರಿಸುವಂಥದ್ದಾಗ್ತದೆ. ಆಕಾಶದಲ್ಲಿ ಬ್ರಹ್ಮದೇವರು ಬಂದಿದ್ದಾರೆ, ಮತ್ತು ದೇವವೃಂದ ಉಪಸ್ಥಿತಿ ಇದೆ. ಶ್ರೀರಾಮನ ದೇವರ ಹತ್ರ ಬಂದು ನಿನ್ನ ಮೂಲ ರೂಪಕ್ಕೆ ಬರಬೇಕು ಅನ್ನತಕ್ಕಂತಹ ಪ್ರಾರ್ಥನೆಯನ್ನು ಬ್ರಹ್ಮದೇವ ಮಾಡ್ತಾನೆ. ಸಾವಿರಾರು ವಿಮಾನಗಳು ಬಂದು ನಿಂತಿದೆ ಅಂತೆ ಆಕಾಶದಲ್ಲಿ. ಅಂತೂ ತನ್ನ ವೈಷ್ಣವ ಮೂಲ ರೂಪ ಏನಿದೆ ಅದಕ್ಕೆ ಶ್ರೀರಾಮ ಸೇರೋದು ಅಂತ ಸಂಕಲ್ಪ ಮಾಡಿ ಮತ್ತೆ ಆ ರೂಪವನ್ನು ಸೇರಿ ಬ್ರಹ್ಮದೇವರಿಗೆ ಆಜ್ಞೆಯನ್ನು ಕೊಡ್ತಾನಂತೆ. ನನ್ನೊಟ್ಟಿಗೆ ಬಂದಿದ್ದಾರಲ್ಲ ಎಷ್ಟು ಮಂದಿ, ಇವರಿಗೂ ಕೂಡ ಒಂದು ವ್ಯವಸ್ಥೆ ಮಾಡಯ್ಯ ಅಂತ. ರಾಮ ಕೈ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಇದು ಸಾಕ್ಷಿ. ಇಷ್ಟು ಮಂದಿಗೂ ಕೂಡ ವ್ಯವಸ್ಥೆ ಮಾಡು ಅಂತ ಹೇಳುವಾಗ ಬ್ರಹ್ಮದೇವರು ಹೇಳ್ತಾರಂತೆ, ಬ್ರಹ್ಮ ಸತ್ಯಲೋಕಕ್ಕೆ ಅತ್ಯಂತ ಸಾಮೀಪ್ಯದ ಎಲ್ಲ ಸತ್ಯಲೋಕದ ಸರ್ವಗುಣಗಳು ಕೂಡ ಹೊಂದಿರತಕ್ಕಂತಹ ಸಾಂತಾನಕಿ ಅನ್ನತಕ್ಕಂತಹ ಲೋಕವನ್ನು ಈ ಮಂದಿಗೆಲ್ಲ ಕೊಟ್ಟಿದ್ದೇನೆ. ಇವರೆಲ್ಲ ಸರಯೂ ನದಿಯಲ್ಲಿ ಮಿಂದಾದ ಮೇಲೆ ಅವರ ಶರೀರವನ್ನು ಬಿಟ್ಟಾದ ಮೇಲೆ ಮತ್ತೆ ಮೇಲಕ್ಕೆ ಬಂದಾಗ ಆ ಲೋಕ ಅವರಿಗೆ ಪ್ರಾಪ್ತ ಆಗ್ತದೆ ಅಂತ ಹೇಳಿ, ಯಾವ ಯಾವ ದೇವತೆಗಳ ಅಂಶ ರೂಪದಲ್ಲಿ ಭೂಮಿಗೆ ಕೆಳಗೆ ಇಳಿದಿದ್ರು ಅವರೆಲ್ಲ ಆಯಾಯ ತಮ್ಮ ಮೂಲ ರೂಪಕ್ಕೆ ಹೋಗಿ ಸೇರುವಂಥದ್ದಾಗ್ತದೆ. ಪಿತೃದೇವತೆಗಳು ಪಿತೃಗಳಿಗೆ ಸೇರುವಂಥದ್ದಾಗ್ತದೆ. ಬಾಕಿ ಮಂದಿಗಳು ಮತ್ತೆ ತಮ್ಮ ಶರೀರವನ್ನು ಬಿಟ್ಟಾಗ ಈ ಸಾಂತಾನಿಕಿ ಲೋಕ ಅನ್ನುವಂಥದ್ದೇನಿದೆ ಆ ಲೋಕವನ್ನು ಪಡೆಯುವಂಥದ್ದಾಗ್ತದೆ. ಈ ರೀತಿ ರಕ್ಷ ವಾನರರು ಎಲ್ಲರೂ ಕೂಡ ತೆರಳುವಂಥದ್ದು ಅಂತ ಹೇಳಿ ಅದ್ಭುತ ಆಗಿರತಕ್ಕಂತಹ ಸಂಗತಿಯನ್ನು ತಿಳಿಸ್ತಾ 110 ಸರ್ಗ ಉತ್ತರಕಾಂಡದಲ್ಲಿ ಈ ಹೊತ್ತಿಗೆ ಪರಿಸಮಾಪ್ತಿಯಾಗ್ತದೆ. ಒಂದು ಫಲಭಾಗ, ಅದು 2 ಶ್ಲೋಕ ಮತ್ತೆಲ್ಲ ಗುರುಗಳು ಮತ್ತೆ ಹೇಳಲಿಕ್ಕಿದ್ದಾರೆ. ಆದ್ದರಿಂದ ಇದಮಾಖ್ಯಾನಂ ಆಯುಷ್ಯಂ ಸೌಭಾಗ್ಯಂ ಪಾಪನಾಶನಂ ರಾಮಾಯಣಂ ವೇದಸಮಂ ಶ್ರಾದ್ದೇಶು ಶ್ರಾವಯೇದ್ ಬುಧ ಅಂತ ಹೇಳಿ ಒಂದು ಸಂಗತಿ ಹೇಳ್ತಾರೆ. ಶ್ರಾದ್ದದಲ್ಲಿ ಸ್ವಲ್ಪ ಆದರೂ ಪಾರಾಯಣ ಮಾಡಿಸ್ಬೇಕು. ನಮ್ಮಲ್ಲಿ ನಾಚಿಕೇತೋಪಖ್ಯಾನವನ್ನು ಹೇಳಿಸುವಂಥದ್ದಿದೆ, ಕಾಟಕೋಪನಿಷತ್ ಹೇಳಿಸುವಂಥದ್ದಿದೆ, ಇನ್ಯಾವುದೋ ವೇದ ಮಂತ್ರಗಳನ್ನು ಹೇಳಿಸುವಂಥದ್ದಿದೆ. ಇದು ಹೆಚ್ಚು ಪ್ರಚಲಿತದಲ್ಲಿಲ್ಲ. ಆದರೆ ರಾಮಾಯಣವೇ ಹೇಳ್ತದೆ. ಯಾಕೆ? ಎಲ್ಲ ಪಿತೃಗಳಿಗೆ ಗತಿಗೊಟ್ಟಂತಹ ದೊಡ್ಡ ಕಥೆ ಅಲ್ವ ಇದು. ಆದ್ದರಿಂದ 1 ಸರ್ಗವೋ 2 ಸರ್ಗವೋ ಎಷ್ಟಾಗ್ತದೋ ಅಷ್ಟು ರಾಮಾಯಣದ ಪಾರಾಯಣ ಮಾಡ್ತಕ್ಕಂತಹ ಪರಾಯಣ ವ್ಯಕ್ತಿಗಳು ಯಾರು ಇರ್ತಾರೆ ಅವರ ಕೈಯಲ್ಲಿ ಸ್ವಲ್ಪ ಆದರೂ ಶ್ರಾವಣೆ ಮಾಡಿಸ್ರಿ. ಸೌಭಾಗ್ಯವನ್ನು ಕೊಡತಕ್ಕಂಥದ್ದಿದು. ಪಾಪವನ್ನು ನಾಶ ಮೊನ್ನೆಯಿಂದ ನಮ್ಮ ಹತ್ವಾರರು ಹೇಳ್ತಾ ಇದ್ದಾರೆ, ಜ್ಞಾನ ಅನ್ನುವಂಥದ್ದು ಎಷ್ಟು ಮಹತ್ವದ್ದು ಅಂತ ಹೇಳಿದರೆ ಅದಕ್ಕೆ ಸರಿಸಾಟಿಯಾದ ಪಾಪನಾಶಕ ವಸ್ತುವೇ ಮತ್ತೊಂದಿಲ್ಲ ಅಂತ ತುಂಬ ಕಳಕಳಿಯನ್ನು ಹೊತ್ತುಕೊಂಡು ಇಷ್ಟೆಲ್ಲ ಮಾಡಿದ್ದು ಮೊನ್ನೆಯಿಂದ ಹೇಳ್ತಾ ಇದ್ದಾರೆ ಅವರು ಸ್ವಾಮಿಗಳ ಮುಳನಿತಿಂಜಿ ಪಣಂತುಳ್ಳೆ ಮೊನ್ನೆಯಿಂದ ಹೇಳ್ತಾ ಇದ್ದಾರೆ, ಬಂಧುಗಳನ್ನು ಕರ್ಕೊಂಡು ಬನ್ನಿ, ನೀವು ಮಾತ್ರ ಬರೋದಲ್ಲ ಅಂತ. ಎಷ್ಟು ದೊಡ್ಡ ವಿಷಯ ಗೊತ್ತುಂಟ? ಯಾಕೆ ಗೊತ್ತಾ? ಬಂಧುಗಳಿಗೆಲ್ಲ ನಾವು ಹೋಗಿ ಬಾಳೆಹಣ್ಣು ಕೊಡೋದು, ಮತ್ತು ಕಡಿಮೆಯಲ್ಲಿ ಸಿಕ್ಕಿದರೆ ಮಾವಿನ ಹಣ್ಣು ಕೊಡೋದು, ಇದೆಲ್ಲ ಮಾಡ್ತೇವೆ ನಾವು ಬಂಧುಗಳಿಗೆ ನಿಜವಾಗಿ ಏನು ಕೊಡಬೇಕು ಗೊತ್ತಾ? ಬಂಧುಗಳಿಗೆ ನೀವು ಎಲ್ಲಾದರೂ ಜ್ಞಾನ ಸತ್ರ ನಡೀತಾ ಇರುವಾಗ ಬಂಧುಗಳನ್ನು ಕರ್ಕೊಂಡು ಹೋಗುವ ಕೆಲಸ ಮಾಡಬೇಕು. ಬಂಧುಗಳಿಗೆ ನಿಜವಾಗಿ ಕೊಡುವಂಥದ್ದು ಅದು ಅಂತ. ಆ ವ್ಯಕ್ತಿಗೆ ನೀವು ನಿಜವಾಗಿ ಬಾಂಧವರಾಗ್ತೀರಿ ಅಂತ. ಮತ್ತಿನ್ಯಾವುದೋ ನಮ್ಮನ್ನು ಟೆಂಪ್ಟ್ ಮಾಡ್ತಕ್ಕಂತಹ ಪ್ರಚೋದನೆ ಮಾಡ್ತಕ್ಕಂಥ ಸಂಗತಿಗಳಿಗೆ ಕರ್ಕೊಂಡು ಹೋದರೆ ಬಂದದ್ದು ವೇಸ್ಟು, ಬಂಧುಗಳು ವೇಸ್ಟು. ಆಯಿತಾ? ಆದ್ದರಿಂದ ಇಷ್ಟು ಸಂಗತಿ ಅಂತ ಹೇಳಿ, ಅಪುತ್ರೋ ಲಭತೆ ಪುತ್ರಾನ್ ಅಧನೋ ಲಭತೆ ಧನಂ ಸರ್ವಪಾಪೈ ಪ್ರಮುಚ್ಚೇತ ಪದಮಪ್ಯಸ್ಯ ಯಃ ಪಠೇತ್. ಒಂದು ಪಾದವನ್ನು ಪಠನೆ ಮಾಡಿದರೆ ಸಾಕ್ರಿ, ಹೆಚ್ಚು ಬೇಡ. ಕೃತ್ಪೂರ್ವಕವಾಗಿ ಒಂದು ಪಾದದ ಪಠನೆ ಮತ್ತೆ ಶ್ಲೋಕದ ಪಠನೆಗೆ ಪ್ರೇರಣೆ ಕೊಡ್ತದೆ. ಆ ಒಂದು ಶ್ಲೋಕದ ಪಠನೆ ಸರ್ಗದ ಪಠನೆಗೆ ಪ್ರೇರಣೆ ಕೊಡ್ತದೆ. ಆ ಒಂದು ಸರ್ಗದ ಪಠನೆ ಇಡೀ ರಾಮಾಯಣಕ್ಕೆ ಪ್ರೇರಣೆ ಕೊಡ್ತದೆ. ಆದ್ದರಿಂದ ಹೃತ್ಪೂರ್ವಕವಾಗಿ ಒಂದು ಪಾದ ಪಾರಾಯಣ ಮಾಡಿದ್ರೂ ಸಾಕ್ರಿ. ಮಕ್ಕಳು ಬೇಕಾ ನಿಮಗೆ? ಒಂದು ಪಕ್ಷ ಜನ್ಮಾಂತರದ ದೌರ್ಭಾಗ್ಯದಿಂದ ಮಕ್ಕಳು ಆಗುವಂತಹ ಭಾಗ್ಯ ಇಲ್ಲ ಅಂತ ಬ್ರಹ್ಮ ಬರೆದಿದ್ದರೂ ಕೂಡ ರಾಮ ಹೇಳಿದಾಗ ಮಂದಿಗಳಿಗೆ ಮೋಕ್ಷವನ್ನು ಬ್ರಹ್ಮದೇವರು ಕೊಡಬೇಕಾಯ್ತಲ್ಲ. ಹಾಗೆ ರಾಮದೇವರು ಹೇಳಿಯಾರು, ಇವನಿಗೂ ಈ ಮನೆಯಲ್ಲೂ ಲವಕುಶರು ಹುಟ್ಲಿ ಅಂತ. ಹಂಗೆ ಹುಡ್ತದೆ ಅಂತ. ಅಪುತ್ರೋ ಲಭತೆ ಪುತ್ರಾನ್ ಅಧನೋ ಲಭತೆ ಧನಂ. ಹಣ ಇಲ್ವಾ? ಸಂಪತ್ತು ಬೇಕಲ್ಲ. ಅಲ್ಲ, ಪೂಜೆ ಮಾಡಬೇಕಿದ್ರು, ಇಷ್ಟೆಲ್ಲ ಮಾಡಬೇಕಿದ್ರೂ ಕೂಡ ಸಂಪತ್ತು ಬೇಕು. ನಾವು ರಾಮಾಯಣ ಪ್ರವಚನಕ್ಕೆ ಬರ್ತಾ ಇದ್ದೇವೆ ಅಂತ ಸಾಸ್ತಾನದಲ್ಲಿ ಟೋಲ್ಗೇಟಲ್ಲಿ ಹೇಳಿದರೆ ಅವ ಸುಮ್ಮನೆ ಬಿಡೋದಿಲ್ಲ, ಅವನು ಕಟ್ಟಲೇಬೇಕು. ಆದ್ದರಿಂದ ಹಣ ಬೇಕೇ ಬೇಕು, ಹಣ ಇಲ್ಲದೆ ನಡೆಯೋದಿಲ್ಲ. ಆದ್ದರಿಂದ ಹಣ ಬೇಕಾ? ಹಣವೂ ಕೂಡ ಸಿಗ್ತದೆ. ಆಯಿತಾ? ಸರ್ವಪಾಪೈ ಪ್ರಮುಚ್ಚೇತ, ಎಲ್ಲ ಪಾಪಗಳಿಂದ ಪ್ರಮುಕ್ತ ಸ್ಥಿತಿ ಅನ್ನುವಂಥದ್ದು ಈ ರಾಮಾಯಣ ಕಥೆಯಿಂದ ಪ್ರಾಪ್ತಿಯಾಗ್ತದೆ. ಎಲ್ಲಕ್ಕಿಂತ ನಾವು ರಾಮನ ಜನರಾಗ್ತೇವೆ ರೀ, ರಾಮನಿಗೆ ಬಹಳ ಹತ್ತಿರದವರಾಗ್ತೇವೆ.
ರಾಮನಿಗೆ ಸಂಬಂಧಪಟ್ಟ ವ್ಯಕ್ತಿಗಳಾಗ್ತೇವೆ. ರಾಮ ಅವತ್ತು ಕೈ ಹಿಡಿದ ಹಾಗೆ ಇವತ್ತೂ ಕೂಡ ಕೈ ಹಿಡಿತಾನೆ, ನಮ್ಮನ್ನು ಎತ್ತಿಸ್ತಾನೆ, ನಮ್ಮ ಜೀವನಕ್ಕೊಂದು ಧನ್ಯತೆಯನ್ನು ಕೊಡ್ತಾನೆ. ರಾಮ ಕಥಾಶ್ರವಣದಿಂದ ಆ ರಾಮ ಜೀವನ ಪ್ರಾಪ್ತಿಯಾಗ್ತದೆ. ಅದು ದೊಡ್ಡ ಸಂಗತಿ. ಅಂಥ ಒಂದು ದೀರ್ಘ ಸತ್ರವನ್ನು ಸಾಕ್ಷಾತ್ ಕೋದಂಡರಾಮ ಪರಮಪೂಜ್ಯ ವಿಶ್ವೋತ್ತಮ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಯಾವ ಪ್ರತಿಷ್ಠೆ ಈ ಸ್ವಾಮಿದ್ದಾಗಿದೆ, ಅವರ ಕರ ಕಮಲ ಸಂಜಾತರಾಗಿರತಕ್ಕಂತಹ ಪ್ರಸ್ತುತ ಪೀಠಾಧೀಶರಾಗಿರತಕ್ಕಂತಹ ಪರಮಪೂಜ್ಯ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಅವರ ಉಪಸ್ಥಿತಿಯಲ್ಲಿ ಭಂಡಾರಗಿರಿ ಮಠದ ಭೀಮನಕಟ್ಟೆ ಮಠದ ಮಠಾಧೀಶರ ಸಮಕ್ಷದಲ್ಲಿ ಮತ್ತು ಈರ್ವರೂ ಕೂಡ ಒಂದು ಮೇಲ್ಪಂಕ್ತಿಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ತಮ್ಮ ಅಮೃತ ಹಸ್ತದಿಂದ ಇದನ್ನು ಪ್ರಾರಂಭ ಮಾಡಿದ್ದು ಅದೇ ಸೋದರ ಮಠದ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಮತ್ತೆ ಇವತ್ತು ಮಂಗಲಾಚರಣೆ. ಬಹಳ ದೊಡ್ಡ ಭಾಗ್ಯ. ಅಲ್ಲೂ ಒಂದು ಸೋದರ, ಈ ನಮ್ಮದು ಕೂಡ ಹಾಗೆ, ಅಣ್ಣ ಶುರು ಮಾಡಿದ್ದು, ನಾನು ತಮ್ಮ ಕಡೆ ಮಾಡಿದ್ದು, ಇದು ಕೂಡ ಒಂದು ಸೋದರ ರವೀಂದ್ರ ಶುರು ಅಂತ ನನ್ನ ಕಡೆ. ಆದ್ದರಿಂದ ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ತಾ ಈ ಭಾಗವನ್ನು ರಾಮಚಂದ್ರನ ಚರಣ ಕಮಲಗಳಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮುಂದೆ ಮಂಗಲದ ಪಾರಾಯಣ ಮತ್ತು ಪ್ರವಚನ ಪರಮಪೂಜ್ಯ ಶ್ರೀಪಾದರು ನಡೆಸುವವರಿದ್ದಾರೆ. ಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಧ್ಯಾಯೇತ್ ನೃಸಿಂಹಂ ಉರುವೃತ್ತರವಿತ್ರಿನೇತ್ರಂ ಜಾನುಪ್ರಸಕ್ತಕರಯುಗ್ಮಮಥಾಪರಾಭ್ಯಾಂ ಚಕ್ರಂ ದರಂಚ ದಧತಂ ಪ್ರಿಯಯಾ ಸಮೇತಂ ತಿಗ್ಮಾಂಶುಕೋಟ್ಯಧಿಕತೇಜಸಂ ಅಗ್ರಶಕ್ತಿಂ ಉದ್ಯದ್ರವಿಪ್ರಕರಸನ್ನಿಭಮಚ್ಯುತಾಂಕೆ ಸ್ವಾಸೀನಮಸ್ಯನುತಿನಿತ್ಯವಚ ಪ್ರವೃತ್ತಿಂ ಧ್ಯಾಯೇತ್ ಗದಾಭಯಕರಂ ಸುಕೃತಾಂಜಲಿಂತಂ ಪ್ರಾಣಂ ಯಥೇಷ್ಟತನುಮುನ್ನತ ಕರ್ಮಶಕ್ತಿಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಭಗವಂತನ ಅವತಾರಗಳಲ್ಲಿ ಪ್ರಮುಖವಾದ ಎರಡು ಉದ್ದೇಶಗಳು ನಮಗೆಲ್ಲ ಗೊತ್ತಿದೆ. ಒಂದಾ ಜ್ಞಾನದ ಮೂಲಕ ನಮ್ಮ ಉದ್ಧಾರ ಮಾಡುವಂಥದ್ದು. ಭಗವಂತ ನಮಗೆ ಕೊಟ್ಟಿರುವಂತಹ ಅಸಾಧಾರಣವಾದ ಕೊಡುಗೆನೇ ಬೌದ್ಧಿಕವಾದ ಅಪಾರವಾದ ಶಕ್ತಿ ಮತ್ತು ಮನಃಶಕ್ತಿ. ಬೇರೆ ಯಾವುದೇ ಪ್ರಾಣಿಗಳಿಗೆ ಕೊಡದೇ ಇರತಕ್ಕಂಥ ಒಂದು ಅಸಾಧಾರಣವಾದ ಕೊಡುಗೆ. ಹಾಗಾಗಿ ಬೌದ್ಧಿಕ ಶಕ್ತಿಯನ್ನು ಸದುಪಯೋಗಪಡಿಸಬೇಕಾದ್ರೆ ನಿರಂತರವಾಗಿ ಜ್ಞಾನ ಕಾರ್ಯ ಮಾಡಲೇಬೇಕು ನಾವು ಅಂತ ಹೇಳೋದು ನಮ್ಮ ಸಂಕಲ್ಪ ಆಗಿರಬೇಕು. ಬೇರೆ ಯಾವುದೇ ಜೀವರಾಶಿಯಾಗಿ ಹುಟ್ಟಿದರೂ ಕೂಡ ಇದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಮನುಷ್ಯನಾಗಿ ಹುಟ್ಟಿದ್ದೇವೆ, ಭಗವಂತ ನಮಗೆ ಅಪೂರ್ವವಾದ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅದರ ಸದ್ವಿನಿಯೋಗ ಮಾಡಬೇಕು ಎಂಬ ಕಾರಣಕ್ಕೆ ಬುದ್ಧಿಗೆ ಒಳ್ಳೆಯದನ್ನು ತುಂಬಿಸಬೇಕು. ಆ ಉದ್ದೇಶ ಇಟ್ಟುಕೊಂಡು ಈ ಸುಂದರವಾದ ಶ್ರೀರಾಮನ ಸನ್ನಿಧಾನದಲ್ಲಿ 1 ವರ್ಷಗಳಿಂದ ರಾಮಾಯಣದ ಪ್ರವಚನ ನಡೀತಾ ಇದೆ. ರಮೇಶ್ ಹತ್ವಾರ್ ಇಲ್ಲೆಲ್ಲ ವ್ಯವಸ್ಥಾಪಕರು ಹೇಳಿದರು, ಹತ್ವಾರಿಗೆ ತುಂಬ ಕಾಳಜಿ ಇರುವುದು, ಅವರೇ ಇದನ್ನೆಲ್ಲ ಉಸ್ತುವಾರಿ ತಗೊಂಡು ಮಾಡ್ತಾ ಇದ್ದಾರೆ ಅಂತ. ಅದರ ಬಗ್ಗೆ ಹರಿಪ್ರಸಾದ ಭಟ್ರು ಹೇಳಿದ್ದಾರೆ ಅವರ ಕಾಳಜಿ, ಅದರಿಂದ ನಮಗೆ ಆಗಬೇಕಾದ ಏನು ಸಕಾಲದಲ್ಲಿ ಸಿಗಬೇಕಾದ ಕೊಡುಗೆಯನ್ನು ನಾವು ಒಪ್ಕೊಳ್ಬೇಕು ಅಂತ ಹೇಳುವುದನ್ನು ಹೇಳಿದ್ದಾರೆ. ಹೀಗೆ ಒಬ್ಬ ಮನುಷ್ಯನಾಗಿ ಹುಟ್ಟಿ ಸಾಮಾನ್ಯ ಮಂದಿಗೆ ನೋಡಬೇಕಾದ್ರೆ ಒಂದು ಕೂಡು ಕುಟುಂಬದಲ್ಲಿ ಹುಟ್ಟಿದವನೇ ಶ್ರೀರಾಮ. ಅಲ್ಲಿ ಹೇಗೆ ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಆಗುವಂಥ ಸನ್ನಿವೇಶಗಳು ನಡೀತಾವೋ ಅದು ರಾಮನ ಬದುಕಿನಲ್ಲಿ ನಡೆಯಿತು. ಅವನು ಕೂಡ ಬೇಡವಾದ ಮಾತುಗಳನ್ನು ಕೇಳಬೇಕಾಯಿತು. ಕೇಳಿದಾಗಲೂ ಕೂಡ ಅವನು ಸಂತೋಷವಾಗಿ ಇದ್ದದ್ದು ಅವನ ವ್ಯಕ್ತಿತ್ವಕ್ಕೆ ದೊಡ್ಡ ಉದಾಹರಣೆ. ಹಾಗಾಗಿ ಸಾಮಾನ್ಯ ಮನುಷ್ಯನಿಗೆ ಆಗದೇ ಇರುವಂತಹದ್ದನ್ನು ಮಾಡಿ ತೋರಿಸಿದ ರಾಮ. ಸಾಮಾನ್ಯ ಮನುಷ್ಯರ ಹಾಗೆ ಕಂಡರೂ ಕೂಡ ಸನ್ನಿವೇಶಗಳಲ್ಲಿ ಕೂಟು ಕುಟುಂಬದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಒದಗಿ ಬಂತು ಅದನ್ನೆಲ್ಲ ದಿಟ್ಟವಾಗಿ ಎದುರಿಸಿ ಎತ್ತರಕ್ಕೆ ಏರುವ ಮನುಷ್ಯ ಹೇಗೆ ಏರಬೇಕು ಅಂತ ಹೇಳೋದಕ್ಕೆ ಒಬ್ಬ ಉದಾಹರಣೆಯಾಗಿ ರಾಮ ನಿಂತದ್ದು. ಹಾಗಾಗಿ ರಾಮನಿಗೆ ಇಂಥ ಕಷ್ಟ ಎಲ್ಲ ಬಂತು ಅಂತಲ್ಲ, ಆದರೆ ಸಾಮಾನ್ಯವಾಗಿ ಎಂಥವ್ರಿಗೆ ಎಂಥ ಕಷ್ಟ ಬರುತ್ತೆ ಅಂತ ತೋರಿಸುವುದರ ಮೂಲಕ ಅದನ್ನು ಹೇಗೆ ಮೇರಿ ನಿಲ್ಲಬೇಕು ಅಂತ ಹೇಳುವುದನ್ನು ತೋರಿಸಲಿಕ್ಕೋಸ್ಕರ ರಾಮ ಅಂಥವನಾಗಿ ಕಂಡ. ಆ ರಾಮನ ಕತೆ ಎಷ್ಟು ಸುಂದರ ಅಂತ ಹೇಳುವುದನ್ನು ಒಂದು ಕಡೆ ಹೇಳ್ತಾರೆ. ಅಕರ್ಣಂ ಅಕರೋಚ್ಛೇಷಂ ವಿಧಿಹಿ ಬ್ರಹ್ಮಾಂಡ ಭಂಗದೀಹಿ ಶ್ರುತ್ವಾ ರಾಮಕಥಾಂ ರಮ್ಯಾಂ ಶಿರ ಕಸ್ಯ ನಕಂಪತೆ ಅಂತ. ಅಂದರೆ ಶೇಷನಿಗೆ ಹಾವಿಗೆ ಕಿವಿಯನ್ನೇ ಕೊಡಲಿಲ್ಲಂತೆ ಭಗವಂತ. ಅಕರ್ಣಂ ಅಕರೋಚ್ಛೇಷಂ ಅಂತ ಶೇಷನಿಗೆ ಕಿವಿಯನ್ನು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂತ ಹೇಳೋದಕ್ಕೆ ಹೇಳ್ತಾರೆ, ಕಾರಣ ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ರಾಮಕಥೆಯನ್ನು ಲವಕುಶರು ತುಂಬ ಸುಂದರವಾಗಿ ಹಾಡ್ತಾ ಇದ್ರಂತೆ, ಅದ್ಭುತವಾದ ರೀತಿಯಲ್ಲಿ ಹಾಡ್ತಾ ಇದ್ರಂತೆ. ಅದಕ್ಕೆ ಅವರೇ ಯೋಗ್ಯರು, ಬೇರೆ ಯಾರಿಗೂ ಸಾಧ್ಯವಿಲ್ಲದಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ಅಂತ ಮಧುರವಾದ ಕಂಠ. ರಾಮನ ಕಥೆಯನ್ನು ಅವರು ಹಾಡ್ತಾ ಇದ್ದರೆ ಕೇಳುವವರೆಲ್ಲ ಕುತ್ತಿಗೆ ಅಲ್ಲಾಡಿಸಲೇಬೇಕಂತೆ ಶಿರಸ್ಸನ್ನು.
ತಲೆ ಅಲ್ಲಾಡಿಸ್ಲೇಬೇಕು, ಅಂಥ ಸುಂದರವಾದ ಅದು ಕಥಾನಕ. ಒಂದು ವೇಳೆ ಶೇಷರು ತಲೆ ಅಲ್ಲಾಡಿಸಿಬಿಟ್ರೆ ಇಡೀ ಭೂಕಂಪ ಆಗಿಬಿಡುತ್ತಲ್ಲ, ಯಾಕಂದರೆ ನಮ್ಮ ತಲೆ ಮೇಲೆ ಭೂಮಿ ನಿಂತಿದೆ. ಹಾಗಾಗಿ ಭೂಮಿಯಲ್ಲೇ ಬಿದ್ದೇ ಹೋಗಿಬಿಡುತ್ತೆ ಅಂತ ಹೇಳೋ ಭಯದಿಂದ ಭಗವಂತ ಏನು ಮಾಡಿದ, ಎಲ್ರಿಗೂ ಕಿವಿ ಕೊಟ್ಟಂತೆ, ಶೇಷರಿಗೆ ಮಾತ್ರ ಕೊಡಲಿಲ್ಲ ಅಂತೆ. ಅವನು ತಲೆ ಅಲ್ಲಾಡಿಸೋದು ಬೇಡ, ಬೇರೆಯವ್ರ ಥರ ಅಯ್ಯೋ ಎಷ್ಟು ಚೆನ್ನಾಗಿದೆ ರಾಮಕಥಾ ಅಂತ ತಲೆ ಅಲ್ಲಾಡಿಸಿಬಿಟ್ರೆ ನಮ್ಮ ಕತೆ ಮುಗಿಯುತ್ತೆ ಅಂತ ವಿಧಿ ಬ್ರಹ್ಮಾಂಡ ಭಂಗದಿ, ಇಡೀ ಬ್ರಹ್ಮಾಂಡವೇ ಭಂಗ ಆಗಿಬಿಡುತ್ತೆ, ಒಡೆದೋಗಿಬಿಡುತ್ತೆ ತಲೆ ಅಲ್ಲಾಡಿಸಿಬಿಟ್ರೆ. ಅದಕ್ಕೋಸ್ಕರ ಅಕರ್ಣ ಮಕರೋಚ್ಛೇಷಂ ಅಂತ ಭಗವಂತನ ಶೇಷನಿಗಾಗಬೇಕಾದ್ರೆ ಕಿವಿಯನ್ನು ಕೊಡಲಿಲ್ಲ ಭಗವಂತ, ಆ ಮೂಲಕ ಈ ಭೂಮಿಯನ್ನು ಉಳಿಸಿದ್ದಾನೆ ಅಂತ ತುಂಬ ಸುಂದರವಾಗಿ ಹೇಳ್ತಾರೆ. ಹಾಗಾಗಿ ಶ್ರುತ್ವಾ ಕಥಾ ರಾಮಕಥಾಂ ರಮ್ಯಾಂ ಶಿರಕ್ಕಸ್ಯ ನ ಕಂಪತೆ, ಅತ್ಯಂತ ಮನೋಹರವಾಗಿರ್ತಕ್ಕಂಥ ರಮ್ಯವಾಗಿರ್ತಕ್ಕಂಥ ರಾಮನ ಕಥೆಯನ್ನು ಕೇಳಿದವರ ತಲೆ ಅಲ್ಲಾಡಿಸೋದು ಇರೋದೇ ಇಲ್ಲ ಅಂತ. ಆ ರೀತಿಯ ಒಂದು ಮಹತ್ವವನ್ನು ರಾಮಕಥೆಗೆ ಹೇಳ್ತಾರೆ ಅಂತ ಹೇಳಿದರೆ ನಮಗೆ ಅರ್ಥ ಆಗಬೇಕು ರಾಮನ ಕಥೆ ಎಂಥದ್ದು ಅಂತ. ಅವನ ಬಗ್ಗೆ ಬೇರೆ ಬೇರೆ ಅಪವಾದಗಳು ಬಂದದ್ದನ್ನು ನಮ್ಮ ರವೀಂದ್ರ ಭಟ್ರು ಮತ್ತು ಹರಿಪ್ರಸಾದ ಭಟ್ರು ಹೇಳಿರ್ತಾರೆ, ಅದಕ್ಕೇನು ಪರಿಹಾರ ಅಂತ ಹೇಳೋದನ್ನು ಈಗಲೂ ಹೇಳಿದರು. ಶಂಭುಕ ವಧೆ ಅದರ ಬಗ್ಗೆ ಜನಗಳಿರುವ ಕಲ್ಪನೆಗಳು, ಬುದ್ಧಿಜೀವಿಗಳದನ್ನು ಹೇಗೆ ವರ್ಣನೆ ಮಾಡ್ತಾರೆ, ಅದು ಹೇಗೆ ಅಂಥದ್ದಲ್ಲ ಅಂತ ಹೇಳುವುದನ್ನೆಲ್ಲ ತುಂಬ ಸುಂದರವಾಗಿ ಹೇಳಿದ್ದಾರೆ. ರಾಮ ಮರೆಯಲ್ಲಿ ನಿಂತು ಯಾಕೆ ವಾಲಿಯನ್ನು ಕೊಂದ, ಅವನಿಗೆ ಅದು ಅನಿವಾರ್ಯವೋ ಅಂತ ಕೇಳಿದರೆ ಅದಕ್ಕೆಲ್ಲ ಸಮರ್ಪಕವಾದ ಉತ್ತರಗಳಿದ್ದಾವೆ. ಅದೆಲ್ಲ ಅವ್ರು ಹೇಳಿರ್ತಾರೆ, ಅದರಿಂದ ನಾನು ಮತ್ತೆ ಹೇಳಬೇಕಾದ ಅಗತ್ಯ ಏನೂ ಇಲ್ಲ. ಅಂತೂ ರಾಮನ ಅವತಾರವೇ ಒಂದು ಅದ್ಭುತವಾದ ಅವತಾರ. ರಾಮನ ಕಥೆಯನ್ನು ಕೇಳಬೇಕಾದ್ರೆ ಇಂಥ ಪ್ರವಚನಕ್ಕೆ ಬರಬೇಕು, ಇಲ್ಲಾಂದರೆ ಪ್ರಾಣದೇವರಿದ್ದಲ್ಲಿ ಹೋಗಬೇಕಂತೆ. ಯಾಕಂದರೆ ಪ್ರಾಣದೇವರು ಅವರು ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಅಂತ ರಾಮನ ಕಥೆ ಎಲ್ಲಿ ಹೇಳ್ತಾ ಇರ್ತಾರೋ ಅಲ್ಲೆಲ್ಲ ಪ್ರಾಣದೇವರು ಹೋಗ್ತಾರಂತೆ. ಹೋಗಿಬಿಟ್ಟು ಅವರು ಕಣ್ಣು ನೀರನ್ನು ತುಂಬಿಸಿಬಿಟ್ಟು ಸಂತೋಷದಿಂದ ಕೃತಮಸ್ತಕಾಂಜಲಿ ಅಂತ ಕೈ ಜೋಡಿಸಿಬಿಟ್ಟು ರಾಮನ ಕಥೆಯನ್ನು ಕೇಳ್ತಾರೆ ಅಂತ ಹೇಳಿದರೆ ನಾವೆಲ್ಲ ಯಾರು, ಅಂತಹ ಪ್ರಾಣದೇವರೇ ಅಷ್ಟು ಸಂತೋಷ ಪಡ್ತಾರೆ ಅಂತ ಹೇಳಿಬಿಟ್ರೆ ಇನ್ನು ನಾವೆಲ್ಲ ಏನೂ ಅಲ್ಲ. ಹಾಗಾಗಿ ರಾಮನ ಕಥೆಯನ್ನು ಒಂದು ಕ್ಷಣವೂ ಕೂಡ ಕೇಳದೇ ಇರಲಿಕ್ಕೆ ಆಗುವುದಿಲ್ಲ ಅಂತೆ. ನಿರಂತರವಾಗಿ ರಾಮ ಅವತಾರ ಸಮಾಪ್ತಿ ಮಾಡಬೇಕಾದ್ರೆ ರೂಪಗಳನ್ನು ಕೊಟ್ಟು ಹೋದಂತೆ. ಅದರಲ್ಲಿ ಒಂದು ರೂಪವನ್ನು ಕಿಷ್ಕಿಂಧ ಕ್ಷೇತ್ರದಲ್ಲಿ ಪ್ರಾಣದೇವರಿಗೆ ಕೊಟ್ಟು ಹೋದಂತೆ. ಹಾಗಾಗಿ ಪ್ರಾಣದೇವರು ಯಾವತ್ತೂ ಕೂಡ ರಾಮನ ಕಥೆಯನ್ನು ಕೇಳ್ತಾನೆ ಇರ್ತಾರೆ, ರಾಮನನ್ನು ನೋಡ್ತಾನೆ ಇರ್ತಾರಂತೆ. ನಮಗಾದರೂ ರಾಮ ಸಿಗೋದಿಲ್ಲ, ಪ್ರಾಣದೇವರಿಗೆ ಯಾವತ್ತೂ ಸಿಗ್ತಾರಂತೆ. ಹಾಗಾಗಿ ನೀವು ಪ್ರಾಣದೇವರ ಸನ್ನಿಧಾನಕ್ಕೆ ಹೋದರೆ ರಾಮ ತುಂಬ ಸುಲಭವಾಗಿ ಸಿಗ್ತಾನೆ, ಬೇರೆ ಇಲ್ಲಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅಂಥ ಒಂದು ಅದ್ಭುತವಾಗಿರತಕ್ಕಂಥ ರಾಮನ ಭಕ್ತರು ಪ್ರಾಣದೇವರು. ಹಾಗಾಗಿ ಪ್ರಾಣದೇವರೇ ರಾಮನ ಕಥೆಯನ್ನು ನಿರಂತರವಾಗಿ ಕೇಳ್ತಾರೆ, ಒಂದು ಕ್ಷಣ ಬಿಡೋದಿಲ್ಲ ಅಂದಮೇಲೆ ಇನ್ನು ನಾವು ಕೇಳದೇ ಇದ್ದರೆ ದೊಡ್ಡ ಅಪರಾಧ ಆಗುತ್ತೆ, ಸಾಂದರ್ಭಿಕವಾಗಿಯೂ ಕೂಡ. ಅಂತಹ ಒಂದು ರಾಮನ ಕಥೆಯ ಅದರ ಬಗ್ಗೆ ಮಹತ್ವ, ಅದರಿಂದ ಏನು ಫಲ ಅಂತ ಹೇಳೋದನ್ನು ಈಗಾಗಲೇ ಹೇಳಿದ್ದಾರೆ. ಸುಂದರವಾದ ಸನ್ನಿವೇಶಗಳಲ್ಲಿ ಕೂಡ ರಾಮನ ಕಥೆಯನ್ನು ಕೇಳಬೇಕು. ಮೊದಲೆಲ್ಲ ಇತ್ತಂತೆ, ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾತ್ರೌ ಚೌರ್ಯ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ ಅಂತ. ಹಾಗಾಗಿ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ, ಮಧ್ಯಾಹ್ನದ ಹೊತ್ತು ಕೂಡ ಬೆಳಗ್ಗೆ ಹೇಗಿದ್ದರೂ ಕೆಲಸಕ್ಕೆ ಹೋಗಬೇಕಾದ್ರೆ ಮೊದಲು ಒಂದಷ್ಟು ಮಹಾಭಾರತದ ದ್ಯೂತ ಪ್ರಸಂಗ ಅಂದರೆ ಜೂಜಾಟದ ಪ್ರಸಂಗ, ಮಹಾಭಾರತದ ಒಂದು ಕೆಲವು ಶ್ಲೋಕವನ್ನಾದರೂ ಕೂಡ ಹಿಂದೆ ಹೇಳ್ತಾ ಇದ್ದರಂತೆ ಮನೆ ಹಿರಿಯರು, ಮನೆ ಮಂದಿಗೆಲ್ಲ. ಹಾಗಾಗಿ ಯಕ್ಷಗಾನದ ಮೂಲಕ ಹೇಗೆ ಉಳಿಯಿತು ಇದೆಲ್ಲ ಮೊದಲೆಲ್ಲ ನಮ್ಮ ಅವಿಭಕ್ತ ಕುಟುಂಬ ಇದ್ದಾಗ ಹಿರಿಯರು ಇದನ್ನೆಲ್ಲ ಹೇಳ್ತಾ ಇದ್ರು, ಪುಸ್ತಕ ನಿರಪೇಕ್ಷವಾಗಿ ಎಲ್ಲ ರಾಮನ ಕಥೆಯನ್ನು ಹೇಳ್ತಾ ಇದ್ರಂತೆ. ಹಾಗಾಗಿ ಬೆಳಗಿನ ಹೊತ್ತು ರಾಮಾಯಣವನ್ನು ಮಹಾಭಾರತದ ಕಥೆಗೆ ಹೇಳ್ತಾ ಇದ್ರಂತೆ. ಮಧ್ಯಾಹ್ನ ಊಟ ಆದಮೇಲೆ ಒಂದು ಸ್ವಲ್ಪ ಅರೆ ಹೊತ್ತು ವಿಶ್ರಾಂತಿ ತೆಗೆದ್ಮೇಲೆ ಕೆಲಸಕ್ಕೆ ಹೋಗೋ ಮೊದಲು ಮತ್ತೆ ಸ್ವಲ್ಪ ಸ್ತ್ರೀ ಪ್ರಸಂಗತಃ, ಯಾವ ಸ್ತ್ರೀಯಿಂದಾಗಿ ರಾಮಾಯಣ ಉದಯವಾಯಿತು ಅಂತಹ ಸೀತಾ ಮಾತೆ ಅಥವಾ ರಾಮಾಯಣದ ಪ್ರಸಂಗದಿಂದ ಮಧ್ಯಾಹ್ನದ ಹೊತ್ತು ಕಳೀತಾರಂತೆ. ರಾತ್ರವೂ ಚೌರ್ಯ ಪ್ರಸಂಗೇನ, ಸಂಜೆ ಹೊತ್ತು ಕೃಷ್ಣನ, ಈ ಪ್ರಪಂಚದ ದೊಡ್ಡ ಕಳ್ಳ ಯಾರು, ಶ್ರೀಕೃಷ್ಣ, ಅವನ ಕಥೆಯೊಂದಿಗೆ ಜೀವನ ಒಂದು ದಿನದ ಕೊನೆಯ ಗಳಿಗೆ ಸಾಗ್ತಾ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ರಾಮಾಯಣಕ್ಕೆ ಬಹಳ ದೊಡ್ಡ ಸ್ಥಾನವನ್ನು ನಮ್ಮ ಪ್ರಾಚೀನರು ಕೊಟ್ಟಿದ್ದಾರೆ. ಅವತಾರಗಳಲ್ಲೇ ಬಹಳ ಶ್ರೇಷ್ಠವಾದ್ದು. ಭಗವಂತ ನಮ್ಮ ಜೊತೆಗೆ ದೀರ್ಘಕಾಲ ಇದ್ದ ಅವತಾರ ಅಂತ. ಆದರೆ ಭಗವಂತನ ಸಾಕ್ಷಾತ್ಕಾರ ಆಗಿದೆ ಎಂಬ ಕಾರಣಕ್ಕೆ ಮೋಕ್ಷ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಭಗವಂತನ ಅಪರೋಕ್ಷ ಜ್ಞಾನ ಆದ ಕೂಡಲೇ ಮೋಕ್ಷ ಆಗುತ್ತೆ ಅಂತ. ಅದರಲ್ಲಿ ಆಚಾರ್ಯರು ಹೇಳ್ತಾರೆ ಅಪರೋಕ್ಷ ಜ್ಞಾನ ಆದ ಕೂಡಲೇ ಮೋಕ್ಷ ಆಗೋದಿಲ್ಲ ಅಂತ. ಮತ್ತು ಅವನು ಪ್ರಾರಬ್ಧ ಕರ್ಮ ಕಳೆಯೋವರೆಗೂ ಇರಬೇಕು. ಒಂದೇನೆಂದರೆ ಹಿಂದಿನ ಕರ್ಮ ಅದು ಕಳೆದು ಹೋಗುತ್ತೆ, ಮುಂದಿನ ಕರ್ಮ ಅಂಟೋದಿಲ್ಲ ಅಂತ ಹೇಳೋದು ಮಾತ್ರ ಅಪರೋಕ್ಷ ಜ್ಞಾನದ ಲಾಭ. ಬಿಟ್ಟರೆ ಅಪರೋಕ್ಷ ಜ್ಞಾನ ಆದ ಕೂಡಲೇ ಅವರು ಮೇಲೆ ಹೋಗಿಬಿಡ್ತಾರೆ ಅಂತ ಹೇಳಿಬಿಟ್ರೆ, ಆಚಾರ್ಯ ಹೇಳ್ತಾರೆ ನಮ್ಮಲ್ಲಿ ಆಚಾರ್ಯದ್ದು ನೋಡಿ ಕೊಡುಗೆ, ಒಂದು ವೇಳೆ ಭಗವದ್ ಅಪರೋಕ್ಷ ಜ್ಞಾನ ಆದ ಕೂಡಲೇ ಅವರು ಮೋಕ್ಷಕ್ಕೆ ಹೋಗಿಬಿಟ್ರೆ ಆಗ ಭಗವಂತನ ನೋಡಿದವರು ನಮ್ಮ ಮುಂದೆ ಇರೋದೇ ಇಲ್ಲ. ಈಗ ದೊಡ್ಡ ಆಕ್ಷೇಪ ಏನು ಅಂತ ಹೇಳಿದರೆ, ಯಾರು ಭಗವಂತನ ನೋಡಲಿಲ್ವೋ ಅವರು ಭಗವಂತನ ಕಥೆಯನ್ನು ಹೇಳ್ತಾರೆ, ಯಾರು ನೋಡಿದ್ದಾರೋ ಅವರು ಭಗವಂತನ ಕಥೆ ಹೇಳೋದಿಲ್ಲ.
ಯಾಕಂದರೆ ಅವರು ಮೋಕ್ಷಕ್ಕೆ ಹೋಗಿಬಿಡ್ತಾರೆ. ಹಾಗಾದರೆ ಯಾರು ಭಗವಂತ ನೋಡಿಯೇ ಇಲ್ಲೋ ಅವರು ಭಗವಂತನ ಕಥೆಯನ್ನು ಹೇಗೆ ಹೇಳೋದು? ಹೇಳಲಿಕ್ಕೆ ಸಮರ್ಥರಾಗೋದಿಲ್ಲ. ಯಾರು ಭಗವಂತ ನೋಡಿದಾರೋ ಅವರು ನಮ್ಮ ಮುಂದೆ ಇರುವುದಿಲ್ಲ ಅಂತ ಆದರೆ ಮತ್ತೆ ಯಾರು ಭಗವಂತನ ಕಥೆ ಹೇಳೋದು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಭಗವಂತನ ನೋಡಿದವರು ಕೂಡ ಬಹಳಷ್ಟು ದೀರ್ಘಕಾಲ ಪ್ರಾರಬ್ಧ ಕಳೆಯುವವರೆಗೂ ನಮ್ಮ ಜೊತೆಗೆ ಇರೋದ್ರಿಂದ ಅವರು ಅದಕ್ಕೆ ಅರ್ಹರು ಅಂತ, ಅದಕ್ಕೆ ಅವರು ನಿಜವಾಗ್ಲೂ ಸಮರ್ಥರು ಅಂತ. ಇದು ಆಚಾರ್ಯ ಬಿಟ್ಟರೆ ಯಾರೂ ಹೇಳೋದಿಲ್ಲ ಇದನ್ನು. ಹಾಗಾಗಿ ಆಚಾರ್ಯ ದೊಡ್ಡ ಕೊಡುಗೆ ಏನು ಈ ಪ್ರಪಂಚಕ್ಕೆ ಅಂತ ಹೇಳಿದರೆ, ನೋಡಿದವರು ಕಾಣಿಸೋದಿಲ್ಲ, ಇಲ್ಲ ನೋಡದೇ ಇದ್ದವರು ಹೇಳಲಿಕ್ಕೆ ಅರ್ಹರಲ್ಲ. ಹಾಗಾಗಿ ಭಗವಂತನ ಕಥೆಯನ್ನು ಹೇಳಿ ಮೋಕ್ಷಕ್ಕೆ ಕಾರಣವಾಗಿರತಕ್ಕಂಥ ವ್ಯಕ್ತಿ ಜ್ಞಾನಿಗಳು ಎಲ್ಲಿದ್ದಾರೆ ಅಂತ ಹೇಳೋ ಪ್ರಶ್ನೆಗೆ ಆಚಾರ್ಯ ಮಧ್ವರೊಬ್ಬರೇ ಉತ್ತರ ಕೊಡೋದು. ಏನು ಅಂದರೆ, ಪ್ರಾರಬ್ಧ ಕಾಮ ನಿವೃತ್ತಿ ಆಗುವವರೆಗೂ ಕೂಡ ಅವರು ಮೋಕ್ಷಕ್ಕೆ ಹೋಗುವುದಿಲ್ಲ ಅಂತ. ಹೇಗೆ ಸ್ವಿಚ್ ಆಫ್ ಮಾಡಿದ ಕೂಡಲೇ ಫ್ಯಾನ್ ನಿಂತ್ಕೊಳ್ಳೋದಿಲ್ಲ, ಮತ್ತೆ ಒಂದಷ್ಟು ತಿರುಗ್ತಾನೇ ಇರುತ್ತೆ. ಹಾಗೆ ಭಗವಂತನ ಸಾಕ್ಷಾತ್ಕಾರ ಆದ ಕೂಡಲೇ ಅವ್ರ ಮೇಲಕ್ಕೆ ಹೋಗೋದಿಲ್ಲ ಮೋಕ್ಷಕ್ಕೆ, ಮತ್ತೆ ಪ್ರಾರಬ್ಧ ಕರ್ಮ ಮುಗಿಯುವವರೆಗೂ ಅವರು ತಿರುಗ್ತಾನೇ ಇರ್ತಾರೆ ಈ ಪ್ರಪಂಚದಲ್ಲಿ. ಅಂಥವರು ಸಮರ್ಥರಾಗಿ ಅಪರೋಕ್ಷ ಜ್ಞಾನಿಗಳು ಪ್ರಪಂಚಕ್ಕೆ ಭಗವಂತನ ಉಪದೇಶ ಕೊಡಲಿಕ್ಕೆ ಸಮರ್ಥರಾದ್ರಿಂದ ಅವರಿಂದ ಕೇಳುವ ಅಧಿಕಾರ ನಮಗಿದೆ, ಹೇಳುವ ಅಧಿಕಾರ ಅವರಿಗಿದೆ. ಆದ್ದರಿಂದ ಈ ಸಮಸ್ಯೆಗೆ ಪರಿಹಾರ ಆಚಾರ್ಯ ಮಧ್ವರು ಕೊಟ್ಟಿರ್ತಕ್ಕಂಥ ದೊಡ್ಡ ಪರಿಹಾರ. ಹಾಗಾಗಿ ರಾಮಾಯಣ ಎಂಬುದು ಬಹಳ ದೊಡ್ಡ ಕಥಾನಕ, ಇತಿಹಾಸ ಗ್ರಂಥ. ಅದರಲ್ಲಿ ಶತಕೋಟಿ ಸವಿಸ್ತರಂ ಅಂತ ಹೇಳ್ತಾರೆ. ಅಂದರೆ ಮೂಲ ರಾಮಾಯಣ ಬಹಳ ದೊಡ್ಡ ವಿಸ್ತಾರವಾದ ರಾಮಾಯಣ ಅಂತ, ಅದನ್ನೆಲ್ಲ ಕೇಳಲಿಕ್ಕೆ ಆಗದೇ ಇರ್ಬೋದು. ಆದರೆ ವಾಲ್ಮೀಕಿ ರಾಮಾಯಣಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಹೇ ಗೌ ಪುನಾತು ಮಾಮು ಅಂತ, ಅಂದರೆ ವಾಲ್ಮೀಕಿಯ ಪಂಡಿತಾಚಾರ್ಯ ಹೇಳುವಂಥ ಮಾತು. ಹಾಗಾಗಿ ವಾಲ್ಮೀಕಿಯ ರಾಮಾಯಣಕ್ಕೂ ಕೂಡ ಮಹತ್ವವನ್ನು ಕೊಟ್ಟಿರೋದ್ರಿಂದ ಅದು ನಾವು ಕೇಳಬೇಕಾಗಿರತಕ್ಕಂಥ ಗ್ರಂಥ ಅಂತ. ಯಾಕೆಂದರೆ ಕೆಲವರು ಹೇಳ್ತಾರೆ ರಾಮಾಯಣ ಮೂಲ ರಾಮಾಯಣವನ್ನು ಮಾತ್ರ ಕೇಳಬೇಕು, ವಾಲ್ಮೀಕಿ ರಾಮಾಯಣಕ್ಕೆ ಮಹತ್ವವನ್ನು ಕೊಡಲಿಲ್ಲ ಅಂತ. ಯಾಕೆಂದರೆ ಮೂಲ ರಾಮಾಯಣಂಚೈವ ಅಂತ ಪಂಚಮ ವೇದಗಳನ್ನು ಹೇಳಬೇಕಾದ್ರೆ ಯಾವುದನ್ನು ಹೇಳಿದರು? ಋಗಾದ್ಯಾಹ ಭಾರತಂಚೈವ, ಋಗಾದಿಗಳು ಮತ್ತು ಮಹಾಭಾರತ, ಆಮೇಲೆ ಪಂಚರಾತ್ರ ಸಂಹಿತ, ಮೂಲ ರಾಮಾಯಣ ಮತ್ತು ಅದಕ್ಕೆ ಸಮಾನವಾದ ತದಭಿಪ್ರಾಯ ಇರತಕ್ಕಂಥ ಗ್ರಂಥಗಳು ಅಂತ ಹೀಗೆ ಹೇಳಿದ್ರಿಂದ ಮೂಲ ರಾಮಾಯಣ ಬಿಟ್ಟು ವಾಲ್ಮೀಕಿ ರಾಮಾಯಣವನ್ನು ಸ್ವೀಕಾರ ಮಾಡಬೇಕೋ ಬೇಡವೋ ಅಂತ ಹೇಳುವಂಥ ಒಂದು ಪ್ರಶ್ನೆ ಬಂದಾಗ ವಾಲ್ಮೀಕಿ ರಾಮಾಯಣ ಕೂಡ ಸ್ವೀಕಾರಾರ್ಹ ಮತ್ತು ಅದನ್ನು ಕೇಳಲಿಕ್ಕೆ ಯೋಗ್ಯವಾದ ಗ್ರಂಥ ಅಂತ ಹೇಳುವುದನ್ನು ಪಂಡಿತಾಚಾರ್ಯ ಹೇಳ್ತಾರೆ. ವಾಲ್ಮೀಕಿಯ ಮಾತು ನಮ್ಮನ್ನು ಪವಿತ್ರಗೊಳಿಸಲಿ ಅಂತ. ಹಾಗಾಗಿ ವಾಲ್ಮೀಕಿ ರಚಿತವಾದ ರಾಮಾಯಣ ಏನುಂಟು ಅದು ಮತ್ತು ಎಲ್ಲ ಪುರಾಣಗಳು ಇದೆಲ್ಲವೂ ಕೂಡ ನಮ್ಮ ಜ್ಞಾನಕ್ಕೆ, ನಮ್ಮ ಉದ್ಧಾರಕ್ಕೆ ಪ್ರೇರಕವಾಗಿರತಕ್ಕಂಥ ದೊಡ್ಡ ದೊಡ್ಡ ಗ್ರಂಥಗಳು. ಆದ್ದರಿಂದ ಇದನ್ನು ಕೇಳುವುದರ ಮೂಲಕ ನಮ್ಮ ಬದುಕನ್ನು ಪವಿತ್ರಗೊಳಿಸಬೇಕು ಅಂತ ಹೇಳುವುದು ಇದು ನಮ್ಮ ಹಿರಿಯರ ಸಂಕಲ್ಪ. ಹಾಗಾಗಿ ಈಗಾಗಲೇ ಹರಿಪ್ರಸಾದ ಭಟ್ರು ಹೇಳಿದ ಹಾಗೆ ಶುಭ ಕೆಲಸಗಳಲ್ಲಿ ಹೇಗೆ ರಾಮಾಯಣ ಉಂಟು ಹಾಗೆ ಶ್ರಾದ್ದಾದಿಗಳಲ್ಲಿ ಕೂಡ ರಾಮಾಯಣ ಪಠನ ಮಾಡಿದರೆ ಪುಣ್ಯ ಬರುತ್ತೆ ಅಂತ ಹೇಳುವುದನ್ನು ಶ್ರಾದ್ದೇಶು ಶ್ರಾವೇದ್ ಬುಧ ಅಂತ ಹೇಳುವುದರ ಮೂಲಕ ರಾಮಾಯಣದ ಕಥೆಗೆ ಫಲವನ್ನು ಹೇಳಿದ್ದಾರೆ, ಕಥಾವನ್ನು ಕೇಳುವುದರಿಂದ. ಮತ್ತು ಪಾಪನಿ ದಿನ ದಿನ ಮಾಡುವ ಪಾಪಗಳಿಗೆ ಮನವ ಶೋಧಿಸಬೇಕು ನಿತ್ಯ ಅಂತ ಹೇಳುವಾಗ ಅವರೇನು ಹೇಳ್ತಾರೆ, ಪ್ರತಿನಿತ್ಯವೂ ಕೂಡ ಮನುಷ್ಯ ಪಾಪ ಮಾಡ್ತಾನೆ ಅಂತ. ಆ ಪಾಪವನ್ನು ರಾತ್ರಿ ಹೊತ್ತು ಹಾಸಿಗೆಯಲ್ಲಿ ಮಲ್ಕೊಳ್ಳೋ ಮೊದಲು ಕೂತು ಇವತ್ತು ಬೆಳಗಿನಿಂದ ಸಂಜೆಯವರೆಗೆ ನಾನು ಮಾಡಿದ ಯೋಚನೆಗಳು ಇರ್ಬೋದು, ಕರ್ಮಗಳಿರ್ಬೋದು, ಅದು ಯಾವುದು ಪುಣ್ಯಪ್ರದ ಯಾವುದು ಪಾಪಪ್ರದ ಅಂತ ನೋಡಿಕೊಂಡು ಪಾಪಪ್ರದವಾದದನ್ನು ಯೋಚನೆಯನ್ನು ಕಡಿಮೆ ಮಾಡ್ತಾ ಪುಣ್ಯಪ್ರದವಾದ ಕೆಲಸಗಳನ್ನು ಜಾಸ್ತಿ ಮಾಡ್ತಾ ಹೋಗಬೇಕು ಅಂತ ಹೇಳುವುದನ್ನು ನಮ್ಮ ದಾಸರು ಹೇಳಿದ್ದಾರೆ. ಹೇಗೋ ಇಲ್ಲಿಯೂ ಕೂಡ ಹೇಳ್ತಾರೆ, ಪ್ರತ್ಯೇಕಮಪಿ ಶ್ಲೋಕಂ ಪಾಪಾತ್ಸ ಪರಿವಿಮುಚ್ಯತೆ ಅಂತ. ಒಂದೊಂದು ಶ್ಲೋಕವನ್ನು ಪಾರಾಯಣ ಮಾಡಿದರೂ ಸಾಕು ಅಂತ, ಇಡೀ ರಾಮಾಯಣ ಪಾರಾಯಣ ಮಾಡದಿದ್ರು ಕೂಡ. ಮಧ್ಯಾಹ್ನ ರಾಮಾಯಣ ಯಾವಾಗ ಕೇಳಬಂದರೆ ಮಧ್ಯಾಹ್ನ ಸಮಾಹಿತ ಅಂತ, ಸಂಜೆ ಬೆಳಿಗ್ಗೆ ಹೇಳಿದ ಹಾಗೆ ಮಧ್ಯಾಹ್ನ ಅಂತ. ಇಂದಿನ ಆವಾಗಲೂ ಅಲ್ಲಿ ಹೇಳ್ತಿದ್ರು ಮಧ್ಯಾಹ್ನ ಸ್ತ್ರೀ ಪ್ರಸಂಗತಃ ಅಂತ. ಅಯೋಧ್ಯೆ ಅದು ರಾಮನ ಊರು, ಅದು ಎಷ್ಟು ಪವಿತ್ರವಾಗಿತ್ತು ಅಂತ ಹೇಳುವುದನ್ನು ಕೂಡ ಅಯೋಧ್ಯ ಅಪಿ ಪುರಿ ರಮ್ಯ ಶೂನ್ಯ ವರ್ಷ ಗಣಾನುಭವೂನ್ ಋಷಭಂ ಪ್ರಾಪ್ಯ ರಾಜಾನಂ ನಿವಾಸಮುಪಯಾಸ್ಯತಿ ಅಂತ. ಅಯೋಧ್ಯೆಯಲ್ಲಿ ಜನಗಳು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳುವುದನ್ನು ಹೇಳುವಾಗ ಈ ವಿಷಯವನ್ನು ಹೇಳ್ತಾರೆ. ಅಶ್ವಮೇಧ ಸಹಸ್ರಸ್ಯ ವಾಜಪೇಯ ಆಯುತಸ್ಯ ಚ ಲಭತೆ ಶ್ರವಣಾದೇವ ಸರ್ಗಸ್ಯೈಕಸ್ಯ ಮಾನವಃ ಅಂತ. ಪ್ರಯಾಗಾದೀನಿ ತೀರ್ಥಾನಿ ಗಂಗಾದ್ಯಾ ಸರಿತಸ್ತತ ನೈಮಿಷಾದ್ಯಾನಿ ಅರಣ್ಯಾನಿ ಕುರುಕ್ಷೇತ್ರಾದಿಕಾನ್ಯಪಿ ಅಂತ. ಎಲ್ಲ ಕ್ಷೇತ್ರಗಳ ಸಂಚಾರ ಮಾಡಿದ ಫಲ, ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ. ನೈಮಿಷ ಅಂತ ಹೇಳೋದು ಬಹಳ ದೊಡ್ಡ ಅರಣ್ಯ, ಅನಿಮಿಷ ಕ್ಷೇತ್ರ ಅಂತ ಹೇಳ್ತಾರೆ ನೈಮಿಷಕ್ಕೆ. ಯಾಕೆಂದರೆ ದೇವತೆಗಳಲ್ಲಿ ಅಲ್ಲೇ ಇರ್ತಿದ್ರಂತೆ, ಮತ್ತು ಸಾಧಕರು ಅಲ್ಲೇ ಹೋಗ್ತಿದ್ರಂತೆ. ಯಾಕೆಂದರೆ ಆ ಮರದ ಫಲ ಉಂಟಲ್ಲ ಅದು ತುಂಬ ಪುಷ್ಟಿದಾಯಕ ಅಂತ. ಒಂದು ಹಣ್ಣು ತಿಂದರೆ ಇಡೀ ದಿವಸ ಹಸಿಗೆನೇ ಆಗ್ತಾ ಇರಲಿಲ್ಲಂತೆ. ಯಾಕೆಂದರೆ ಈ ಅರಣ್ಯಕ್ಕೆ ಹೋಗೋದು ಯಾರಿಗೂ ವಾನಪ್ರಸ್ಥಾಶ್ರಮಿಗಳಲ್ಲ, ಎಲ್ಲ ಮುಗಿದ ಮೇಲೆ ಮಕ್ಕಳಿಗೆಲ್ಲ ಕೊಡಬೇಕಾದ್ದನ್ನು ಕೊಟ್ಟು ಮಕ್ಕಳು ರುದ್ರಾಶ್ರಮಕ್ಕೆ ಹಾಕಿದ್ರೆ ನಾವೇ ಮುಂದೆ ಹೊರಡೋಣ ಅಂತ ಹೋಗೋದು. ಹಾಗೆ ಹೋದಾಗ ಅಲ್ಲಿಯೂ ಕೂಡ ಹೆಂಡತಿ ಅಡುಗೆ ಮಾಡಬೇಕು, ಗಂಡ
ಊಟ ಮಾಡಬೇಕು, ಪಾತ್ರೆ ತಿಕ್ಕಬೇಕು, ಮತ್ತು ಇಡೀ ದಿವಸ ಅದನ್ನೇ ಮಾಡೋದಾದರೆ ಮನೇಲಿ ಇರ್ಬೋದಲ್ಲ, ಸುಮ್ಮನೆ ಯಾಕೆ ಅಲ್ಲಿ ಯಾಕೆ ಹೋಗ್ಬೇಕು. ಅದಕ್ಕೆ ಅಲ್ಲಿ ಎಲ್ಲ ನಿಮಿಷ ಅರಣ್ಯದಲ್ಲಿರುವಂತಹ ಮರದ ತೊಗಟೆ ಉಂಟಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ತೊಗಟೆ ಅಂತೆ, ಬಟ್ಟೆಗೆ ಮತ್ತೆ ಏನು ದುಡ್ಡು ಕೊಟ್ಟು ತರಬೇಕಾಗಿಲ್ಲ, ಅದನ್ನೇ ಬಟ್ಟೆಯಾಗಿ ಉಟ್ಕೊಳ್ಳಿಕ್ಕೆ ಆಗ್ತಿತ್ತಂತೆ. ಆ ಫಲ ಉಂಟಲ್ಲ, ಅದು ತುಂಬ ಒಳ್ಳೆಯ ಹಸಿವು ನಿವಾರಕವಾದ ಫಲ ಅಂತೆ. ಒಂದು ಹಣ್ಣು ತಿಂದ್ಬಿಟ್ಟು ಇಡೀ ದಿವಸ ಹಸಿವೇನೇ ಆಗ್ತಾ ಇರಲಿಲ್ಲಂತೆ. ಹಾಗಾಗಿ ನೈಮಿಷಾರಣ್ಯಕ್ಕೆ ಜನಗಳು ಜಾಸ್ತಿ ಹೋಗ್ತಿದ್ರಂತೆ ತಪಸ್ಸು ಮಾಡಲಿಕ್ಕೆ. ಅಂತಹ ಕಡೆಯಲ್ಲಿ ತಪಸ್ಸು ಮಾಡಿದರೆ ಫಲ ಉಂಟು, ಅದು ಬರೀ ರಾಮಾಯಣನ ಕೇಳುವುದರಿಂದ ಸಿಗುತ್ತೆ ಅಂತ ಹೇಳ್ತಾರೆ. ಸರ್ವಪಾಪಾತ್ ಪ್ರಮುಚ್ಯೇತ ವಿಷ್ಣು ಲೋಕಂ ಸ ಗಚ್ಚತಿ ಆದಿಕಾವ್ಯಮಿದಂ ತು ಆರ್ಷಂ ಪುರಾ ವಾಲ್ಮೀಕಿನ ಕೃತಂ. ಅದರಿಂದ ಇದು ಆದಿಕವಿ ಯಾರು? ವಾಲ್ಮೀಕಿ. ಇದು ಆದಿಕಾವ್ಯ ಅಂತ ಹೇಳ್ತಾರೆ. ಇದನ್ನು ಯಾರು ಕೇಳ್ತಾರೋ ಅವರು ಮುಂದೆ ವಿಷ್ಣುವನ್ನು ಹೊಂದ್ತಾರಂತೆ. ಹಾಗಾಗಿ ಮುದ್ರಾಧಾರಣೆ ಎಲ್ಲ ಮಾಡುವಾಗ ಕೆಲವರು ಹೇಳ್ತಾರೆ, ನೀವು ಯಾಕೆ ಅದನ್ನೆಲ್ಲ ಹಾಕೋದು ಅಂತ ಗಲಾಟೆ ಮಾಡ್ತಾರಲ್ಲ, ಅದು ವೈಷ್ಣವ ಚಿಹ್ನೆ. ವಿಷ್ಣು ಲೋಕವನ್ನು ಸೇರಿದರೆ ಮತ್ತೆ ಬರಬೇಕಾಗಿಲ್ಲ ವಾಪಸ್ ಅಂತ ಹೇಳುವ ಕಾರಣಕ್ಕೆ ವೈಷ್ಣವ ಚಿಹ್ನೆ ಹಾಕ್ಕೊಂಡ್ರೆ ಭಾರಿ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ರಾಮಾಯಣದಲ್ಲಿ 24,000 ಶ್ಲೋಕಗಳೇನಿದ್ದಾವೆ, ಇದು ಗಾಯತ್ರಿ 24 ಅಕ್ಷರಗಳಿಗೆ ಸಮಾನವಾದ ಫಲ ಇದೆ. ಆದ್ದರಿಂದ ಗಾಯತ್ರಿ ಜಪ ಮಾಡುವಾಗಲೂ ಕೂಡ ರಾಮಾಯಣನ ಚಿಂತನೆ ಮಾಡಲಿಕ್ಕಾಗತ್ತಂತೆ, ಶ್ರೀರಾಮನ ಚಿಂತನೆ ಮಾಡಲಿಕ್ಕಾಗತ್ತಂತೆ. ಗಾಯತ್ರಿ ಅಷ್ಟ ಸ್ವರೂಪಂ ತದ್ ರಾಮಾಯಣಂ ಅನುತ್ತಮಂ ಅಂತ. ರಾಮಾಯಣ ಎಂಬುದು ಗಾಯತ್ರಿಯ ಸ್ವರೂಪ. ಆದ್ದರಿಂದ ಸಮಗ್ರ ರಾಮಾಯಣ ಓದಲಿಕ್ಕೆ ಆಗದೇ ಇದ್ದರೆ ಕನಿಷ್ಠ ಗಾಯತ್ರಿ ಜಪ ಮಾಡಬೇಕಾದ್ರೂ ಕೂಡ ಇದರ 24 ಅಕ್ಷರಗಳು ಸಮಗ್ರ ರಾಮಾಯಣದ ಪ್ರತಿನಿಧಿಗಳು ಅಂತ ಯೋಚನೆ ಮಾಡಿದರೂ ಕೂಡ ತುಂಬ ದೊಡ್ಡ ಪುಣ್ಯ ಬರುತ್ತಂತೆ. ಆಮೇಲೆ ಯಸ್ತ್ವಿದಂ ರಘುನಾಥಸ್ಯ ಚರಿತಂ ಸಕಲಂ ಪಠೇತ್ ಸಹ ಅಶುಕ್ಷಯೇ ವಿಷ್ಣು. ಆಚಾರ್ಯ ಹೇಳಿದ್ರು ಇದನ್ನು, ವಿಷ್ಣು ಲೋಕವನ್ನು ಹೊಂತಾನೆ ಅಂತ. ಪ್ರಾಣ ಉತ್ಕ್ರಮಣದ ನಂತರ ಭಗವಂತನ ಲೋಕವನ್ನು ಸೇರ್ತಾನೆ ಅಂತ ಹೇಳುವುದನ್ನು ಇಲ್ಲಿ ಹೇಳ್ತಾರೆ. ಅರ್ಥಾತ್ ನಾವು ಮತ್ತೆ ಕನಿಷ್ಠ ವೈಷ್ಣವರಾಗಿ ಬಿಟ್ಟಿದ್ರೂ ದೊಡ್ಡ ಪುಣ್ಯವೇ ನಮಗೆ. ಭಗವಂತನ ಕಥೆಯನ್ನು ಕೇಳುವಂಥ ಕಿವಿಯನ್ನು ಕೊಟ್ಟರು ಸಾಕು ಭಗವಂತ. ಹಾಗಾಗಿ ಭಗವಂತನ ಕಥೆಯನ್ನು ಕೇಳುವುದರಿಂದ ಏನು ಫಲ ಅಂತ ಹೇಳಿದರೆ, ಒಳ್ಳೆಯ ಮಾನವ ಜನ್ಮ, ಅದರಲ್ಲಿ ಕೂಡ ಭಗವದ್ ಭಕ್ತರಾಗಿ ಹುಟ್ಟಬೇಕಾದ ಒಂದು ಸಂದರ್ಭ ಬಂದರೂ ಕೂಡ ದೊಡ್ಡ ಫಲವೇ, ಅದೆಲ್ಲ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಮಾತ್ರ ಅಲ್ಲ, ಪಿತಾ ಪಿತಾಮಹಸ್ತಸ್ಯ ತಥೈವ ಪ್ರಪಿತಾಮಹ ತತ್ಪಿತಾ ತತ್ಪಿತಾ ಚೈವ ವಿಷ್ಣು ಯಾಂತಿ ನ ಸಂಶಯ. 3 ತಲೆ ಅಲ್ಲ 5 ತಲೆ ಅಂತೆ ಇಲ್ಲಿ ಹೇಳೋದು. 3 ತಲೆಗೆ ಒಳ್ಳೆಯದಾಗೋದಲ್ಲ, 5 ತಲೆಗೆ ಒಳ್ಳೆಯದಾಗುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಹಾಗಾಗಿ ರಾಮಕಥಾ ಎಂಬುದು ಅತ್ಯಂತ ಅದ್ಭುತವಾದದ್ದು ಅಂತ. ಶೃಣ್ವನ್ ರಾಮಾಯಣಂ ಭಕ್ತ್ಯ ಯಪ್ಪಾದಂ ಪದಮೇವ ಚ ಸಯಾತಿ ಬ್ರಹ್ಮಣ ಸ್ಥಾನಂ ಬ್ರಹ್ಮಣ ಪೂಜ್ಯತೆ ಸದಾ ಅಂತ. ಅಂದರೆ ಸತ್ಯಲೋಕದಲ್ಲಿ ಬ್ರಹ್ಮನು ಕೂಡ ಇಂಥವರಿಗೆ ಆಧಾರ ಕೊಡ್ತಾರೆ ಅಂತ ಹೇಳುವುದರಿಂದ ರಾಮಾಯಣಕ್ಕೆ ಮಹತ್ವ ಏನು ಅಂತ ಗೊತ್ತಾಗುತ್ತೆ ನಮಗೆ. ಏವಮೇತತ್ ಪುರಾವೃತ್ತಂ ಆಖ್ಯಾನಂ ಭದ್ರಮಸ್ತುವಃ ಪ್ರವ್ಯಾಹೃತ ವಿಶ್ರಬ್ಧಂ ಬಲಂ ವಿಷ್ಣೋ ಪ್ರವರ್ಧತಾಂ. ಹೀಗೆ ಪುರಾತನವಾದ ರಾಮಾಯಣವನ್ನು ವಿಶ್ವಾಸದಿಂದ ಪಾರಾಯಣ ಮಾಡಿದರೆ ಮತ್ತು ಅದರ ಕಥೆಯನ್ನು ಕೇಳಿದರೆ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗ್ತೇವೆ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿಬಿಟ್ರೆ ನಮಗೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಅಂತ. ಭಗವಂತ ಪ್ರಸನ್ನನಾಗಿಬಿಟ್ರೆ ಸಿಗಬಾರದು ಯಾವುದೂ ಇಲ್ಲ ಅಂತ. ಹಾಗಾಗಿ ನಾವೇ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗ್ತೇವೆ. ನಾನು ಬದ್ರಿಗೆ ಹೋಗಿ ತಪಸ್ಸು ಮಾಡಿ ಭಗವಂತನ ಒಲಿಸ್ಕೊಂಡು ಬರೋದು ಖಂಡಿತ ಅಂತ ಹೇಳಿಬಿಟ್ರೆ ಭಗವಂತ ಖಂಡಿತ ಒಲಿಯೋದಿಲ್ಲ. ಮತ್ತು ಏಕೆ ಅಂತ ಹೇಳಿದರೆ ಯಮೇವೇಶ ವೃಣುತೆ ತೇನ ಲಭ್ಯ. ಯಾರನ್ನು ಆಯ್ಕೆ ಮಾಡಬೇಕು ಅಂತ ಅವನ ಕೈಯಲ್ಲಿದೆ ಅಂತೆ. ಹಾಗಾಗಿ ಎಲ್ಲ ಜೀವಗಳನ್ನು ಆಯ್ಕೆ ಮಾಡಬೇಕು ಅಂತ ಏನು ಅವನು ಇಷ್ಟಪಡಬೇಕು ಅಂತ ಇಲ್ಲ. ಹಾಗಾಗಿ ನಮ್ಮನ್ನು ಆಯ್ಕೆ ಮಾಡುವಂಥ ಪರಿಸ್ಥಿತಿ ನಮಗೆ ಒದಗಿ ಬಿಟ್ಟರೆ ಸಾಕು ಭಗವಂತನಿಂದ. ಅವನು ನಮ್ಮನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿಬಿಟ್ರೆ ಆವಾಗಲೇ ಮೋಕ್ಷ ಸಾಧ್ಯ ಹೊರತು ನಾವು ಭಗವಂತನ ಪ್ರೀತಿಗೊಳಿಸ್ತೇವೆ ಅಂತ ಹೇಳಿದರೆ ನಮಗಲ್ಲಿ ಭಗವಂತನ ಪ್ರೀತಿಗೊಳಿಸ್ಲಿಕ್ಕೆ ಹೇಗೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಭಗವಂತ ಯಾವುದರಿಂದ ಪ್ರೀತನಾಗ್ತಾನೆ ಅಂತ ನಮಗೆ ಗೊತ್ತೇ ಇಲ್ಲ. ಹಾಗಾಗಿ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗಬೇಕು. ನಮ್ಮ ಕರ್ಮಗಳು ಭಗವದರ್ಪಿತವಾಗಿ ಭಗವಂತನ ಸನ್ನಿಧಾನಕ್ಕೆ ಅದು ಕಾರಣವಾಗಬೇಕು ಅಂತ ಹೇಳುವಂಥ ಒಂದು ಉದಾತ್ತವಾದ ಸಂಕಲ್ಪ ಇದ್ದರೆ ಭಗವಂತ ನಮ್ಮನ್ನು ಅಂತಹ ಕಾಲಕ್ಕೆ ಅಂತಹ ಸ್ಥಿತಿಗೆ ಯಾವತ್ತಾದರೂ ಕೊಂಡೊಯ್ತಾನೆ. ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಒಂದು ಸಂಕಲ್ಪ, ಇನ್ನೊಂದು ಕೃಷ್ಣಾರ್ಪಣ, ಇದೆರಡು ಬಹಳ ಮುಖ್ಯ. ಹಾಗಾಗಿ ಏಕಾದಶಿ ಮಾಡುವಾಗಲೂ ಕೂಡ ನೀವು ಸಂಕಲ್ಪ ಮಾಡಬೇಕು. ಭಗವಂತನ ಅನುಗ್ರಹದಿಂದ ಭಗವಂತನ ಪ್ರೀತಿಗೋಸ್ಕರ ಭಗವಂತ ಕೊಟ್ಟ ಬಲದಿಂದ ಭಗವಂತನಿಂದಲೇ ನಾನು ಮಾಡ್ತೇನೆ ಅಂತ ಹೇಳುವಂಥ ಸಂಕಲ್ಪ ಮಾಡಿ ಕೊನೆಗೆ ಏಕಾದಶಿ ಉಪವಾಸೇನ ದ್ವಾದಶ್ಯಾಂ ಪಾರಣೇನ ಚ ಯದರ್ಜಿತಂ ಮಯಾ ಪುಣ್ಯಂ ತೇನ ಪ್ರೀಣಾತು ಕೇಶವ ಅಂತ ಆ ಪುಣ್ಯವು ಕೂಡ ಭಗವಂತನ ಪ್ರೀತಿಗಾಗಲಿ ಅಂತ ಈ ರೀತಿ ಸಂಕಲ್ಪ ಮಾಡಿದರೆ ಪೂರ್ಣ ಫಲ ಸಿಗುತ್ತೆ. ನಾವು ಏಕಾದಶಿ ವ್ರತ ಮಾಡ್ತೇವೆ, ದ್ವಾದಶಿ ಸಕಾಲದಲ್ಲಿ ಪಾರಾಯಣ ಮಾಡೋದಿಲ್ಲ. ವ್ರತ ಮಾಡೋದಂತೂ ಖಂಡಿತ ಅಂತ ಹೇಳಿಬಿಟ್ರೂ ಕೂಡ ಸಕಾಲದಲ್ಲಿ ಮಾಡುವಂತಹ
ಭಗವದ್ ಅರ್ಪಣೆಯು ಕೂಡ ಅದಕ್ಕೆ ಫಲ ಕೊಡುತ್ತೆ. ಆದ್ದರಿಂದ ಸಂಕಲ್ಪ ಮತ್ತು ಕೃಷ್ಣಾರ್ಪಣವು ಕೂಡ ಬಹಳ ಮುಖ್ಯ. ಕೃಷ್ಣಾರ್ಪಣ ಅಂತ ಹೇಳೋದು ಬಹಳ ದೊಡ್ಡ ಪದ ಅದು. ಯಾಕೆಂದರೆ ಭಗವಂತ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಹಾಗಾಗಿ ರಾಮಾರ್ಪಣ, ನರಸಿಂಹಾರ್ಪಣ ಅಂತ ಹೇಳೋದಕ್ಕಿಂತ ಕೃಷ್ಣಾರ್ಪಣವೇ ಚಲಿತವಾಗಿ ಬಂತು ಅಂತ ಹೇಳಿದರೆ, ಕೃಷ್ಣನ ಲೀಲೆ ಬಹಳ ದೊಡ್ಡದು. ಅವನು ಬರೀ ಜ್ಞಾನಾವತಾರವನ್ನು ಮಾಡಿದ್ದಲ್ಲ, ಬಲಾವತಾರವನ್ನು ಮಾಡಿದ್ದಾನೆ. ಹಾಗಾಗಿ ಒಂದೇ ಅವತಾರದಲ್ಲಿ ಜ್ಞಾನವನ್ನು ಕೊಟ್ಟು, ಗೀತೆಯನ್ನು ಕೊಟ್ಟು, ಬಲಾವತಾರದ ಮೂಲಕ ಕಂಸಾದಿಗಳನ್ನು ಸಂಹಾರವನ್ನು ಮಾಡಿ, ಈ ರೀತಿ ಎರಡು ಕಾರಣಗಳಿಗೋಸ್ಕರ ಅವತಾರ ಶ್ರೇಷ್ಠ. ಇನ್ನೊಂದು, ಭಗವಂತನ ಮೂಲ ರೂಪಕ್ಕೂ ಕೃಷ್ಣ ಅಂತ ಹೆಸರಿದೆ. ಭಗವಂತನ ಮೂಲ ರೂಪಕ್ಕೆ ವಿಷ್ಣು ಅಂತ ಹೆಸರಿದೆ ಅಂತ ನಾವು ಅಂದ್ಕೊಂಡಿದ್ದೇವಲ್ಲ, ಕೃಷ್ಣ ಅಂತ ಭಗವಂತನ ಮೂಲ ರೂಪಕ್ಕೆ ಹೆಸರಿದೆ. ಹಾಗಾಗಿ ಕೃಷ್ಣಾರ್ಪಣ ಅಂತ ಹೇಳಿಬಿಟ್ರೆ ಭಗವಂತನ ಅವತಾರ ರೂಪಗಳಲ್ಲಿ ಒಂದಾದ ಕೃಷ್ಣನಿಗೂ ಸೇರುತ್ತೆ, ಭಗವಂತನ ಎಲ್ಲ ಅವತಾರಗಳಿಗೆ ಮೂಲವಾದ ಕೃಷ್ಣ ಅವತಾರಕ್ಕೂ ರೂಪಕ್ಕೂ ಕೃಷ್ಣ ಅಂತ ಹೆಸರಿರುವುದರಿಂದ ಭಗವಂತನ ಎಲ್ಲ ಅವತಾರಗಳಿಗೂ ಕೂಡ ಕೃಷ್ಣಾರ್ಪಣ ಅಂತ ಹೇಳಿದರೆ ಅದು ಸೇರುತ್ತಂತೆ. ಹಾಗಾಗಿ ಭಗವಂತ ಒಂದು ವಿಶಿಷ್ಟವಾದ ಅವತಾರವನ್ನು ಮಾಡಿ ಮೂಲ ರೂಪದಲ್ಲಿ ಅದನ್ನೇ ಹೆಸರಿಟ್ಟುಕೊಂಡು, ಅವತಾರ ರೂಪದಲ್ಲಿಯೂ ಕೂಡ ಆ ಹೆಸರಿಟ್ಟುಕೊಂಡು, ಆ ಮೂಲಕ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದ್ದಾನೆ. ಆದ್ದರಿಂದ ಬೇರೆ ಯಾವುದೇ ಭಗವಂತನ ಅವತಾರಗಳನ್ನು ಹೇಳಿ ಅರ್ಪಣೆ ಮಾಡೋದಕ್ಕಿಂತ ಕೃಷ್ಣಾರ್ಪಣವನ್ನು ಹೇಳಿ ಅರ್ಪಣೆ ಮಾಡೋದು ಯಾಕೆ ಅಂತ ಹೇಳಿದರೆ, ಭಗವಂತನ ಮೂಲ ರೂಪದ ಹೆಸರು ಅದೇ ಆಗಿದೆ. ಇನ್ನೊಂದು ಅವತಾರದ ರೂಪಗಳಲ್ಲಿ ಕೂಡ ಒಂದು ರೂಪದ ಹೆಸರು ಅದು. ಮತ್ತು ಯತ್ಕರೋಶು ಯದಶ್ನಾಸೆ ಯಜ್ಜುಹೋಸಿ ದದಾಸ್ಯತೆ ಯತ್ತಪಸ್ಸಿಕವಂತೆ ತತ್ಪುರುಷ ಮದರ್ಪಣ ಅಂತ ಕೃಷ್ಣ ಬಾಯ್ಬಿಟ್ಟು ಹೇಳಿದ್ದಾನೆ ಗೀತೆಯಲ್ಲಿ, ನನ್ನ ಹೆಸರಿಂದ ನನಗೆ ಅರ್ಪಣೆ ಮಾಡು ಅಂತ. ಹಾಗಾಗಿ ಕೃಷ್ಣಾರ್ಪಣೆ ಎಂಬ ಏನು ನಮ್ಮ ಸಂಪ್ರದಾಯ ಇದೆ ಅದು ಬಹಳ ಅರ್ಥಪೂರ್ಣ. ಅಂತಹ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ, ರಾಮಾರ್ಪಣೆ ಮಾಡಲಿಕ್ಕೆ, ಕೃಷ್ಣಾರ್ಪಣೆ ಮಾಡಲಿಕ್ಕೆ ಇವತ್ತು ನವಮಿ ಎಂಬುದು ರಾಮನಿಗೆ ಸಂಬಂಧಪಟ್ಟ ತಿಥಿ. ಆ ನವಮಿ ತಿಥಿಯಂದೇ ನಾವಿಲ್ಲಿ ರಾಮನಿಗೆ ಇದನ್ನು ಅರ್ಪಣೆ ಮಾಡುವಂಥ ಪ್ರಸಂಗ ಬಂದದ್ದಕ್ಕೆ ಮತ್ತು ಹತ್ವಾರರು ಹೇಳಿದರು ಇನ್ನು ಮಹಾಭಾರತನೂ ಶುರುವಾಗುತ್ತೆ ಅಂತ. ಹಾಗಾಗಿ ನೀವೆಲ್ಲ ಅದಕ್ಕೂ ಬರಬೇಕು, ರಾಮಾಯಣಕ್ಕೆ ಬಂದ ಹಾಗೆ ಮಹಾಭಾರತಕ್ಕೂ ಬರಬೇಕು. ಯಾಕೆಂದರೆ ಬಹಳ ದೊಡ್ಡ ಗ್ರಂಥ ಅದು, ಮಹತ್ವಾತ್ ಭಾರವತ್ವಾಚ ಮಹಾಭಾರತ. ಅದರಿಂದ ಬಹಳ ಶ್ರೇಷ್ಠವಾದ ಗ್ರಂಥ. ಆಚಾರ್ಯರು ಇದನ್ನು ಪರಮ ಪ್ರಮಾಣ ಅಂತ ಒಪ್ಪಿದ್ದಾರೆ. ಯುಗಾದಿಗಳನ್ನು ಹೇಗೆ ಪರಮ ಪ್ರಮಾಣ ಅಂತ ಒಪ್ಪಿದ್ದಾರೋ, ಮಹಾಭಾರತವನ್ನು ಕೂಡ ಪಂಚಮ ವೇದ ಅಂತ ಕರೆದಿದ್ದಾರೆ. ಹಾಗಾಗಿ ಮಹಾಭಾರತ ಪ್ರವಚನಕ್ಕೂ ಕೂಡ ನೀವು ಬರಬೇಕು. ಅದು ಬಹುಶಃ ಇಷ್ಟು ಒಂದು ವರ್ಷದಲ್ಲಿ ಮುಗಿಲಿಕ್ಕಿಲ್ಲ, ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ. ಹಾಗಾಗಿ ರವೀಂದ್ರ ಭಟ್ರು, ಹರಿಪ್ರಸಾದ ಭಟ್ರು ಇಂಥ ಅನೇಕ ಪಂಡಿತರು ಬಹಳಷ್ಟು ಸಮಯ ಬರಬೇಕಾದೀತು ಇದಕ್ಕೆ. ಅಂತೂ ಅದನ್ನು ಕೂಡ ಇಲ್ಲಿ ಕೇಳುವ ಸೌಭಾಗ್ಯ ನಿಮಗೆ ಒದಗಿ ಬರಲಿ. ಒಳ್ಳೆಯ ಶ್ರೇಷ್ಠರಾದ ವೇತ್ತರಾದ ವಿದ್ವಾಂಸರು ಇಲ್ಲಿ ಬಂದು ನಿಮಗೆ ಪ್ರವಚನ ಮಾಡುವ ಹಾಗಾಗಲಿ. ನಿಮಗೆ ಅದಕ್ಕೆ ಬರಲಿಕ್ಕೆ ಅವಕಾಶ ಆಗುವಂಥ ಸಂದರ್ಭಗಳು ಕೂಡ ಒದಗಿ ಬರಲಿ. ಧಾರಾವಾಹಿಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರಲಿ ಅಂತ. ಯಾಕೆಂದರೆ ಧಾರಾವಾಹಿ ಬಂದರೆ ಯಾರಿಗೆ ಬರಲಿಕ್ಕೆ ಮನಸ್ಸು ಬರೋದಿಲ್ಲ. ಹಾಗಾಗಿ ಧಾರಾವಾಹಿಯ ಪ್ರಾಯೋಜಕರು ಮತ್ತು ನಿರ್ದೇಶಕರುಗಳೆಲ್ಲ ಸ್ವಲ್ಪ ಮನಸ್ಸು ಮಾಡಿ ಸಂಜೆ ಹೊತ್ತು, ಉಪನ್ಯಾಸದ ಹೊತ್ತು ಧಾರಾವಾಹಿ ನೀಡದೇ ಇದ್ದರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತ ನಾವು ಅಂದ್ಕೊಳ್ತೇವೆ. ಹಾಗಾಗಿ ಭಗವಂತ ನಮ್ಮಲ್ಲಿ ನಮಗೆ ಶ್ರವಣ ಮಾಡಲಿಕ್ಕೆ ಬೇಕಾದ ಯೋಗ್ಯತೆಯನ್ನು, ಸಿಕ್ಕಿದಾಗ ಮನನ ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನು, ಮತ್ತು ಇದೆರಡರ ಮೂಲಕ ಭಗವಂತನ ಧ್ಯಾನ ಮಾಡಲಿಕ್ಕೆ ಬೇಕಾದ ಮನಃಶಕ್ತಿಯನ್ನು, ಬುದ್ಧಿಶಕ್ತಿಯನ್ನು ಕೊಟ್ಟು ನಮ್ಮನ್ನೆಲ್ಲ ಕಾಪಾಡಲಿ ಅಂತ ಹೇಳ್ತಾ, ನರಸಿಂಹದೇವರ ಸಂಸ್ಥಾನ ಪೂಜೆ ಇವತ್ತು ನಡೆದಿದೆ. ತಪ್ಪಿಬಿಟ್ಟು ಮುಂದಿನ ತಿಂಗಳು ಅಂತ ಹೇಳಿಬಿಟ್ರು ಅವರು. ನಾನು ಹೇಳಿದೆ ಅಯ್ಯೋ ಮಾರ್ರೆ ವ್ರತ ಅಲ್ಲ, ಏನು ಮಾಡೋದು ಅಂತ. ಮತ್ತೆ ನೋಡಿದೆಲ್ಲ ಇಲ್ಲೆಲ್ಲ ಡೈರಿ ನೋಡಿದ ಮಿಸ್ಟೇಕ್ ಆಯಿತು, ಈ ತಿಂಗಳೇ 9 ತಾರೀಕು ಅಂತ ಹೇಳಿದರು. ಹಾಗಾಗಿ ನರಸಿಂಹದೇವರ ಪೂಜೆ ಆಯಿತು. ಇನ್ನು ಮುಂದೆ ಪ್ರಸಾದ ಎಲ್ಲ ಸಿಗುತ್ತೆ. ಕಾಗದ ಬಂದಿದೆ ನಮ್ಮ ಕಮಲನಾಭನದು ಅಂತ ದಾಸರು ಹೇಳ್ತಾರೆ. ಹಾಗೆ ಭಗವಂತನ ಕಾಗದ ಬರೀತಲ್ಲ, ವಾಪಸ್ ನಾವು ಕಾಗದ ಬರೀಬೇಕಾದ್ರೆ ಅಡ್ರೆಸ್ ಬರೀಬೇಕಲ್ಲ. ಬೇರೆ ಕೆಲವ್ರದ್ದು ಅಡ್ರೆಸ್ ಎಲ್ಲ ಸ್ವಲ್ಪ ಕಷ್ಟ, ಕೃಷ್ಣಂದೆಲ್ಲ, ಯಾಕಂದರೆ ಅವನಿಗೆ ಇಬ್ಬರು ತಾಯಂದ್ರಲ್ಲ. ಹಾಗಾಗಿ ಸನ್ ಆಫ್ ಯಶೋಧ, ಸನ್ ಆಫ್ ದೇವಕಿ ಅಂತೆಲ್ಲ ಬರೀಬೇಕು, ರಾಮನಿಗೆ ಬರೀಬೇಕು, ಕ್ಯಾರ್ ಆಫ್ ಅಯೋಧ್ಯೆ ಅಂತೆಲ್ಲ ಬರೀಬೇಕಲ್ಲ. ತುಂಬ ಸುಲಭದ ಅಡ್ರೆಸ್ ನರಸಿಂಹಂದಂತೆ, ಕ್ಯಾರ್ ಆಫ್ ಕಂಬ ಅಂತ ಬರೆದುಬಿಟ್ರೆ ಆಯ್ತಂತೆ. ಅದು ನರಸಿಂಹ ಭಟ್ರಿಗೆ ಹೋಗೋದಿಲ್ಲ, ನರಸಿಂಹ ಶಾಸ್ತ್ರಿಗಳಿಗೆ ಹೋಗೋದಿಲ್ಲ, ನರಸಿಂಹ ಶಣೈಗೆ ಹೋಗೋದಿಲ್ಲ, ನರಸಿಂಹ ಯಾರಿಗೂ ಹೋಗೋದಿಲ್ಲ ಅಂತ. ಯಾಕಂದರೆ ಯಾರು ಕಂಬದಿಂದ ಬಂದವರಲ್ಲ. ಅಂತಹ ನರಸಿಂಹದೇವರ ಪೂಜೆ ಇಲ್ಲಿ ನಡೆದಿದೆ. ಎಲ್ಲ ದುರಿತ ನಿವೃತ್ತಿ ಮಾಡಲಿಕ್ಕೆ ನರಸಿಂಹದೇವರು ಬಹಳ ದೊಡ್ಡ ದೇವರಂತೆ. ಬೇರೆ ಎಲ್ಲ ಭಗವಂತನ ಅವತಾರಗಳಲ್ಲಿ ಕೂಡ ದುರಿತ ನಿವೃತ್ತಿಗೆ ಕಾರಣವಾದ ಭಗವಂತನ ಅವತಾರವನ್ನು ಆಚಾರ್ಯವಂತರು ಹೇಳ್ತಾರೆ ನರಸಿಂಹಾಧಿಕಮನ ದುರಿತಾದಿ ನಿವೃತ್ತಿ ಅಂತ. ಹಾಗಾಗಿ ದುರಿತ ನಿವೃತ್ತಿಗೆ ಕಾರಣವಾದ ನರಸಿಂಹದೇವರ ಪೂಜಾ ಆಗಿದೆ. ಅವರ ತೀರ್ಥವನ್ನು ತಗೊಂಡಿದ್ದೀರಿ, ಪ್ರಸಾದ ಸಿಗುತ್ತೆ. ಇದರಿಂದ ಏನು ಪ್ರಯೋಜನ ಆಗಲಿ ಅಂತ ಹೇಳಿದರೆ, ನಮ್ಮ ದುರಿತ ಮತ್ತು ಪಾಪಕರ್ಮಗಳಿಂದಾಗಿ ಇಂಥ ಪ್ರವಚನಕ್ಕೆ ಬರಬೇಕಾಗಿರತಕ್ಕಂಥ ಸಂದರ್ಭಗಳು ಅಡ್ಡಿ ಬಿದ್ದರೆ ಆ ಅಡ್ಡಿಯನ್ನು ಪರಿಹಾರ ಮಾಡಿ ಇಂಥ ಜ್ಞಾನ ಕಾರ್ಯಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಡಲಿ ಭಗವಂತ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ನರಸಿಂಹದೇವರ ತೀರ್ಥ ಪ್ರಸಾದ ತಗೊಳ್ಳುವ ಸಂದರ್ಭ ನಮಗೆ ಬಂದಿದೆ. ಹಾಗಾಗಿ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಈ ಪಾಠ ಪ್ರವಚನಗಳಿಗೆ ಮತ್ತು ಪುರಾಣಗಳನ್ನು ಕೇಳಲಿಕ್ಕೆ ಭಗವಂತ ಕೊಡತಕ್ಕಂಥ ವಿಘ್ನವನ್ನು ಪರಿಹಾರ ಮಾಡಿ ನಿರವಕಾಶವಾಗಿ ಇದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಹರಿಪ್ರಸಾದ ಭಟ್ರು ತುಂಬ ಒಳ್ಳೆಯ ಉಪನ್ಯಾಸಕರು, ತುಂಬ ಒಳ್ಳೆಯ ಜ್ಞಾನಿಗಳು. ಇಂಥವರ
ಇಂದ ಕೇಳುವುದು ಕೂಡ ನಮಗೆ ತುಂಬ ಲಾಭ. ಯಾಕೆಂದರೆ ಒಂದು ರಾಮಾಯಣ ಪ್ರವಚನ ಮಾಡಬೇಕಾದ್ರೆ ಬರೀ ರಾಮಾಯಣ ಓದೋದಲ್ಲ, ಬೇರೆ ಅನೇಕ ಗ್ರಂಥಗಳನ್ನು ಓದಿದರೆ ರಾಮಾಯಣ ಪ್ರವಚನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇವತ್ತು ಅವರ ಮೂಲಕ ಈ ಪ್ರವಚನದ ಮಂಗಲ ಮಹೋತ್ಸವ ನಡೆದಿದೆ. ನಿಮಗೆಲ್ಲ ಭಗವಂತ ಸದಾ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ.